ಮಾಡೈತಿ ಇವನ್ ಆ್ಯಪ್ದೊಳಗೂ ಅಪ್ಲೋಡ್ ಮಾಡೈತಿ. ಸೊ ಯಾರು ನೋಡಿದ್ರಲ್ಲ ನೋಡ್ಬೋದು. ಒಂದೇ ನಿಮಿಷ ಚೆಕ್ ಮಾಡ್ಕೊಂಡು. ಆ ಕಡೆದ ಪ್ಯಾನ್ಗಳು ಬಂದ್ ಮಾಡ್ಬಿಡ್ರಿ, AC ಸ್ಟೇಬಲ್ ಆಗ್ತದೆ. ಸೊ ಇವತ್ತು 13th ಚಾಪ್ಟರ್ ನ್ಯೂಕ್ಲಿಯ ಅಂತ ಹೇಳಿ ಇದೆ ನೋಡ್ರ, ಅದು ಹೋಗಿರ್ತದೆ. ಯಾಕಂದ್ರೆ ನಿನ್ನಿದ್ ಹೇಳಿದ್ರೆ ಮತ್ತೆ ಹೊಳೆ ಚಾರ್ಜ್ ಅಂದ್ರೇನು, ಮತ್ತೆ ಅದ್ರದ್ದು ಯಾವ್ದು ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಅಷ್ಟು ಇದನ್ನ ಆಗ್ತದ. ರೆಗ್ಯುಲರ್ ಕ್ಲಾಸ್ನೊಳಗೆ ಅದಕ್ಕೆ ಒಂದು ಕ್ಲಾಸ್ ಬಿಡ್ಲಾರ್ದೆ ರೆಗ್ಯುಲರ್ ಇರಪ್ಪ. Thirteenth chapter, let us go ahead. That is also with the interlink to the first PUC. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡ. ಎನಿವೇ ರೆಡಿಮೇಡ್ ಐತಿ, ಜಸ್ಟ್ ಕ್ವಿಕ್ ಹೇಳಿರ್ತೇನೆ ನೋಡ್ರಿ. ಯಾಕಂದ್ರೆ ಆಲ್ರೆಡಿ ನೀನೆ ಹೇಳಿದೈತೆ, ಅದು ನೋಡಿದ ಬಳಕ ಇದು ನೋಡಿದ್ರೆ ಏನಾರು ಸ್ವಲ್ಪ ತಿಳಿದಿರ್ತದೆ. ಸೊ ಕೂಲಮ್ಸ್ ಲಾ ಅನ್ನೋದು ಏನಪ್ಪಾ ಅಂದ್ರೆ ಇಲ್ಲಿದ್ ಹೇಳ್ಬಿಟ್ಟಿರ್ತಾನೆ ನೋಡಿ. 2 ಪಾಯಿಂಟ್ ಚಾರ್ಜಸ್ ನಡುವಿಂದು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಬಿಟ್ವೀನ್ ದೀಸ್ 2 ಪಾಯಿಂಟ್ ಚಾರ್ಜಸ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಏನಂತ ಹೇಳ್ತೀರಿ, ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ದಿ 2 ಪಾಯಿಂಟ್ ಚಾರ್ಜಸ್ ಅಂಡ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದಿ ಏನಪ್ಪಾ ಅಂದ್ರೆ ಸ್ಕ್ವೇರ್ ಆಫ್ ದಿ ಡಿಸ್ಟೆನ್ಸ್ ಬಿಟ್ವೀನ್ these 2 point charges, that is 1/r² ಅಂದಂಗೈತೆ. ಇವೆರಡು ಕಂಬೈನ್ ಮಾಡಿದ್ರೆ ಈ ಕಡೆ f ಆಯ್ತು. ಸೊ ದಟ್ ಈಸ್ ಸೊ q1 q2 divided by r². ಅದನ್ನೇ ಪ್ರೊಪೋರ್ಷನಾಲಿಟಿ ತೆಗೆದು, ಸೊ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ k ಅಂತ ಹೇಳಿಟ್ಟಿದ್ವಿ. k ವ್ಯಾಲ್ಯೂ ಎಷ್ಟು ಇರುತ್ತೆ, 1 divided by ಎಷ್ಟಪ್ಪ ಅಂದ್ರೆ 4πε0. ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರಿಂದ ಇದೆ ಕೂಲಮ್ಸ್ ಫೋರ್ಸ್ ಅಂತ ಹೇಳಿ ಇಕ್ವೇಶನ್ ಕೇಳ ನೋಡ್ರ. ಒಂದ್ಸಲ ಇದು 2 ಮಾರ್ಕ್ಸ್ ಕೇಳೋಣ. ರೈಟ್ ದಿ ಕೂಲಮ್ಸ್ ಫೋರ್ಸ್ ಇಕ್ವೇಶನ್ ಅಂಡ್ ಎಕ್ಸ್ಪ್ಲೇನ್ ದಿ ಟರ್ಮ್ಸ್ ಅಂತ ಹೇಳಿ ಇದೆ ಕೂಲಮ್ಸ್ ಫೋರ್ಸ್ ಇಕ್ವೇಶನ್. f ಅಂದ್ರೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಬಿಟ್ವೀನ್ those 2 point charges q1 and q2. q1 and q2 ಅಂದ್ರೆ 2 point charges. r ಅಂದ್ರೆ ಏನ್ ಇರ್ತಂದ್ರೆ ಇಲ್ಲಿ ಐತ್ ನೋಡ್ರಿ. r ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದಿ 2 point charges. ε0 ಅಂದ್ರೆ ಏನ್ ಇರ್ತಂದ್ರೆ ಅಬ್ಸಲ್ಯೂಟ್ ಸೊ ಪರ್ಮಿಟಿವಿಟಿ ಆಫ್ ದ ಫ್ರೀ ಸ್ಪೇಸ್ ಅಂತೇಳಿ. ಒಂದೇ ನಿಮಿಷ ಕ್ರಾಸ್ ಚೆಕ್ ಮಾಡಿ. ಲೆಟ್ ಅಸ್ ವಿಶಲ್ ಕೇರ್. ಸೊ ಇದು ನಿನ್ನಿದ ಕ್ಲಾಸಿಂದ 200% 3 ಮಾರ್ಕ್ಸ್ ಬೀಳುತ್ತೆ ನೋಡೋದು. ಯೂಟ್ಯೂಬ್ಗೆ ಹಾಕ್ಬಿಟ್ಟಿದ್ದೇನೆ. ಸೊ 100% ಅದು 3 ಮಾರ್ಕ್ಸಿಗೆ ಯಾವುದೇ ಎಕ್ಸಾಮ್ ಇರ್ಲಿ, ಪ್ರತಿ ಒಂದು ಎಕ್ಸಾಮ್ ಅದು ನಿನ್ನಿದ ಕ್ಲಾಸಿಂದ ಇವತ್ತಿಂದನು ಅದೇ ತರನೇ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಬೆಳಂಗ್ ಕವರ್ ಮಾಡಿಬಿಡ್ತದ. ಜಸ್ಟ್ ಅ ಮಿನಿಟ್, ಐ ವಿಲ್ ಕ್ರಾಸ್ ಚೆಕ್. ಮೋಸ್ಟ್ ಪ್ರಾಬಬ್ಲಿ ಕರೆಕ್ಟ್ ಬರ್ತಿರ್ತದ. ರೈಟ್. ಚಾಪ್ಟರ್ ನಂಬರ್ 13 ನೋಡ್ರಿ. ನಿನ್ನೆ ಬರ್ಸಿ ನೋಡ್ರಿ, ಎಲ್ಲಾನು 14 ಚಾಪ್ಟರ್ಸ್ ಲಿಸ್ಟ್ ಮಾಡ್ಸೈತಿ. ಸೊ ಇವತ್ತ 13th ಚಾಪ್ಟರ್ ಹೋಗಿರ್ತಾವ ನೋಡ್ರಿ. ನಿನ್ನಿದು ಅಷ್ಟು ಹೇಳಕ್ ಬರ್ತದೇನೋ ಯೋಗೇಶ್? ಏನೇನು ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಹೇಳ್ಬಿಡು ನೋಡೋಣ ಪಟ್ನೆ. ಬೋರ್ಡ್ ನೋಡಿ ಹೇಳ್ರಿ. ಪ್ರಾಪರ್ಟೀಸ್ ಆಫ್ ದಿ ಚಾರ್ಜಸ್. ಚಾರ್ಜ್ ಈಸ್ ಒಂದೇದು ಎಡಿಟಿವ್, ಚಾರ್ಜ್ ಈಸ್ ನೆಕ್ಸ್ಟ್ ಕನ್ಸರ್ವ್ಡ್, ಚಾರ್ಜ್ ಈಸ್ ಕ್ವಾಂಟೈಸ್ಡ್, ನೆಕ್ಸ್ಟ್ ಇನ್ನೊಂದು ಯಾವ್ದು ಇನ್ವೇರಿಯಂಟ್, ಚಾರ್ಜ್ ಈಸ್ ಇನ್ವೇರಿಯಂಟ್. ಮತ್ತೊಂದು ಲೈಕ್ ಚಾರ್ಜಸ್ ರಿಪೆಲ್ಸ್ ಈಚ್ ಅದರ್, ಅದರ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ಸ್ ಈಚ್ ಅದರ್ ಅಂತೇಳಿ ಅಷ್ಟು ಹೇಳಿದೆವು. ಸೊ ಅದೇ ತರನೇ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟೀಸ್ ಎಷ್ಟು ಹೇಳಿ ನೋಡೋಣ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟಿಗಳು, ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ದೇ ಆಲ್ವೇಸ್ ಸ್ಟಾರ್ಟ್ಸ್ ಫ್ರಮ್ ಫಸ್ಟ್ ಚಾರ್ಜ್ ಎಂಡ್ ಅಟ್ ಅಲ್ಲಿ ನೆಗೆಟಿವ್ ಚಾರ್ಜ್. ಮತ್ತೆ ದೇ ನೆವರ್ ಕ್ರಾಸ್ ಆರ್ ದೇ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಮತ್ತೊಂದು ದೇ ನೆವರ್ ಫಾರ್ಮ್ ದಿ ಎನಿ ಕ್ಲೋಸ್ಡ್ ಲೂಪ್. ಮತ್ತೇನು
tangent drawn at any point that is going to give the direction at that direction of the electric field at that point ಅಂತ ಹೇಳಿ ಹೇಳಿದೆವು. ನೆಕ್ಸ್ಟ್ uniformly placed ಯಾವ್ದು electric field lines that shows equidistant ಅಂತ ಹೇಳ್ರಿ. equidistant placed electric field lines indicates the uniform electric field ಆಗಿದ್ರ ನಾನ್ equidistant place ಮಾಡಿದ್ರ ನಾನ್ uniform electric field ಅಂತೇಳಿ. widely spaced ಇದ್ರೇನು closely spaced ಇದ್ರೇನು widely spaced ಇದ್ರ weak electric field ಆಗಿದ್ರ closely spaced ಇದ್ರ strong electric field ಅಂತೇಳಿ ಇಷ್ಟ. ಅಲ್ಲಿ ನೋಡ್ರಿ ನಿನ್ನೆ 2 ತಾಸದ 10 ನಿಮಿಷ ಐತಿ, ಇವಾಗ ಬರೀ 3 ನಿಮಿಷನ ಮುಗಿಸಿದಾನು. ಇಷ್ಟೇ ಹೇಳಿನ ಕಂಟೆಂಟ್. ಅದು ಆದ ಬಳಿಕ ಚಾರ್ಜ್ ಅಂದ್ರ ದಟ್ ಇಸ್ ದ ಏನಂತ ಹೇಳಿದವಪ್ಪ ಅಂದ್ರೆ ಚಾರ್ಜ್ ಇಟ್ ಇಸ್ ದ ಫಿಸಿಕಲ್ ಕ್ವಾಂಟಿಟಿ ದಟ್ ಇಸ್ ಗೋಯಿಂಗ್ ಟು ಕಾಸ್ ದಿ ಎಲೆಕ್ಟ್ರಿಕಲ್ ಇಫೆಕ್ಟ್. ಮತ್ತೇನು ಸಮ್ ಅದರ್ ಇಫೆಕ್ಟ್ ಲೈಕ್ ಮ್ಯಾಗ್ನೆಟಿಕ್ ಆಗಿರ್ಬೋದು, ಹೀಟ್ ಆಗಿರ್ಬೋದು, ಟೆಂಪರೇಚರ್ ಅದು ಈ ತರ ಅಂತ ಹೇಳಿದವಲ್ಲ. ಸೊ ಇನ್ ದ ಸಬ್ಸ್ಟೆನ್ಸ್ ಅಂತೇಳಿ ಸ್ಕೇಲಾರ್ ಕ್ವಾಂಟಿಟಿ ವೆಕ್ಟರ್ ಕ್ವಾಂಟಿಟಿ ಚಾರ್ಜ್ ಅನ್ನೋದು ಸ್ಕೇಲಾರ್ SI ಯೂನಿಟ್ ಕೂಲಮ್. ಓಕೆ, ಇಷ್ಟದ ನಿನ್ನೆ ಇಡೀ 2 ತಾಸದ 10 ನಿಮಿಷ ಓದುದು ಒಂದೇ, ಇವತ್ತಿಂದ ಇದೇನ್ 5 ನಿಮಿಷ ಹೇಳ್ದವಲ್ಲ ಇದು ನೋಡುದು ಒಂದೇ ನೋಡ್ರಿ. ಲೆಟ್ ಅಸ್ ಗೆಟ್ ಇಂಟು ದಿ ಯಾವ್ದ್ರಿ ಸರ್ತ ಚಾಪ್ಟರ್ 13th. ಓಕೆ, ಸೊ ಇದು ಟೋಟಲಿ ಅದು ಹಿಂದಿಂದಕ್ಕೆ ಯಾವ್ದಕ್ಕೆ ಇಂಡಿಪೆಂಡೆಂಟ್ ಇದೆ ನೋಡಿ, ಸಂಬಂಧ ಇಲ್ಲ, ಸೂತ್ರ ಇಲ್ಲ. ಸೊ ಇದು ಎಷ್ಟು ತಾಸಿಂದ ಆದ್ರಿ ಸರ್ ಅಂತಂದ್ರೆ ಇಲ್ಲಿ ಅವರ್ಸ್ ಸ್ವಲ್ಪ ಚೇಂಜ್ ಆಗಿರುತ್ತೆ ನೋಡ ರೆಡ್ಯೂಸ್ ಇಡೋದ ಪ್ರಕಾರ. ಸೊ 6 to 5 ಅವರ್ಸ್ ದಷ್ಟು ಇದೆ. ಸೊ ಮಾರ್ಕ್ಸ್ ರೀ ಸರ್ ಅಂತಂದ್ರೆ ಈಗ ಇಲ್ಲಿನು ಸೊ ಎಷ್ಟು ಮಾರ್ಕ್ಸ್ ಅಂತ ಕೇಳ್ತಾನೆ ಸರ್ ಅಂತಂದ್ರೆ 4 to 5 ಮಾರ್ಕ್ಸ್ ಅಥವಾ 6 ಮಾರ್ಕ್ಸ್ ದಷ್ಟು ವೇಟೇಜ್ ಇದೆ ನೋಡಿ ಮ್ಯಾಕ್ಸಿಮಮ್. ಓಕೆ, ಅದು ರೆಗ್ಯುಲರ್ ಕ್ಲಾಸ್ ಕಲ್ಸೋ ಮುಂದೆ ಏನಾದ್ರು ಚೇಂಜಸ್ ಇದ್ರೆ ಹೇಳಿರ್ತದೆ. ಇದ್ರಾಗ ಇದ್ದಿದ್ದು ಕಂಟೆಂಟ್ ಕಲೀರಿ ಈಗ ಅವೇನ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಅದು. ಸೊ ಆಮೇಲೆ ಹೇಳಿದ ಇದೇ ಐತಿ. ಪಾರ್ಟ್ ಎದೊಳಗಡೆ 1 ಮಾರ್ಕಿನ ಇಲ್ಲೇ 2 ಕ್ವಶನ್ ಅಥವಾ 1 ಕ್ವಶನ್ ಕೇಳ್ತಾನ ನೋಡ್ರಿ. 1 ಕ್ಯೂ ಇದು 4 ಮಾರ್ಕ್ಸ್ ಅಂತ ಹೇಳಿ ಬೆಟರ್ ಐ ವಿಲ್ ಚೇಂಜಸ್ 4 ಮಾರ್ಕ್ಸ್. ಇನ್ನೊಂದ್ ರೀತಿ ಇರುತ್ತಂದ್ರೆ ಪಾರ್ಟ್ ಸಿ ದೊಳಗೆ ಕೇಳ್ಬಿಡ್ತಾನ ನೋಡ್ರಿ 3 ಮಾರ್ಕ್ಸ್ ಇಂದು 1 ಕ್ವಶನ್. ಸರ್ ಪಾರ್ಟ್ ಡಿ ದೊಳಗ ಅವಾಗಿಂದ ಓಲ್ಡ್ ಸಿಲೆಬಸ್ ದ ಪಾರ್ಟ್ ಡಿ ದೊಳಗೆ ಕೇಳ್ತದ, ಈಗ ಕೇಳಂಗಿಲ್ಲ. ಓಕೆ, ಇದು ಒಂದ್ 2 ಕ್ಲಾಸ್ ನ ಮುಗಿದು ಹೋಗ್ತೈತಿ. ಓಕೆ, 4, 5, 6 ಮಾರ್ಕ್ಸ್ ತನಕ ಹೋಗ್ಬೋದು, ಇಲ್ಲಾಂದ್ರೆ ಇದೇ 4 ಮಾರ್ಕ್ಸ್ ತಾನೆ ಕೇಳ್ಬಹುದು. ಓಕೆ, ನ್ಯೂಕ್ಲಿಯರ್ ಅಂತ ಹೇಳಿ ಸಣ್ಣದ ಚಾಪ್ಟರ್ ಇದೆ ನೋಡ್ರಿ, ವೆರಿ ಇಂಟ್ರೆಸ್ಟಿಂಗ್ ಇದು. ಯೂಶಲಿ ಕ್ವಶನ್ ನಂಬರ್ಸ್ ವಿ ಕ್ಯಾನ್ ಲೀವ್ ಆಸ್ ಎ ಬ್ಲಾಂಕ್. ಯೂಶಲಿ ಕ್ವಶನ್ ನಂಬರ್ಸ್ ಇದ್ರಾಗ ಇಲ್ಲಿ ನೋಡ್ರಿ 4 ಮಾರ್ಕ್ಸ್ ನ 2 ಮಾರ್ಕ್ಸ್ ನ 2 ಕ್ವಶನ್ ಕೇಳ್ಬೋದು, 3 ಮಾರ್ಕ್ಸ್ ನ 2 ಕೇಳಿ 1-2 ಮಾರ್ಕ್ಸ್ ಹೆಚ್ಚಿಗೆ ಮಾಡ್ಬೋದು, ಇಲ್ಲ 2 ಮಾರ್ಕ್ಸ್ ಇಂದ 1 ಕೇಳಿ 1 ಮಾರ್ಕ್ಸ್ ನ 2 ಕ್ವಶನ್ ಕೇಳ್ಬೋದು. ಹೆಂಗ್ ಬೇಕಾದಂಗ್ ಚಾಯ್ಸ್ ಅವಂದು. ಬಟ್ ಇದ್ರ ಪ್ರಕಾರ ಹಿಂಗ ನಾ ಅಬ್ಸರ್ವೇಷನ್ ಮಾಡಿದ ಪ್ರಕಾರ 2025 2025 ಕ್ವಶನ್ ಪೇಪರ್ ಇದ್ರ ಪ್ರಕಾರ ಫಾಲೋಅಪ್ ಆಗೈತೆ. ಅಂದ್ರ ಒಂದ್ 3 ಮಾರ್ಕ್ಸ್ ಇಂದು ನ್ಯೂಮರಿಕಲ್ ಕೇಳ ಒಂದೊಂದ್ಸಲ ಏನ್ ಮಾಡಿದನಪ್ಪ ಅಂದ್ರ 3 ಮಾರ್ಕ್ಸ್ ಇಂದು ಒಂದೇ 1 ಕ್ವಶನ್ ಅದ, ಅದೇ ಕ್ವಶನ್ ರಿಪೀಟ್ ಮಾಡ್ಯಾನ. ನಾಳೆ ಮಾರ್ಚ್ ಎಕ್ಸಾಮ್ ಸಾರಿ ಜೂನ್ ದಾಗ ಏನ್ 3rd ಎಕ್ಸಾಮ್ ಇದೆಯಲ್ಲ ಆ 3rd ಎಕ್ಸಾಮ್ಗೆ ಅದು ರಿಪೀಟ್ ಆಗಬಹುದು. ಯಾವುದು 3 ಮಾರ್ಕ್ಸ್. ಓಕೆ, ಸೊ ಟೇಕ್ ಕನ್ಸರ್ನ್ ಟು ದ ಇಂಟ್ರೊಡಕ್ಷನ್. ಕನ್ಸರ್ನ್ ಟು ದಿಸ್ ಇಂಟ್ರೊಡಕ್ಷನ್. ಎದರದ ಇಂಟ್ರೊಡಕ್ಷನ್? ಸೊ ಈ ಚಾಪ್ಟರ್ ಅದ್ರಾಗ ಫಸ್ಟ್ ನ್ಯೂಕ್ಲಿಯಸ್ ಅಂದ್ರೆ ಏನು ಅಂತೇಳಿ ಫಸ್ಟ್ ಗೊತ್ತಾಗ್ಬೇಕು ನೋಡಿ ನಿಮ್ಗೆ. ವಾಟ್ ನ್ಯೂಕ್ಲಿಯೈ ಅಂದ್ರೆ ಏನು, ನ್ಯೂಕ್ಲಿಯಸ್ ಅಂದ್ರೆ ಏನು ಫಸ್ಟ್ ಅದು ಹೇಳ್ರಿ, ಆಮೇಲೆ ಮುಂದಕ್ಕೆ ಹೋಗೋಣಂತೆ. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ನ್ಯೂಕ್ಲಿಯೈ ಅಂಡ್ ದೆನ್ ನ್ಯೂಕ್ಲಿಯಸ್? ಏನ್ ಡಿಫರೆನ್ಸ್ ಇದೆ ಇವಕ್ಕೆ ಎರಡು ಕುರಿತಂದವ? ನ್ಯೂಕ್ಲಿಯಸ್ ಮತ್ತೆ ನ್ಯೂಕ್ಲಿಯೈ ನಡು ಏನ್ ಡಿಫರೆನ್ಸ್ ಇದೆ? ವಾಟ್ ಇಸ್ ದ ಡಿಫರೆನ್ಸ್ ದಟ್ ಎಕ್ಸಿಸ್ಟ್ ಬಿಟ್ವೀನ್ ನ್ಯೂಕ್ಲಿಯೈ ಅಂಡ್ ನ್ಯೂಕ್ಲಿಯಸ್? ನ್ಯೂಕ್ಲಿಯೈ ಅಂದ್ರ ಪ್ಲೂರಲ್ ಫಾರ್ಮ್, ನ್ಯೂಕ್ಲಿಯಸ್ ಅಂದ್ರ ಒಂದೇ ಇದ್ದಾಗ, ಸಿಂಗುಲರ್ ಇದ್ದಾಗ ನ್ಯೂಕ್ಲಿಯೈ. ಅಲ್ಲಿ ಮ್ಯಾಟ್ರೈಸಿಸ್ ಅಂತ ಹೇಳಿಲ್ಲ, ಮ್ಯಾಟ್ರೈಸಿಸ್ ಅಂದ್ರೆ ಪ್ಲೂರಲ್ ಫಾರ್ಮ್, ಮ್ಯಾಟ್ರಿಕ್ಸ್ ಅಂದ್ರೆ ಒಂದೇ ಇದ್ದಾಗ. ಈಗ ಸ್ಟೂಡೆಂಟ್ ಅಂದ್ರೆ ಒಬ್ಬನೇ ಇದ್ದಾಗ, ಸ್ಟೂಡೆಂಟ್ಸ್ ಅಂತಂದ್ರೆ ಏನು 2, 3 ಮಂದಿ, 4 ಮಂದಿ, 5 ಮಂದಿ ಇದ್ದಾಗ. ಓಕೆ, ಲೆಟ್ ಅಸ್ ವಿ ಕ್ಯಾನ್ ಹ್ಯಾವ್ ದ ಸೊ ದಟ್ ನ್ಯೂಕ್ಲಿಯಸ್ ಅಂತಂದ್ರೆ ಅದ್ರೊಳಗಡೆ ಏನ್ ಕಾಂಪೋಸಿಟ್ ಇರ್ತೈತಿ? ನ್ಯೂಕ್ಲಿಯಸ್ ಕ್ಲಾಸ್ನಾಗ ಏನ್ ಕಾಂಪೋಸಿಟ್ ಇರ್ತೈತಿ? ಗರ್ಲ್ಸ್ ಸ್ಟೂಡೆಂಟ್ಸ್, ಬಾಯ್ಸ್ ಸ್ಟೂಡೆಂಟ್ಸ್ ಮೇಜರ್ಲಿ. ಓಕೆ, ಟೇಕ್ ದಟ್. ನ್ಯೂಕ್ಲಿಯಸ್ ಅಂತಂದ್ರೆ ಇಟ್ ಈಸ್ ಕಾಂಪೋಸಿಟ್ ಆಫ್ ಪ್ರೋಟಾನ್ ಅಂಡ್ ನ್ಯೂಟ್ರಾನ್ ಅಂತ ಹೇಳಿ ಹೇಳಿರ್ತಾರೆ. ನ್ಯೂಕ್ಲಿಯಸ್ ಈಸ್ ಕಾಂಪೋಸ್ಡ್ ಆಫ್ ಅಂದ್ರೆ ಇಟ್ ಈಸ್ ಹ್ಯಾವಿಂಗ್ ಅಂತ ಕಾಂಪೋಸಿಟ್ ಆಫ್ ಯಾವ್ದಾವ್ದ್ರಿ ಸರ್ ಅಂತಂದ್ರೆ ಕಾಂಪೋಸಿಟ್ ಆಫ್ ಪ್ರೋಟಾನ್ಸ್, ಮತ್ತೇನ್ರು ಪ್ರೋಟಾನ್ಸ್ ಅಂದ್ರೆ ಪಾಸಿಟಿವ್ಲಿ ಚಾರ್ಜ್ಡ್, ಹೀಗೆ ಹೇಳ್ತೀನಂತ, ಅಂಡ್ ನ್ಯೂಟ್ರಾನ್ಸ್. ಏನ್ ಸುತ್ತಲೂ ತಿರುಗ್ತಿರ್ತದ? ಯಾರು ಹೇಳ್ರಿ ನೋಡೋಣ. ನ್ಯೂಕ್ಲಿಯಸ್ ಸುತ್ತಲೂ ತಿರುಗುದೇನು? ಎಲೆಕ್ಟ್ರಾನ್ಸ್. ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ಎರಡು ಕೂಡಿ ನ್ಯೂಕ್ಲಿಯಸ್ ದಾಗ ಇದ್ರ ಅದ್ರದ್ದು ನ್ಯೂಕ್ಲಿಯಸ್ ಸುತ್ತಲೂ ಏನ್ ತಿರುಗ್ತಿರ್ತದ ಸರ್? ಎಲೆಕ್ಟ್ರಾನ್ ದಟ್ ಇಸ್ ಗೋಯಿಂಗ್ ಟು ರಿವಾಲ್ವ್. ನೆಕ್ಸ್ಟ್ ಪ್ರೋಟಾನ್ ಅಂದ್ರೆ ಎಂತ ಹೇಳ್ರಿ, ಇದ್ರ ಮೇಲೆ ಏನ್ ಎಕ್ಸಾಮ್ ಬರಂಗಿಲ್ಲ, ಬಟ್ ಇವು ಬೇಸಿಕ್ ಯಾವುದೇ ಆಗಿರ್ಲಿ ಬೇಸಿಕ್ ನಾಲೆಜ್ ದೊಳಗೆ ಕಲಿಬೇಕಾಗ್ತಾವ ನೋಡ್ರಿ. ಇವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ಇಂಥವ್ ಹಿಡಿತಾನ ಪ್ರೋಟಾನ್ಸ್,
ಪ್ರೋಟಾನ್ಸ್ ಅಂದ್ರೆ ಏನ್ರಿ ಸರ್ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಗೆ ಪ್ರೋಟಾನ್ಸ್ ಅಂತೀವಿ. ನೆಗೆಟಿವ್ಲಿ ಚಾರ್ಜ್ಡ್ ಏನಂತ ಹೇಳ್ರಿ ನೋಡೋಣ. ನ್ಯೂಟ್ರಾನ್ಸ್ ಅಲ್ಲ, ಎಲೆಕ್ಟ್ರಾನ್ಸ್. ನೋ ಚಾರ್ಜ್ ನ್ಯೂಟ್ರಾನ್ಸ್ ಅಂದ್ರ ಇವು ಪಾಸಿಟಿವ್ಲಿ ಚಾರ್ಜ್ಡ್ ಪ್ರೋಟಾನ್ಸ್ ಅಂದ್ರ ನೋ ಚಾರ್ಜ್ ಗೆ ನ್ಯೂಟ್ರಾನ್ಸ್ ಅಂದ್ರೆ ಚಾರ್ಜ್ ಇರ್ಲಾರ್ದು. ಎಲೆಕ್ಟ್ರಾನ್ಸ್ ಅಂದ್ರೆ ನೆಗೆಟಿವ್ಲಿ ಚಾರ್ಜ್. ಓಕೆ, ಟೇಕ್ ದಟ್. protons proton is positively charged. proton is ಎಂತದಂತೇಳಿ ಪಾಸಿಟಿವ್ಲಿ ಚಾರ್ಜ್ಡ್. ಲಕ್ಷ ಈ ಕಡೆ ಇರ್ಲಿ, ಫಾಸ್ಟ್ ಹೋಗಿ ತಗೊಳ್ರದ. ಹಿಂದಿನ ಕ್ಲಾಸ್ ಬಿಟ್ಟವ್ರು ತಲೆ ಕೆಡ್ಸೋಕ್ ಹೋಗ್ಬೇಡ್ರಿ, ಮತ್ ಯಾಕಂದ್ರೆ ಈಗಿಂದ ಕಳ್ಕೊತೀರ. ಅದಕ್ಕೆ proton is a positively charged particle. ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಗೆ ಸೊ ನಾವು ಪ್ರೋಟಾನ್ ಅಂತ ಹೇಳಿ ಕರೆದೇವ್ ನೋಡ್ರಿ. ನೆಕ್ಸ್ಟ್ ಇದ್ರದ್ದು ಮ್ಯಾಗ್ನಿಟ್ಯೂಡ್ ಅಂದ್ರೆ ಏನ್ ಹೇಳ್ರಿ? ಪಾಸಿಟಿವ್ ಇದ್ರೂ ಪಾಸಿಟಿವ್, ನೆಗೆಟಿವ್ ಇದ್ರೂ ವಾಪಸ್ ಏನದು ಪಾಸಿಟಿವ್ ಮ್ಯಾಗ್ನಿಟ್ಯೂಡ್ ಅಂದ್ರೆ. ಓಕೆ, ಸೊ ಅದ್ರದ್ದು ಮ್ಯಾಗ್ನಿಟ್ಯೂಡ್. ಓಕೆ, ಮ್ಯಾಗ್ನಿಟ್ಯೂಡ್ ಆಫ್ ದಿ ಸೊ ಪ್ರೋಟಾನ್ ಎಷ್ಟು ಅಂತ ಹೇಳಿದೆ ತಗೊಳ್ರಿ. ದ ಮ್ಯಾಗ್ನಿಟ್ಯೂಡ್ ಆಫ್ ದಿ ಚಾರ್ಜ್ ಆಫ್ ದಿ ಪ್ರೋಟಾನ್ ಅಂತ ಟೇಕ್ ದಟ್. ಮುಂದ್ಗಡೆ ಬರೋ ಇಲ್ಲಿ ಕಲ್ಯಾಣ ಐತಿ, ಇದು ಇಲ್ಲಿ ಬರೀ ಇಲ್ಲಿ ಕಲ್ಯಾಣ ಐತಿ. ದ ಮ್ಯಾಗ್ನಿಟ್ಯೂಡ್ ಎಲ್ಲರೂ ಫಸ್ಟ್ ಮುಂದ್ಗಡೆ ಕುತ್ಕೊಳ್ರಿ, ಆಮೇಲೆ ಅದು ಹಿಂದ್ಗಡೆ ಕುಂದ್ರದಿದ್ದೇ ಇದ್ದಿರ್ತದೆ. ದ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಆಫ್ ಪ್ರೋಟಾನ್. ಎಷ್ಟಿದು ಎಲೆಕ್ಟ್ರಾನಿಕ್ ಅಷ್ಟೇ ಇರ್ತೈತಿ, ಇದಕ್ಕೂ ಅಷ್ಟೇ ಇರ್ತದ ನೋಡಪ್ಪ. ಪ್ರೋಟಾನ್ಕ್ನು ನ್ಯೂಟ್ರಾನ್ಕ್ ಎಷ್ಟು ಇರ್ತದ? ಎನಿಬಡಿ ನೋಸ್? ನ್ಯೂಟ್ರಾನ್ಕ ನೋ ಚಾರ್ಜ್ ಅಂತ ಹೇಳಿದೀವಿ. ನೋ ಚಾರ್ಜ್ ಅಂದ್ರೆ ಏನ್? ಅದಕ್ಕೆ ಜೀರೋ ಅಂತ ಹೇಳಿ ಹೇಳ್ಬೋದು, ಜೀರೋ ಕೂಲಮ್ ಅಂತ ಹೇಳಿ. ಅದಕ್ಕೆ ಇದಕ್ಕೆ ಎಷ್ಟು ಅಂತ ಹೇಳಿ ಹೇಳಿದ್ರೆ ಯಾರಿಗಾರ ಗೊತ್ತಿದಾನ? ಸೊ ದಟ್ ಈಸ್ 1. ಕೆಲವೊಬ್ರು 602 ಬರೀತಾರೆ, ಕೆಲವೊಬ್ರು 0.6 ಅಂತ ಹೇಳಿ ಅಷ್ಟಕ್ಕೆ ನಿಂದಿರ್ಸಿರ್ತಾರೆ. ಇದು ಬಹಳ ಇರ್ಬೇಕು ನೋಡ್ರ. ಸಮ್ ಟೈಮ್ಸ್ ಕಾಂಪಿಟೇಟಿವ್ ಎಕ್ಸಾಮ್ದಾಗ ಕೇಳ್ತಾನೆ ಇದು, ಪ್ರೋಟಾನ್ ಮ್ಯಾಗ್ನಿಟ್ಯೂಡ್ ಆಫ್ ದಿ ಚಾರ್ಜ್ ಎಷ್ಟು ಅಂತೇಳಿ. ನೆಕ್ಸ್ಟ್ ಇದ್ರದ್ದು ಮಾಸ್ ಆಫ್ ಪ್ರೋಟಾನ್ ಅಪ್ರಾಕ್ಸಿಮೇಟ್ಲಿ ಎಷ್ಟು ಅಂತೇಳಿ. ಇವೆಲ್ಲ ಫಸ್ಟ್ ಇಯರ್ ಒಂದು ಹೊಸದ್ ಸೆಕೆಂಡ್ ಇಯರ್ ಇಲ್ಲ. ಇವತ್ತು ಕಲ್ಸೋದು ಆಲ್ಮೋಸ್ಟ್ 90% ಫಸ್ಟ್ ಇಯರ್. ಲಾಸ್ಟ್ ಬಂದ್ ಸೆಕೆಂಡ್ ಇಯರ್ ಬರ್ತಾವ ನೋಡ್ರಿ. ಒಂದ್ ಅರ್ಧ ತಾಸು ಸೆಕೆಂಡ್ ಇಯರ್ ಬರ್ತೈತಿ. ಬಟ್ ಅದ್ರ ಮೇಲೆ 2 ಮಾರ್ಕ್ಸ್ ಫಸ್ಟ್ ಇಯರ್ದೇ ಬೀಳ್ತೈತಿ. ಐಸೋಟೋಪ್ಸ್, ಐಸೋಬಾರ್ಸ್, ಇನ್ನೊಂದು ಐಸೋಟೋನ್ಸ್ ಅಂತೇಳಿ ಎಕ್ಸ್ಟ್ರಾ ಕಲಿತೀರಿ ನೋಡಿ. ಮಾಸ್ ಆಫ್ ದಿ ಪ್ರೋಟಾನ್ ಅಪ್ರಾಕ್ಸಿಮೇಟ್ಲಿ, ಎಕ್ಸಾಕ್ಟ್ಲಿ ಅಲ್ಲ, ಅಪ್ರಾಕ್ಸಿಮೇಟ್ಲಿ ಅಂದ್ರೆ ಏನು? ಎಕ್ಸಾಕ್ಟ್ಲಿ ಅಲ್ಲದು, ಅಷ್ಟ ಹತ್ರ ಅಂದಂಗ. ಸೊ ಅಪ್ರಾಕ್ಸಿಮೇಟ್ಲಿ ಎಷ್ಟಿದೆ ರಿಸರ್ಚ್ ಅಂದ್ರೆ ಸೊ 1.6728. ಇದು ಬಹಳ ಇಂಪಾರ್ಟೆಂಟ್ ನೋಡ. ಲಾಸ್ಟ್ 2 ಡಿಜಿಟ್ ಇವನೇ ಚೇಂಜ್ ಆಗಿರ್ತಾವ ನೋಡ್ರಿ. 28 ಬೇಡ, 26 ಇಟ್ ಇಸ್. 28 ಅಲ್ಲ, 26 ಇಂಟು 10⁻⁻27 kg. ಇದು ಬಯಟ್ ಇರ್ಬೇಕು ನೋಡಪ್ಪ, ವ್ಯಾಲ್ಯೂ ಚೇಂಜ್. ಯಾಕಂದ್ರೆ MCQs ದಾಗ ಇಂಥವ್ನು ಕೇಳ್ಬೋದು. ವೆರಿ ಸಿಲ್ಲಿಯಸ್ಟ್ ಕ್ವಶನ್ ಕೇಳ್ಬೇಕಾಗಿತ್ತಂದ್ರೆ ಚಾರ್ಜ್ ಆಫ್ ದಿ ಪ್ರೋಟಾನ್, ಚಾರ್ಜ್ ಆಫ್ ದಿ ಇದು ಯಾವ್ದು ಮಾಸ್ ಆಫ್ ದಿ ಪ್ರೋಟಾನ್ ಅಂತೇಳಿ ಇಂಥ ಸಿಂಪಲ್ ಸಿಲ್ಲಿ ಕ್ವಶನ್ಸ್ MCQs ದಾಗ ಹಾಕ್ಬೋದು. ಕೇಳಿದಾನ ಏನ್ರಿ ಸರ್ ಅಂತಂದ್ರೆ ಫಸ್ಟ್ ಇಯರ್ ಕದ ಇದು ಯಾವ್ದು ಮಾಡಲ್ ಕ್ವಶನ್ ಪೇಪರ್ ಅದು ಕೊಟ್ಟಿರ್ತಾನಲ್ಲ, ಅದ್ರ ಕೇಳಿರ್ತಾನ ನೋಡ್ರಿ. ಇವನ್ ಸೆಕೆಂಡ್ ಇಯರ್ ಮಾಡಲ್ ಕ್ವಶನ್ ಪೇಪರ್ದಾಗ ಇದು ಯಾರು ಡಿಸ್ಕವರ್ ಮಾಡಿದಾರ ಅಂತೇಳಿ. ಪ್ರೋಟಾನ್ 2 ತರ ಅದ. ಅಲ್ಲಿ ಆಪ್ಷನ್ ದಾಗ ಯಾವ್ದು ಕೊಟ್ಟಿರ್ತಾನ ಅದನ್ನ ನೋಡಿ ನೀವು ಟಿಕ್ ಹೊಡಿಬೇಕಾಕೈತಿ. ಒಮ್ಮೊಮ್ಮೆ ಯಾವ್ದಪ್ಪ ಅಂತಂದ್ರ ಪ್ರೋಟಾನ್ ಡಿಸ್ಕವರ್ಡ್ ಅಂತಂದ್ರೆ ಏನಂತ ಹೇಳ್ತೀರಿ? ಕಂಡು ಹಿಡಿದಿದ್ದ ಅಂತ ಹೇಳ್ತಿಲ್ಲ, ಇನ್ವೆಂಟೆಡ್ ಅಂತ ಹೇಳ್ತಿಲ್ಲ. ಡಿಸ್ಕವರ್ಡ್ ಬೈ ಅಲ್ಲಿ ರುದರ್ಫೋರ್ಡ್ ಅಂತೇಳಿ ಇತ್ತು ಅಂದ್ರೆ ರುದರ್ಫೋರ್ಡ್ಗೆ ಟಿಕ್ ಹಾಕ್ಬೇಕು ನೀವು. ಆಪ್ಷನ್ ದೊಳಗೆ ರುದರ್ಫೋರ್ಡ್ ಇರ್ಲಿಲ್ಲ ಅಂತಂದ್ರ ಗೋಲ್ಡ್ ಸ್ಟೀನ್ ಅಂತ ಹೇಳಿ ಇತ್ತಂದ್ರೆ ಗೋಲ್ಡ್ ಸ್ಟೀನಿಗೆ ಟಿಕ್ ಹಾಕ್ಬೇಕಾಗ್ತದೆ ನೋಡ್ರಿ. ಬ್ರಾಕೆಟ್ದಾಗ ORR ಗೋಲ್ಡ್ ಸ್ಟೀನ್ ಅಂತ ಹೇಳಿ ಬರ್ದಿರ್ತ. ಇದನ್ನ ಬಿಟ್ಟು ಬ್ಯಾರೆದಿತ್ತಂದ್ರೆ ಅವಂತರ ತಪ್ಪಿದಿರ್ತಾವ. ಓಕೆ, ರುದರ್ಫೋರ್ಡ್ ಇಲ್ಲಾಂದ್ರೆ ಗೋಲ್ಡ್ ಸ್ಟೀನ್ ಇತ್ತು, ರುದರ್ಫೋರ್ಡ್ ಇರ್ಲಿಲ್ಲ ಅಂದ್ರೆ ರುದರ್ಫೋರ್ಡ್ ಟಿಕ್ ಹಾಕ್ರಿ. ಅಥವಾ ಗೋಲ್ಡ್ ಸ್ಟೀನ್ ಇತ್ತು ಅಂತಂದ್ರೆ ಗೋಲ್ಡ್ ಸ್ಟೀನಿಗೆ ಟಿಕ್ ಹಾಕ್ರಿ. 2 ಇತ್ತು ಅಂದ್ರೆ A and B ಅಂತ ಹೇಳಿ ತೆಳಗ್ ಕೊಟ್ಟಾನ ನೋಡ್ರಿ. ಇರ್ಲಿಲ್ಲ ಅಂದ್ರೆ ಸೊ ಒಂದೇ ಕೊಟ್ಟಿರ್ತಾನ, 2 ಅಂತೂ ಕೊಡಂಗಿಲ್ಲ. ಒಂದ್ಸಲ ನೋಡ್ಕೋರಪ್ಪ ಪಟ್ನೆ. ನೆಕ್ಸ್ಟ್ ಹೋಗೋಣ ಅಂತ ನ್ಯೂಟ್ರಾನ್ ಆದ ಬಳಿಕ ಎಲೆಕ್ಟ್ರಾನ್ಸಿಗೆ ವಾಪಸ್ ಬರೋಣ ಅಂತ. ನ್ಯೂಟ್ರಾನ್ ನೋಡ್ರಿ ಇಲ್ಲಿ ನ್ಯೂಕ್ಲಿಯಸ್ ಇಟ್ ಇಸ್ ಕಂಪೋಸ್ಡ್ ಆಫ್ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಅಂತ ಹೇಳಿದೆ. ಪ್ರೋಟಾನ್ಸ್ ಅಂದ್ರೆ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್. ಅದ್ರದ್ದು ಚಾರ್ಜ್ ಎಷ್ಟು ಇರುತ್ತೆ ಅಂದ್ರೆ 1.6 × 10⁻⁻19 ಕೂಲಮ್. ನೆಕ್ಸ್ಟ್ ಇರ್ತಾ ಮಾಸ್ ಅಪ್ರಾಕ್ಸಿಮೇಟ್ಲಿ ಸೊ 1.6726 × 10⁻⁻27 kg.
ಸೊ ಇದು ಯಾರು ಡಿಸ್ಕವರ್ ಮಾಡಿದಾರ ಅಂತ ಅಂದ್ರೆ ರುದರ್ಫೋರ್ಡ್ ಅಥವಾ ಗೋಲ್ಡ್ಸ್ಟೀನ್ ಅಂತ ಹೇಳಿ ಎರಡರ ಒಂದು ಆಪ್ಷನ್ ಇರ್ತೈತಿ. ಬರೀ ಅಂದ್ರೆ ಯಾವ್ದು ಬರೀ ಉಂಟ್ರಿ ಸರ್ ಅಂತಂದ್ರೆ ರುದರ್ಫೋರ್ಡ್ ಅರೆ ಬರೀ ಗೋಲ್ಡ್ಸ್ಟೀನ್ ಅರೆ ಬರೀ, ಇಲ್ಲ ಎರಡು ಬರೀತಾರೆ ಹಿಂಗ್ ವರಾರ್ ಅಂತ ಹೇಳಿ ಬರೀ. ಓಕೆ, ಬರೋದ್ ಕೇಳಿಲ್ಲ ಟಿಕ್ ಹೊಡೆದ್ರಾಗಿತ್ತಂದ್ರೆ ಆಪ್ಷನ್ಸ್ ದಾಗ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಗಳ್ದಾಗ ಸೊ ರುದರ್ಫೋರ್ಡ್ ಅಂತೇಳಿ ಸೊ ಕೊಟ್ಟಿದ್ದಾನೆ. ಯಾಕೋ ನಿನ್ನ ಸೇಮ್ ಇದೇ ತರಾನೇ ಲೈಟ್ ಹೋಗಿದ್ವಲ್ಲ. ಸೇಮ್ ಟು ಸೇಮ್ ಇದೇ ಟೈಮಿಗೆ ಹೋಗಿದ್ವು. ಇರ್ಲ ಕವೇನ್ ಹೋಗ್ತಾವ ಬರ್ತಾವ. ರೈಟ್, ನ್ಯೂಟ್ರಾನ್ಸಿಗೆ ಬರಪ್ಪ. ನ್ಯೂಟ್ರಾನ್ಸಿಗೆ ಅಂದ್ರೆ ಅಂತಾರೆ ಏನಂತ ಹೇಳ್ತೀರಿ, ಇದಕ್ಕೆ ಯಾವುದೇ ರೀತಿ ಚಾರ್ಜ್ ಇರಂಗಿಲ್ಲ. ನೋ ಚಾರ್ಜ್. ನೋ ಚಾರ್ಜ್ ಅಂದ್ರೆ 0 ಕೂಲಮ್ ಅಂತ ಹೇಳ್ಬೋದು. ದಟ್ ಇಸ್ ನಾಟ್ ಹ್ಯಾವಿಂಗ್ ಎನಿ ಚಾರ್ಜ್. ನ್ಯೂಟ್ರಾನ್ ಫಾಸ್ಟ್ ಬಂದ್ಬಿಟ್ರೆ ಈ ಚಾಪ್ಟರ್ದಾಗ ಏನ್ ತೇರಿ ಬರೋಕಲ್ಲ. ನಿನ್ನೆ ಹೆಂಗ್ 2ರಿಂದ 3 ಮಾರ್ಕ್ಸ್ ಬಿಡ್ತು ಅಂದ್ಮೇಲೆ ಇವತ್ತು 2ರಿಂದ 3 ಮಾರ್ಕ್ಸ್ ಕವರ್ ಮಾಡ್ಬಿಡ್ತೀನಂತ. ಅವ್ರು ಕುಂದ್ರಲಾರ್ದವ್ರು ಅನುಭವಿಸ್ಲ ಅದು, ಯಾಕಂದ್ರೆ ಅವ್ರಿಗೆ ಬಿಟ್ಕೊಟ್ಟಿದ್ದು. 9ನೇ ತಾರೀಕು ಹಿಡಿದ ರಿವಿಷನ್ ಆಗ್ದಂಗ ಆಗ್ತದೆ ನಿಮ್ಗೆ. ಅವ್ರಿಗೆ ಏನಕ್ಕೈತೆ ಹೊಸದಾಗಿ ತಿಳ್ಕೊಬೇಕಾಗ್ತದೆ, ಅಷ್ಟೇ ಡಿಫ್ರೆನ್ಸ್. ಏನ್ ಡೆಮೋ ಕ್ಲಾಸ್ ಅಂತಂದ್ರೆ ಅವು ಸುಮ್ನೆ ಟೈಮ್ ಪಾಸ್ ಮಾಡೋದಲ್ಲ, ಅಲ್ಲಿ ಕಂಟೆಂಟ್ ನ ಕವರ್ ಮಾಡ್ಬಿಡುತ್ತೆ. ಟೇಕ್ ಇಟ್ ಫಾಸ್ಟ್. ನ್ಯೂಟ್ರಾನ್ ಇಸ್ ಅ ಸೊ ನ್ಯೂಟ್ರಲ್ ಪಾರ್ಟಿಕಲರ್ ಅಂದ್ರೆ ದಟ್ ಈಸ್ ನ್ಯೂಟ್ರಲ್ ಪಾರ್ಟಿಕಲ್ ಅಂದ್ರೆ ಏನ್ರಿ ಸರ್, ದಟ್ ಈಸ್ ನಾಟ್ ಹ್ಯಾವಿಂಗ್ ಎನಿ ಆಫ್ ದಿ ಚಾರ್ಜಸ್ ಅಂತೇಳಿ. ಓಕೆ, ನೋ ಚಾರ್ಜ್ ಅಂತ ಹೇಳಿ ಹೇಳ್ಬೋದು. ಅನ್ಚಾರ್ಜಡ್ ಅನ್ನೋದು ಒಂದೇ ನೋಡ್ರಿ, ಅನ್ಚಾರ್ಜಡ್ ಪಾರ್ಟಿಕಲ್. ಅನ್ಚಾರ್ಜಡ್ ಪಾರ್ಟಿಕಲ್, ಅನ್ಚಾರ್ಜಡ್ ಪಾರ್ಟಿಕಲ್. ಅದನ್ನೇ ಬ್ರಿಕೆಟ್ದೊಳಗೆ ಏನ್ ಬರೋಣಪ್ಪ ಇದಕ್ಕೆ ಯಾವುದೇ ರೀತಿ ಚಾರ್ಜ್ ಇಲ್ಲ. ಯಾವುದೇ ರೀತಿ ಚಾರ್ಜ್ ಇಲ್ಲ ಅಂದ್ರೆ ಏನ್ರದು, ನೋ ಚಾರ್ಜ್ ಅಂತ ಹೇಳ್ಬೋದು. ಇಟ್ ಹ್ಯಾಸ್ ನೋ ಚಾರ್ಜ್. ಇಟ್ ಅಂದ್ರೆ ಯಾರ ಒಬ್ರು ಹೇಳ್ರಿ, ವಾಟ್ ಇಸ್ ದಟ್ ಇಟ್? ಇಟ್ ಹ್ಯಾಸ್ ನೋ ಚಾರ್ಜ್. ಇಟ್ ಹ್ಯಾಸ್ ಅ ನೋ ಚಾರ್ಜ್. ಯಾವುದೇ ರೀತಿ ಅದಕ್ಕೆ ಚಾರ್ಜ್ ಇಲ್ಲ. ಇಲ್ಲಿ ಪ್ರೋಟಾನ್ ಹಾಕದ ನ್ಯೂಟ್ರಾನ್ ಹಾಕದ ಇಲ್ಲಿ ಇಟ್ ಅಂದ್ರ, ಸೊ ದಟ್ ಈಸ್ ವಾಟ್ ನ್ಯೂಟ್ರಾನ್ ಬಗ್ಗೆ ಡಿಸ್ಕಷನ್ ಮಾಡಿದ್ರೆ ಅಂದ್ರೆ ಇಟ್ ಈಸ್ ನ್ಯೂಟ್ರಾನ್. ನೆಕ್ಸ್ಟ್ ಸರ್ ಅಂತಂದ್ರ ಇದಕ್ ಚಾರ್ಜ್ ಅಂತ ಇಲ್ಲೇ ಇಲ್ಲ. ಚಾರ್ಜ್ ಇಲ್ಲೇ ಇಲ್ಲ ಅಂತಂದ್ರ ಕೇಳಿದ್ರು ಎಷ್ಟು ಅಂತ ಹೇಳಿ ಅದ್ರದ್ದು ಮ್ಯಾಗ್ನಿಟ್ಯೂಡ್ ಇಲ್ಲ ಅಂದಿದ್ದಕ್ಕೆ. ಸೊ ಇಫ್ ಇಟ್ ಇಸ್ ನಾಟ್ ಹ್ಯಾವಿಂಗ್ ಎನಿ ಚಾರ್ಜ್, ಇಲ್ಲಿ ಬರೀತಿದೆ ನೋಡ್ರಿ 1.6 ಅಂತ ಹೇಳಿ ಇದಕ್ಕೆ ಬರೀದ್ದೇವೆ. ಇದಕ್ಕೆ 0 ಆಗಿರ್ತದೆ, ನೋ ಚಾರ್ಜ್ ಅಂತ. ಇಟ್ ಇಸ್ ಹ್ಯಾವಿಂಗ್ 0 ಚಾರ್ಜ್ ಅಂತ. ಸೊ ಯು ಕ್ಯಾನ್ ಟೇಕ್ ಕನ್ಸರ್ನ್ ಟು ದಟ್ ಮಾಸ್ S2 ಅಂತ ಹೇಳಿ, ಮಾಸ್ ಆಫ್ ನ್ಯೂಟ್ರಾನ್, ಮಾಸ್ ಆಫ್ ದಿ ನ್ಯೂಟ್ರಾನ್. ಇವು ಯಾವ ಎಕ್ಸಾಮ್ ಬರಂಗಿಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ ಬಿದ್ರ ಸೊ ಬೀಳ್ಬಹುದು, ಇಲ್ಲಾಂದ್ರೆ ಇಲ್ಲ. ಬಟ್ ಥಿಯರಿ ಎಕ್ಸಾಮ್ ಲಾಸ್ಟಿಗೆ ಒಂದು ಅರ್ಧ ತಾಸು ಏನ್ ಹೇಳ್ತೀನಿ ನೋಡು, ಅದೇ ಗ್ಯಾರಂಟಿ ಪ್ರತಿ ವರ್ಷ 3 ಮಾರ್ಕ್ಸ್ ಬಿದ್ದೈತಿ. ಅದಕ್ಕೆ ನೀವೇ ಅಬ್ಸರ್ವೇಷನ್ ಮಾಡಿ ಹೇಳ್ರು ಎಷ್ಟು ಡಿಫ್ರೆನ್ಸ್ ಇದೆ. ವಾಟ್ ಇಸ್ ದ ಡಿಫ್ರೆನ್ಸ್ ದಟ್ ಅಪ್ರಾಕ್ಸಿಮೇಟ್ ಮಾಸ್ ಆಫ್ ಪ್ರೋಟಾನ್ ಆಸ್ ವೆಲ್ ಆಸ್ ನ್ಯೂಟ್ರಾನ್? ನೋಡ್ರಿ ಹೇಳ್ರಿ, ಅಬ್ಸರ್ವೇಷನ್ ಯು ಕ್ಯಾನ್ ಡೂ. ಸೊ ಕನ್ಸರ್ನ್ ಟು ದಿ ಇಲ್ಲಿ ನೋಡ್ರಿ, ಲಾಸ್ಟ್ ಟು ಡಿಜಿಟ್ ಹಿಯರ್ ದಟ್ ಈಸ್ 26, here it is 48. that is the difference. Okay, ಅವಕರು ಎರಡಕ್ಕೂ ನಡುವಿನ ಡಿಫರೆನ್ಸ್. ನೆಕ್ಸ್ಟ್ ಇದು ಯಾರು ಡಿಸ್ಕವರಿ ಮಾಡಿದಾರ ಅಂತ ಹೇಳಿ ನಿಮ್ ಫಸ್ಟ್ ಇಯರ್ಗೂ ಕೇಳಿರ್ತಾನ ನೋಡ್ರಿ. ಹೇಳಿದ್ದನ ನೀವು ಬರ್ದಿರ್ತೀರಿ. ಸೊ ಲೆಟ್ ಅಸ್ ಕ್ಯಾನ್ ಎನಿಬಡಿ ನೋಸ್ ಯಾರು ಡಿಸ್ಕವರಿ ಮಾಡಿದಾರ ಇಲ್ಲ ಅಂತ ಹೇಳಿದ ನೋಡ್ರಿ. ಇದು ಇವನ್ KS ಕೇಳಿದಾನ, PC ಕೇಳಿದಾನ, PSI ಕೇಳಿದಾನ, ಇವನ್ ನಿಮ್ KCET ಗೆ ನೀಟ್ ಇಂಥವಕ್ಕೂ ಕೇಳಬಹುದು ನೋಡ್ರಿ, ಇಂಥ ಸಿಂಪಲ್ ಆಗಿತ್ತು. ಸೊ ಇದು ಗೋಲ್ಡ್ಸ್ಟೀನ್ ಅಥವಾ ರುದರ್ಫೋರ್ಡ್ ಆಗಿದ್ರೆ ಇದು ಯಾರಂತಂದ್ರೆ ಮೋಸ್ಟ್ಲಿ ನಿಮಗ ಒಂದು ಟ್ರಿಕ್ ಹೇಳ್ಕೊಟ್ಬಿಡ್ತೀನಿ ಅಂತದ್. ಪೆನ್ ಅಂತೇಳಿ ಒಂದು ಟ್ರಿಕ್ ಕೊಟ್ಟಿರ್ತೀನಿ. P ಅಂದ್ರೆ ಏನು ಪ್ರೋಟಾನ್, E ಅಂದ್ರೆ ಏನು ಎಲೆಕ್ಟ್ರಾನ್, ಇನ್ನೊಂದು N ಅಂದ್ರೆ ಏನು ನ್ಯೂಟ್ರಾನ್. ಎಟ್ KSRTC, K ಒಂದು ಬಿಟ್ಬಿಡು, RTC ಅಂತಂದ್ರೆ ಏನಾಗತ್ತದ ನೋಡ್ರಿ. R ಅಂದ್ರೆ ಇಲ್ಲಿ ರುದರ್ಫೋರ್ಡ್ ಬಂದ, T ಅಂದ್ರೆ JJ ಥಾಮ್ಸನ್ ಆಗಿರ್ತಾನೆ, C ಅಂದ್ರೆ ಚಾಡ್ವಿಕ್, ಜೇಮ್ಸ್ ಚಾಡ್ವಿಕ್ ಅಂತೇಳಿ. ಸೊ ಲೆಟ್ ಅಸ್ ಯು ಕ್ಯಾನ್ ಹ್ಯಾವ್ ದಟ್. ನ್ಯೂಟ್ರಾನ್ ವಾಸ್ ಡಿಸ್ಕವರ್ಡ್ ಬೈ ಯಾರ ಹೆಸರು ಅಂತಂದ್ರೆ ನೀವೇ ಹೇಳ್ಬಿಟ್ರಲ್ಲ, ಏನಾಗ ಹೇಳಿದ್ರಲ್ಲ, ವಾಸ್ ಡಿಸ್ಕವರ್ಡ್ ಬೈ RTC ಅಂದ್ರೆ ಏನ್ ಬರ್ತದೆ, C ಅಂದ್ರೆ ಡಿಸ್ಕವರ್ಡ್ ಬೈ, ಏನಾಗ ಹೇಳಿದ್ನಲ್ಲೋ, ಡಿಸ್ಕವರ್ಡ್ ಬೈ ಜೇಮ್ಸ್ ಚಾಡ್ವಿಕ್ ಅಂತ. ಡಿಸ್ಕವರ್ಡ್ ಬೈ ಇಲ್ಲಿ ಬರ್ದಿರ್ತ ನೋಡ, ಇಲ್ಲಿ ಅಷ್ಟು ಸರಿ ಇದು ಅನ್ಸಂಗಿಲ್ಲ, ಈ ಕಡೆ ಬರ್ದಿರ್ತ ಜೇಮ್ಸ್ ಚಾಡ್ವಿಕ್, ಸ್ಪೆಲ್ಲಿಂಗ್ ಕರೆಕ್ಟ್ ಬರೀರೋ, ಜೇಮ್ಸ್ ಚಾಡ್ವಿಕ್. ಹಿಂಗೊಂದು ಟೇಬಲ್ ಹಾಕ್ಬಿಡ್ರಿ ಹೈಲೈಟ್. ಸೊ ಇವು MCQs ಗೆ ಹೆಲ್ಪ್ ಆಗ್ತಾವ ನೋಡಪ್ಪ. ಸೊ MCQs ಗೆ ಅಂತ ಹೇಳಿ ಸಪರೇಟ್ ನೀವೇನು ಓದೋದ್ ಬೇಕಿಲ್ಲ, ಇವನೇ ಸರಿಯಾಗಿ ಓದಿದ್ರಂದ್ರೆ ಇವೇ ಪಾಯಿಂಟ್ಸ್ ನ ಅಲ್ಲಿ ಕವರ್ ಆಗಿರ್ತೈತಿ. ಇದೊಂದು ಪಾಯಿಂಟ್ ತೊಗೊಳ್ರಿ, ಇದು ಕೇಳ ನೋಡ್ರಿ, MCQs ದೊಳಗಡೆನೆ ಕೇಳಿದಾನೆ, ಇವನ್ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೇಳಿದಾನೆ. ನ್ಯೂಟ್ರಾನ್ ಅಂದದ್ ಎಲ್ಲಿ ಸ್ಟೇಬಲ್ ಇರ್ತೈತಿ ಅಂತ ಹೇಳಿ ಕೇಳಿರ್ತಾನೆ. ಇನ್ಸೈಡ್ ದಿ ನ್ಯೂಕ್ಲಿಯಸ್ ದಟ್ ಈಸ್ ಗೋಯಿಂಗ್ ಟು ಬಿ ದ ಸ್ಟೇಬಲ್ ಅಂತ ಹೇಳಿ ಬರ್ರಿ. ನ್ಯೂಟ್ರಾನ್ inside
ನ್ಯೂಟ್ರಾನ್ ಇನ್ಸೈಡ್ ಇದೇ ಕೇಳ ನೋಡ ಇದೇ ಆಪ್ಷನ್ಸ್ ಕ್ರಿಯೇಟ್ ಮಾಡಿದಾನ ಇನ್ಸೈಡ್ ದಿ ನ್ಯೂಕ್ಲಿಯಸ್ ಈಸ್ ಸ್ಟೇಬಲ್. ಕ್ವಶನ್ ಹೆಂಗ್ ಕೇಳ್ತಾನೆ ಯಾರಾದ್ರೂ ಗೆಸ್ ಮಾಡ್ರಪ್ಪ. ನ್ಯೂಟ್ರಾನ್ ಈಸ್ ಸ್ಟೇಬಲ್ ಅಂತ ಹೇಳ್ಕೊಟ್ಟು ಇನ್ಸೈಡ್ ದಿ ನ್ಯೂಕ್ಲಿಯಸ್ ಔಟ್ಸೈಡ್ ದಿ ನ್ಯೂಕ್ಲಿಯಸ್ ಹಿಂಗ ಆಪ್ಷನ್ ಕ್ರಿಯೇಟ್ ಮಾಡ್ಕೊತ ಬಂದಿರ್ತಾನ. ಬೋತ್ ಎ ಅಂಡ್ ಬಿ ನನ್ ಆಫ್ ದಿ ಅಬವ್. ಅವಾಗ ಏನಂತ ಹೇಳಿ ಟಿಕ್ ಹೊಡಿಬೇಕಾಗದ ಕುಲ್ಕರ್ಣಿ ಸ್ಟೇಬಲ್ ಇನ್ಸೈಡ್ ದಿ ನ್ಯೂಕ್ಲಿಯಸ್ ಅಂತ ಹೇಳಿ ಇನ್ಸೈಡ್ ದಿ ನ್ಯೂಕ್ಲಿಯಸ್. ಅರ್ಥ ಆಕೈತಿ? ಸೊ ಇಷ್ಟನ್ನ ಒಮ್ಮ ಗ್ಲಾನ್ಸ್ ಮಾಡ್ಕೊಂಡ್ ಬಿಡ್ರಿ ನೋಟ್ ಅಂತ ಹೇಳಿ ಹೋಗಂತೆ. ಒಂದ್ಸಲ ಕ್ವಿಕ್ ಆಗಿ ಗ್ಲಾನ್ಸ್ ಮಾಡ್ಕೋರಿ. ಇವು ಲೈವ್ ಅದು ಒಮ್ಮೊಮ್ಮೆ ನಡು ಬಂದು ತಿಳ್ಕೊರಿ ನೋಡುದು ಹೊಳ್ ಹೋಗೋದಕ್ಕೈತಿ. ಯಾಕಂದ್ರೆ ಹಿಂದನೂ ಗೊತ್ತಿರಲ್ಲ ಮುಂದನೂ ಗೊತ್ತಿರಲ್ಲ. ಲೈವ್ ಹೆಂಗ್ ಹೋಗ್ತಾ ಇರ್ತೈತೆ ಅಂದ್ರೆ ನಾವು ಎಲ್ಲಿಂದ ಇದ್ದಿರ್ತೀವಲ್ಲ ಅಲ್ಲಿಗೆ ಬಂದಕ್ಕೆ ಜಾಯ್ನ್ ಆದ್ರೆ ಅದು ಹಂಗೆ ಸ್ಟಾರ್ಟಿಂಗ್ ದಾಗ ಇರ್ಬೇಕು. ಇಲ್ಲಾಂದ್ರೆ ಪೂರ್ತಿ ಲೋಡ್ ಮಾಡಿದ ಬಳಿಕ ನೋಡ್ಬೇಕು. ಈಗ ನಡು ಬಂದ್ರೆ ತಿಳ್ಕೊರಿ ಬರುದು ಹೋಗೋದು ಇದ್ದಿರ್ತಾವ. ಯಾಕಂತ ಹೇಳ್ರಿ ಆ ಕಡೆದು ಹಿಂದಿಂದ ಗೊತ್ತಿರಲ್ಲ ಮುಂದಿನ ತಿಳಿಯಂಗಿಲ್ಲ ಹಿಂಗ ಆಗ್ತಿರ್ತೈತಿ. ಅದಕ್ಕೆ ಸ್ಟಾರ್ಟಿಂಗ್ ದಾಗ ಇರ್ಬೇಕು. ಇವ್ ಏನಿರ್ತದ ಕ್ಲಾಸ್ನಾಗ ಇದ್ದಿರ್ತೈತಿ ಇಲ್ಲಿನ ಒಮ್ಮೆ ಹೇಳಲ್ಕ ಇದು ಆಗಿರ್ತದ. ಅವ್ರ ಲೈಫ್ ಒಳಗೆ ಏನಿದ್ದಿರ್ತಾವ್ರಿ ಕಂಟ್ರೋಲ್ ಇರಂಗಿಲ್ಲ. ಹೆಂಗ್ ಬೇಕಾದಂಗ ಹೋಗ್ಬೋದು ಹೆಂಗ್ ಬೇಕಾದಾಗ ಬರ್ಬೋದು. ಮತ್ ಇದು ರೀಕಾಲ್ ಮಾಡಿದ್ರ ಮತ್ ಬಂದ್ರೆ ತಿಳ್ಕೊರ್ ಮತ್ತೆ ತಿಳಿಯಂಗಿಲ್ಲ ಅದು ಹಂಗಾಗಿರ್ತದ. ಸೊ ನ್ಯೂಕ್ಲಿಯಸ್ ಅನ್ನೋದು ನೋಡ್ರಿ ಇಲ್ಲಿ. ಸೊ ಕನ್ಸರ್ನ್ ಟು ದ ನ್ಯೂಕ್ಲಿಯಸ್ ಇಟ್ ಈಸ್ ಕಾಂಪೋಸ್ಡ್ ಆಫ್ ಎದ್ರಲ್ಲಿ ಹೇಳ್ಬಿಡ್ರಿ ಪ್ರೋಟಾನ್ ಮತ್ತೆ ಎದ್ರಲ್ಲಪ್ಪ ನ್ಯೂಟ್ರಾನ್ಸ್. ಪ್ರೋಟಾನ್ಸ್ ಅಂದ್ರೆ ಏನ್ರಿ ಸರ್ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್. ಅದರದ್ದು ಮ್ಯಾಗ್ನಿಟ್ಯೂಡ್ ಆಫ್ ದಿ ಚಾರ್ಜ್ ಎಷ್ಟು ಸರ್ 1.6 × 10⁻⁻19 ಕೂಲಮ್ ಅಂತೇಳಿ. ಇದ್ರದ್ದು ಅಪ್ರಾಕ್ಸಿಮೇಟ್ ಮಾಸ್ ಎಷ್ಟು ಸರ್ ಅಂದ್ರೆ 1.6726. ಇವ್ ಎರಡೇ ಲಾಸ್ಟ್ ಎರಡೇ ವ್ಯಾಲ್ಯೂ ಗೊತ್ತಿರ್ಲಿ. ಅದಕ್ಕ ಪ್ರೋಟಾನ್ 26 ಆಯ್ತದ್ರ ಅದೇ ಹೋಗಿ ನ್ಯೂಟ್ರಾನ್ಸ್ ಎಷ್ಟಿದೆ. ಸೊ 48 ಅಂತ ಹೇಳಿ ಇದೆ ನೋಡ್ರಿ. ಎರಡು ಕುರ್ದು -27 kg -27 kg. ಇದು ಯಾರು ಡಿಸ್ಕವರ್ ಮಾಡಿದಾರೆ ಸರ್ ದಿಸ್ ವಾಸ್ ಡಿಸ್ಕವರ್ಡ್ ಬೈ ಸೊ ಯಾರು ರುದರ್ ಫೋರ್ಡರ್ ಏನ್ರಿ ಇಲ್ಲಾಂದ್ರೆ ಗೋಲ್ಡ್ ಸ್ಟೀನರ್. ಇಬ್ಬರದ್ರ ಒಬ್ರು ಆಪ್ಷನ್ಸ್ ಕೊಟ್ಟಿರ್ತಾರೆ. ಇಲ್ಲ ಎರಡು ಕೊಟ್ಟಿದ್ರೆ ಅಂದ್ರೆ ಬೋತ್ ಎ ಅಂಡ್ ಬಿ ಅಂದಿರ್ತಾರೆ. ಇಲ್ಲ ಒಂದಂತೂ ಕೊಟ್ಟಿರ್ತಾರೆ. ನೆಕ್ಸ್ಟ್ ಸೊ ನ್ಯೂಟ್ರಾನ್ ದಟ್ ಈಸ್ ನ್ಯೂಟ್ರಲ್ ಪಾರ್ಟಿಕಲ್ ಅಥವಾ ಅನ್ಚಾರ್ಜ್ಡ್ ಪಾರ್ಟಿಕಲ್ ಅಥವಾ ಇದಕ್ಕೆ ಯಾವುದೇ ರೀತಿ ಚಾರ್ಜ್ ಇಲ್ಲ. ಇಟ್ ಇಸ್ ನಾಟ್ ಹ್ಯಾವಿಂಗ್ ಎನಿ ಚಾರ್ಜ್ ಅಂತೇಳಿ. ನೆಕ್ಸ್ಟ್ ಸೊ ನ್ಯೂಟ್ರಾನ್ ಮಾಸ್ ಎಷ್ಟು ಇರ್ತಂದ್ರ ಲಾಸ್ಟ್ ಡಿಜಿಟ್ ಅಷ್ಟೇ 48 ನೋಡಪ್ಪ. ಅದಕ್ಕೆ 26. ನೆಕ್ಸ್ಟ್ ಇದು ಯಾರು ಡಿಸ್ಕವರ್ ಮಾಡಿದಾರೆ ಸರ್ ದಿಸ್ ವಾಸ್ ಡಿಸ್ಕವರ್ಡ್ ಬೈ ಜೇಮ್ಸ್ ಚಾಡ್ವಿಕ್. ನೆಕ್ಸ್ಟ್ ನ್ಯೂಟ್ರಾನ್ ಇನ್ಸೈಡ್ ದಿ ನ್ಯೂಕ್ಲಿಯಸ್ ಏನಾಗಿರ್ತದೆ ಸ್ಟೇಬಲ್ ಅಂತ ಹೇಳಿ ಇಷ್ಟು. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿ ಎಲೆಕ್ಟ್ರಾನ್ಸ್ ಯಾರು ಹೇಳ್ತೀರಿ ಹೇಳ್ರಿ ಫಾಸ್ಟ್. ಶಶಾಂಕ್ ನೀ ಇಲ್ಲಿದೆ ಜಾಯ್ನ್ ಅದೇನು? ಟೇಕ್ ದಟ್ ಬರ್ತೈತೆ ಕ್ಲಿಯರ್. ಅದೇನ್ ಡೌಟ್ ಇಲ್ಲ. ಬಟ್ ಅದು ಏನ್ ಬಂದಿರ್ತದೆ ಗೊತ್ತಾನ ನೀವ್ ಎಲ್ಲಿಗೆ ಜಾಯ್ನ್ ಆಗಿರ್ತಾರಲ್ಲ ಅಲ್ಲಿಂದ ಹಿಂದನೂ ಹೋಗ್ಲಿಕ್ಕೆ ಬರಲ್ಲ ಮುಂದನ್ನು ಹೋಗ್ಲಿಕ್ಕೆ ಬರಲ್ಲ. ಅದೇ ಡಿಫ್ರೆನ್ಸ್. ಟೋಟಲ್ ಎಷ್ಟು 455 460 ಅದಷ್ಟು ಡೌನ್ಲೋಡ್ ಮಾಡ್ಕೊಂಡಿದಾರ. ಇನ್ನ ಕೆಲವೊಬ್ರಿಗೆ ಅದು ಯೂಸ್ ಮಾಡಿದ್ರೆ ಗೊತ್ತಿರಲ್ಲ ಹಂಗಾಗಿರ್ತದೆ. ಪಿಡಿಎಫ್ಗಳು ನಾ ಏನ ಇದನ್ನ ಯಾವ ಇದು ಅಪ್ಲೋಡ್ ಮಾಡಿಲ್ಲ. ಅಪ್ಲೋಡ್ ಮಾಡ್ತೀನಿ. ಚಾಪ್ಟರ್ ವೈಸ್ ನೋಟ್ಸ್ ನ ಅಪ್ಲೋಡ್ ಮಾಡ್ತೀವಿ. ಚಾಪ್ಟರ್ ವೈಸ್ 100% ಫಿಕ್ಸ್ ಕ್ವಶನ್ಸ್ ಅಪ್ಲೋಡ್ ಮಾಡ್ತೀವ. ಎಲ್ಲಾ ಚಾಪ್ಟರ್ಸ್ ಫ್ರೀ ಇಡಂಗಿಲ್ಲ. ಕೆಲವೊಂದಿಷ್ಟು ಅಷ್ಟೇ ಫ್ರೀ ಇಟ್ಟಿರ್ತದ. ಉಳ್ಕದ ಕೋರ್ಸ್ ತಗೊಂಡ್ರೆ ಮಾತ್ರ ಆಕ್ಸೆಸಿಬಿಲಿಟಿ ಬರ್ತದೆ ನೋಡ್ರಿ. ಸೊ ಮೆಜಾರಿಟಿ ಕಂಟೆಂಟ್ ಅಂತೂ ಇದ್ರದ್ದು. ಈಗ ಇದು ಲೈವ್ ತಗೊಂಡಿದ್ದೆಲ್ಲ ಕಂಪ್ಲೀಟ್ ಆಗಿ ಅಲ್ಲೇ ರೆಕಾರ್ಡ್ ಆಗಿ ಇಟ್ಟಿರ್ತದೆ. ರೈಟ್ ನೆಕ್ಸ್ಟ್ ತಗೊಳ್ರಪ್ಪ ನೋಟ್. ಎಲೆಕ್ಟ್ರಾನ್ ಅಂತಂದ್ರೆ ಏನಂತ ಹೇಳಿದೆವು ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ ನೋಡಿ. ಪಾಸಿಟಿವ್ಲಿ ಚಾರ್ಜ್ಡ್ ಪ್ರೋಟಾನ್ ಅಂದ್ರೆ ಈಗ ತಗೊಂಡ್ಬಿಡ್ರಿ ಎಲೆಕ್ಟ್ರಾನ್. ಎಕ್ಸಾಮ್ ಬೀಳೋದಾದ್ರೆ ಇದು ಒಂದ್ ತಾಸ್ನಾಗ ಮುಗಿತು ನೋಡ್ರಿ. ಆಲ್ರೆಡಿ ಇದ್ರದ್ದು ಉಷ್ಟು ಆಲ್ಮೋಸ್ಟ್ ಹೇಳಿದ್ದೀನಿ. ಮಾರ್ಚ್ ಎಕ್ಸಾಮ್ ಏನ್ ಇತ್ತಲ್ಲ ಬಡ ಹೇಳ್ಬಿಟ್ಟಾಯ್ತು ಸರ್. ಇವತ್ ನೋಡಿದ್ರೆ ತಿಳಿತದ, ಅವತ್ತೇ ನೋಡಿದ್ರೆ ತಿಳಿತಿರಲ್ಲ ಅದು. ಇವತ್ ನೋಡ್ರಿ ಬೇಕಾದಂಗ ಹೋಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಎಲೆಕ್ಟ್ರಾನ್ ಈಸ್ ಅ ನೆಗೆಟಿವ್ಲಿ ಅಂದ್ರೆ ಏನು ಮೈನಸ್ ಅಂತ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್. ಅಂದ್ರೆ ಮೈನಸ್ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್. ನೆಕ್ಸ್ಟ್ ಮ್ಯಾಗ್ನಿಟ್ಯೂಡ್ ಆಫ್ ದಿ ಚಾರ್ಜ್ ಅಂದಾಗ ಏನ್ ಬರ್ತದೋ ಪಾಸಿಟಿವ್ ಇದ್ರೂ ಪಾಸಿಟಿವ್ ಅಂತ ಹೇಳಿದೆವು, ನೆಗೆಟಿವ್ ಇದ್ರೂ ಪಾಸಿಟಿವ್. ಮ್ಯಾಗ್ನಿಟ್ಯೂಡ್ ಅಂದಾಗ ಅದರಷ್ಟೇ ನೋಡ್ರಿ. ಎದರಷ್ಟು ಪ್ರೋಟಾನ್ ಎಷ್ಟು ತೊಗೊಂಡ್ರಿ ಇನ್ನೇಗ ಹೇಳಿರಲ್ರಿ. ಪ್ರೋಟಾನ್ ಎಷ್ಟು ತೊಗೊಂಡ್ರಿ ಅಷ್ಟೇ ಅದು ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್.
magnitude of a charge of electron. ಎಷ್ಟು ಅಭಿಷೇಕ 1.6 ಕೆಲವೊಂದು ಬುಕ್ ನ 1.602 ಬರ್ದಿರ್ತಾರ, ತಗೊಂಡ್ರಿ ಅಂತ ತಪ್ಪೇನಿಲ್ಲ. ನಾ ಆಪ್ಷನ್ಸ್ ದೊಳಗ ಅದು ಅಷ್ಟು ಕೊಟ್ಟಿದ್ದಾನ ಅದಕ್ಕೆ ಟಿಕ್ ಹೊಡಿರಿ, ಇಲ್ಲ ಅಂತಂದ್ರೆ ಇಷ್ಟು ಕೊಟ್ಟಿದ್ದಾನ ಇದಕ್ಕೆ ಟಿಕ್ ಮಾಡ್ಬೇಕು. MCQs ರೈಟ್. ಇದೇ ಯಾರು ಡಿಸ್ಕವರ್ ಮಾಡಿದಾರೆ ಹೇಳಿ ನೋಡೋಣ. ಆಗಳಿದ್ದ ಟ್ರಿಕ್ ಬೇಕಂದ್ರೆ ಬರ್ಸ್ಬಿಡ್ತೀನಿ ಅಂತಲ್ಲಿ, ಇಲ್ಲಿ ಬರ್ಸ್ತಿರ್ತೀನಿ ಅದು ಟ್ರಿಕ್. ಎಲೆಕ್ಟ್ರಾನ್ ವಾಸ್ ಡಿಸ್ಕವರ್ಡ್ ಬೈ, ನೋಡ್ರಿ ಕೆಲವೊಬ್ರು ಥೇರಿ ಕುಂದ್ರಲಾರದ ಸೀಟ್ 20 ಸಲ ಲಗಟ್ಟಿ ಹೊಡೆದ್ರು ಒಂದ್ ಅಕ್ಷರ ತಲೆ ಹೋಗಿಲ್ಲ ಸೀಟ್ ಇದೆ, ಇಲ್ಲಾಂದ್ರೆ ಬ್ಯಾಟ್ ಹಾಕ್ಬೇಕಾಕದ, ಸಾವಿರಾರು ಕ್ವಶನ್ ಬ್ಯಾಟ್ ಹಾಕಿದ್ರು ಅವ್ ಬರಂಗಿಲ್ಲ. ಕಾಮನ್ ಸೆನ್ಸ್ ಮತ್ತೆ ಬೇಸಿಕ್ ನಾಲೆಜ್ ದಿಂದ ಹೋದ್ರೆ ಸಿಟಿ ಅನ್ನೋದು, ಸಿಟಿ ನೀಟ್ ಕ್ಲಾಸ್ ಯಾರಿಗೆ ತಿಳಿತದಪ್ಪ ಅಂದ್ರ ಇಫ್ ಅಂಡ್ ಓನ್ಲಿ ಇಫ್ ಯು ಅಟೆಂಡೆಡ್ ದಿ ಥೇರಿ ಕ್ಲಾಸ್. ಇರ್ಲಿಲ್ಲ ಅಂದ್ರೆ ಒಡಕ್ ನೀರ್ ಹಾಕದಂಗ ಯಾವುದೇ ಕಾರಣಕ್ಕೂ ತಿಳಿಯಂಗೂ ಇಲ್ಲದು. ನೀ ಕೂತಿದ್ದು ವೇಸ್ಟ್, ನಿನ್ ಎಫರ್ಟ್ ವೇಸ್ಟ್, ಮನಿ ವೇಸ್ಟ್, ಟೈಮ್ ವೇಸ್ಟ್. ಇನ್ನ ಎಷ್ಟು ವೇಸ್ಟ್ ಬೇಕು? ಓಕೆ, ಅಪ್ಲಿಕೇಶನ್ ಹಾಕಿದ ಫೀಸ್ ಸುದನಕ್ಕೆ ವೇಸ್ಟ್ ಆಗ್ತದೆ ನೋಡ್ರಿ. ಇದು ಇದ್ದಿದ್ದು ರಿಯಲಿಸ್ಟಿಕ್ ಫ್ಯಾಕ್ಟ್. ಇದು ಲಕ್ಷಾಂತರ ಮಂದಿ ಗೊತ್ತಿರಂಗಿಲ್ಲ, ಯಾಕಂದ್ರೆ 4 ಲಕ್ಷ 5 ಲಕ್ಷ ಸಿಟಿ ಬರೀತಾರ, ರ್ಯಾಂಕ್ ಬರೋದೇ ಅಷ್ಟು 2 ಲಕ್ಷ ಅಂದ್ರೆ 2 ಲಕ್ಷ ಗೊಳ್ಳೆ ಇರ್ತಾರಂತ. ಗೊಳ್ಳ ಅಂದ್ರೆ ಗೊತ್ತಾಯ್ತಲ್ಲ, ವೇಸ್ಟ್ ಇರ್ತಾರಂತ, ಗೊತ್ತಿತ್ತು. ಸೊ ಅದ್ರ ಸಂಬಂಧ ನಿಮ್ಗೆ ಹೇಳೋದೇನಂದ್ರ ಓದಿ ಅದನ್ನ ಅಟೆಂಡ್ ಮಾಡಿ ಕ್ಲಾಸಸ್, ದೆನ್ ಯು ಕ್ಯಾನ್ ಗೋ ಟು ದ ಎಕ್ಸಾಮ್, ದೆನ್ ಓನ್ಲಿ ಇಟ್ ಇಸ್ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್. ಇಲ್ಲ ಬಾಳ ದೂರ ಏನ್ ಬೇಡ. ಮೊನ್ನೆ ಒಂದು ವಾರದ ಹಿಂದೆ ಇಲ್ಲೇ ಟೆಸ್ಟ್ ತಗೊಂಡಿ ನೋಡ್ರಿ, ಹೋ ಸ್ಯಾಟರ್ಡೇನ ಫ್ರೈಡೇ ಎಂದು. ಆ ಪರಿಸ್ಥಿತಿ ಆಗುದು, ರಿಪಿಟೇಷನ್ ಆಗುದ್ರಾಗ ಏನ್ ಡೌಟ್ ಏನಿಲ್ಲ. ಓಕೆ, ಎಲೆಕ್ಟ್ರಾನ್ ವಾಸ್ ಡಿಸ್ಕವರ್ಡ್ ಬೈ, ಯಾಕಂದ್ರೆ ಇದೇ ಕೇಳೋದನ್ನ ತಿಳ್ಕೊರಿ. ಇದೇನ್ MCQs ದ ಬಿಡಿಸಿದ್ರೆ MCQs ಒಂದ್ ಚಾಪ್ಟರ್ ಮೇಲೆ ನೀವು 1 ಲಕ್ಷ MCQs ಬಿಡಿಸು ವೇಸ್ಟ್. ಅದನ್ನೇ ಇಷ್ಟು ಕಂಟೆಂಟ್ ಸಿನಾಪ್ಸಿಸ್ ಓದು ಬೆಸ್ಟ್ ಆಗ್ತದೆ. ಇನ್ ಕೆಲವ್ ಹೆಂಗ್ ಗೊತ್ತನ, ಸಿಟಿ ಕ್ಲಾಸ್ ಅನ್ನೋದು ಅದಕ್ಕೆ ಬರ್ತಿರ್ತಾರೆ ತೇರಿ ಬಿಟ್ಟು, ಅದೇ ಟೀಚರ್ ಸೀಟ್ ಹೇಳ್ತಿರ್ತಾರೆ ಕೆಲವೊಂದ್ ಕಾಲೇಜ್ದೊಳಗ. ಅದು ಅವಾಗ ಏನು ಕೆಲಸ ಕೊಡಂಗಿಲ್ಲ ನೋಡಪ್ಪ. ಇನ್ನು ಬ್ಯಾರೆದವ್ರು ಹೇಳೋ ಮುಂದೆ ಅವ್ರಿಗೆ ಹೆಂಗ ಸಿಂಕ್ರನೈಸ್ ಆಗ್ತದ ಅವ್ರಿಗೆ ಗೊತ್ತು. JJ ಥಾಮ್ಸನ್ ನೋಡು, JJ ಥಾಮ್ಸನ್, ಬರೀ ಥಾಮ್ಸನ್ ಅಂತ ಹೇಳ್ಕೊಟ್ರೆ ಥಾಮ್ಸನ್, JJ ಥಾಮ್ಸನ್ ಇದ್ರ JJ ಥಾಮ್ಸನ್ ಹ್ಯಾವ್ ಟು ಟಿಕ್ ಮಾರ್ಕ್. ಒಂದ್ ನೋಟ್ ತಗೊಂಡ್ಬಿಡ್ರಿ, ಅದನ್ನ ಅಗ್ದಿ ನೀಟಿಗೆ. ಬಹಳಷ್ಟು ಸಲ PC PSI KS IS ಅಪಿಯರ್ ಆಗೈತಿ ನೋಡ್ರಿ. ಮ್ಯಾಚ್ ದ ಫಾಲೋಯಿಂಗ್ ಅಂತ ಹೇಳಿ ಕೇಳ್ತಾನಲ್ಲಿ. ಇಲ್ಲಿ ನೋಟ್ ನಂಬರ್ 1 ಅಲ್ಲಿದೆ, ಆಲ್ರೆಡಿ ನೋಟ್ ಹೇಳಿದೆವು. ಇದೊಂದು ನೋಟ್ ಅಂತೇಳಿ PEN ಅಂತೇಳಿ ನೀ ಬರೆಯದ ಪೆನ್ ಇರ್ತದೆ ಗೊತ್ತಾ. KSRTC ಬಸ್ಸಿಗೆ ಬಂತು ಹೋಯ್ತು ಅಂತೇಳಿ ಬಂದ್ ಬಳಕ ಹೋದ್ ಬಳಕ ರಿಪೋರ್ಟಿಂಗ್ ಮಾಡ್ತಿರ್ತಾರ ಗೊತ್ತಾ. ಯಾರು KSRTC ಗೆ ಬಸ್ ಸ್ಟ್ಯಾಂಡ್ ಹೋಗಿದಾರ ಗೊತ್ತಿರ್ತೈತಿ. ಅಲ್ಲಿ ಟೇಬಲ್ ಕೊಬ್ರು ಇದಿರ್ತಾರ. ಓಕೆ, ಇನ್ ಔಟ್ ಅಂತೇಳಿ ಬರೋದು ಅದಕ್ಕೆ ನಂಬರ್ ಕೊಟ್ಟಿಗೆ ಕಳಿಸ್ತಿರ್ತಾರಲ್ಲ. ಸುಮ್ ಅದಕ್ಕೆ ಪೆನ್ ಅಂತೇಳಿ ಬರ್ಲಿಕ್ಕೆ ಪೆನ್ ಎಲ್ಲಿ ಇಟ್ಟಿರ್ತಾರಪ್ಪ ಅಂದ್ರೆ @KSRTC ಅಂತೇಳಿ, @KSRTC. ಇವು KS 2 ಬಿಟ್ಟು ಬಿಡು, 2 ವರ್ಡ್ ಬಿಡು, ಊಟಕ್ಕೆ ಮ್ಯಾಚ್ ಮಾಡು, ಕರೆಕ್ಟ್ ಆಗ್ತದೆ. ಊಟಕ್ಕೆ ಮ್ಯಾಚ್ ಮಾಡಂದ್ರೆ ನೋಡು, P ಗೆ R ಅಪ್ಪ, P ಗೆ R ಅಂದ್ರ ಪ್ರೋಟಾನ ಯಾರಾದ್ರು ರುದರ್ಫೋರ್ಡ್. ಓಕೆ, ರುದರ್ಫೋರ್ಡ್. ಇದು ಕೊಟ್ಟಿರ್ಲಿಲ್ಲ ಅಂದ್ರೆ ಆಪ್ಷನ್ದಾಗ ಏನಂತ ಹೇಳಿದನಲ್ಲ, ಗೋಲ್ಡ್ ಸ್ಟೀನ್. ಹೆಚ್ಚಾಗಿ ಅದೇ ಕೊಟ್ಟಿರ್ತಾನ. ನೆಕ್ಸ್ಟ್ ಈಗೆ ಯಾವ್ದಕ್ ಮ್ಯಾಚ್ ಆದಂಗ ಆಕೈತಿ, ಈಗೆ ಟಿ, ಈಗೆ ಏನು ಟಿ ಅಂದಂಗ. ಇನ್ನೇಗ ಹೇಳಿ ನಗರಿ, ಈಗೆ ಟಿ. ಈ ಅಂದ್ರೆ ಏನು ಫಸ್ಟ್ ಅದು ಗೊತ್ತಿರ್ಬೇಕು. ಮತ್ತೆ ಬರೀ ಈ ಅಂದ್ರೆ ನನಗೆ ಗೊತ್ತಿರ್ಲಿಲ್ಲ ಅಲ್ಲೇನ್ ಹಾಕ್ತಿ. ಅದ ಥಾಮ್ಸನ್ ಅಥವಾ JJ ಥಾಮ್ಸನ್, ಥಾಮ್ಸನ್ ಅಥವಾ JJ ಥಾಮ್ಸನ್, JJ ಥಾಮ್ಸನ್. ರೈಟ್, ನೆಕ್ಸ್ಟ್ ಇನ್ನೊಂದು ಹೇಳ್ಬಿಟ್ರಲ್ಲ ಅದೊಂದು. ಎನ್ ಯಾವ್ದು, ಸಿ, NC. ಎನ್ ಅಂದ್ರೆ ಏನು ಯೋಗೇಶ್, ನ್ಯೂಟ್ರಾನ್. ಸಿ ಅಂದ್ರೆ ಏನು, ಚಾಡ್ವಿಕ್, ಜೇಮ್ಸ್ ಚಾಡ್ವಿಕ್ ಅಂತ. ಚಾಡ್ವಿಕ್, ಜೇಮ್ಸ್ ಚಾಡ್ವಿಕ್, ಜೇಮ್ಸ್ ಚಾಡ್ವಿಕ್. ಇಷ್ಟು ಏನಪ್ಪಾ ಅಂದ್ರೆ ನಿಮ್ಗೆ ಬೇಸಿಕ್ಸ್ ಗೊತ್ತಿರ್ಬೇಕು ನೋಡ್ರಿ. ಇದ್ರದಿಂದ ಒಂದೊಂದು ಮಾರ್ಕ್ಸ್ನು ಬರಂಗಿಲ್ಲ ನಿಮ್ಗೆ. 90% ಒಂದೊಂದು ಮಾರ್ಕ್ಸ್ ಬರೋದನ್ನು ಡೌಟ್. ಬಟ್ ಏನೋ ಕಾಂಪಿಟೇಟಿವ್ ಎಕ್ಸಾಮ್ ಹೆಲ್ಪ್ ಆದ್ರೆ ಆಗಬಹುದು. ಏನಾದ್ರು ಡೌಟ್ ಇದ್ರೆ ಕೇಳ್ರಿ, ಇಲ್ಲಾಂದ್ರೆ ಮುಂದಕ್ಕೆ ಹೋಗ್ಬಿಡೋಣಂತ, ಎಕ್ಸಾಮ್ ಬೀಳ ಅಂತದ.
ಏನಾದ್ರು ಕುಲ್ಕರ್ಣಿ ಒಂದ್ಸಲ ನೋಡ್ಕೊಂಡ್ ಬಿಡು. ಇದು ಕಾಂಪಿಟೇಟಿವ್ ಎಕ್ಸಾಮ್ ನಿಮ್ಗೆ MCQs ದಾಗ ಇದ್ರ ಮೇಲೆ 3 ಕ್ವಶನ್ಸ್ ಕ್ರಿಯೇಟ್ ಮಾಡ್ತಾವ ನೋಡ್ರಿ. ಯಾರ್ಯಾರು ಯಾವ್ದಾವ್ದು ಡಿಸ್ಕವರ್ ಮಾಡಿದಾರ ಅಂತ ಅನ್ನೋದೇ 3 ಕ್ವಶನ್ಸ್ ಕ್ರಿಯೇಟ್ ಆಗ್ತದ. ಸೊ ಯುವಕರದ ಮ್ಯಾಲ ಚಾರ್ಜಸ್ ಮ್ಯಾಲ ಮತ್ತೆ ಮಾಸದ ಮೇಲೆ ಅಪ್ರಾಕ್ಸಿಮೇಟ್ ಮಾಸ್. ಇದಕ್ಕೆ ಅಪ್ರಾಕ್ಸಿಮೇಟ್ ಮಾಸ್ ಅಂದ್ರೆ ನಿಮ್ ಫಸ್ಟ್ ಇಯರ್ ಬರ್ಸಿರ್ತಾರ ನೋಡ್ರಿ. ಅಲ್ಲಿ ಇದನ್ನ ತಗೊಂಡು ನೀವು ಬರಿಬಹುದು. ಬರ್ಸಂದ್ರ ಬರ್ಸಿರ್ತೀರಿ ನೋಡಿ. ಬರ್ಸಿಲ್ಲ ಏನ್ ಬರ್ಸಿನಿಲ್ಲ? ಇಲ್ಲ ಬರ್ಸಿಲ್ಲ. ಅದು ಅಪ್ರಾಕ್ಸಿಮೇಟ್ ಮಾಸ್ ಯಾರಿಗಾರು ಗೊತ್ತಿದೇನಾ? ಎದ್ರದ್ದು? ಎಲೆಕ್ಟ್ರಾನ್ ಅಪ್ರಾಕ್ಸಿಮೇಟ್ ಮಾಸ್ ರೀ. ಬರ್ಕೋತೀರಿ? ಬರ್ಕೊಂಡ್ ಬಿಡ್ರಪ್ಪ. ಎಷ್ಟದು? ಇಲ್ಲೇ ಬರ್ಸಿರ್ತೀನಿ ನೋಡ್ರಿ ಅದನ್ನ. ಅಪ್ರಾಕ್ಸಿಮೇಟ್ ಮಾಸ್ ಆಫ್ ಆನ್ ಎಲೆಕ್ಟ್ರಾನ್. ಅಪ್ರಾಕ್ಸಿಮೇಟ್ ಇಲ್ಲ ಅಲ್ಲಿ ಬರೀತೀರ, ಅಲ್ಲಿ ಬರೀರಿ. ಇಲ್ಲಿ ಜಾಗ ಇರ್ಲಿಲ್ಲ ಅಂದ್ರೆ ಅಲ್ಲಿ ಬರೀರಿ, ನಡೀತದ. ಅಪ್ರಾಕ್ಸಿಮೇಟ್ ಮಾಸ್ ಆಫ್ ಆನ್ ಎಲೆಕ್ಟ್ರಾನ್. ಆನ್ ಎಲೆಕ್ಟ್ರಾನ್ ಅಂದ್ರೆ ಏನು? ಒಂದ್ ಎಲೆಕ್ಟ್ರಾನ್ 9.101 ತಗೋತಾರೆ ಕೆಲವೊಬ್ರು. 1098 ಅದು ಅಂತೇಳಿ ತಗೊಂಡಿರ್ತಾರ. 9.101 ಅಂತ ಹೇಳ್ತೀವಲ್ಲ, 98 ಅಂತ ಹೇಳ್ತೀವಲ್ಲ. 98 ಅಂತಂದ್ರೆ 1 ಅಂತೇಳಿ ರೌಂಡ್ ಅಪ್ ಮಾಡ್ಕೋಬಹುದು. ಇಂಟು 10 to the power ಇದಕ್ ಬೇರೆ ಅದ. ಎಷ್ಟು ಬೇರೆ ಅದ ನೋಡ್ರಿ. ಆಗ ಇದಕ್ಕೆಲ್ಲ ಎಷ್ಟಿತ್ತು ಪ್ರಿವಿಯಸ್ ದೇವೇರ್ದಿ? ಸೊ ಜಸ್ಟ್ ಎಷ್ಟಪ್ಪ ಅಂದ್ರೆ -27 kg ಇತ್ತು. ಇದಕ್ಕೆ ಎಷ್ಟಿದೆ ಸರ್ ಅಂತಂದ್ರೆ -31 kg. ಇಲ್ಲಿ 9 ಪಾಯಿಂಟ್ ಅಂತ ಹೇಳಿ ತಗೊಂಡಿದ್ದ. ಓಕೆ, ಇದು ಒಂದ್ಸಲಾನ ಈ ವ್ಯಾಲ್ಯೂ ಗೊತ್ತಿರಲಿಲ್ಲ, ಪ್ರಾಬ್ಲಮ್ ಬಿಡಿಸ್ಲಿಕ್ಕೆ ಬಂದಿದ್ದಿಲ್ಲ ನೋಡ್ರಿ. ಆ ಪರಿಸ್ಥಿತಿ ಆಗಿತ್ತು. 5 ಮಾರ್ಕ್ಸಿನ ಪ್ರಾಬ್ಲಮ್ದೊಳಗಡೆ ಮಾಸ್ ಆಫ್ ದಿ ಎಲೆಕ್ಟ್ರಾನ್ ಕೊಟ್ಟಿದ್ದಿಲ್ಲ. ಯಾಕೆ ಕೊಡಂಗಿಲ್ಲ ಹೇಳ್ರಿ? ಇವೆಲ್ಲ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಚೇಂಜ್ ಆಗಂಗಿಲ್ಲ. ಅದ್ರ ಸಂಬಂಧ ನಿನಗೆ ಬಾಯ್ತಿರ್ಬೇಕು. ಮಾಸ್ ಆಫ್ ದಿ ಪ್ರೋಟಾನ್, ಮಾಸ್ ಆಫ್ ದಿ ಎಲೆಕ್ಟ್ರಾನ್, ಮಾಸ್ ಆಫ್ ದಿ ನ್ಯೂಟ್ರಾನ್, ಚಾರ್ಜ್ ಆನ್ ದಿ ಎಲೆಕ್ಟ್ರಾನ್ ಒಂದ್ಸಲ ಕೊಟ್ಟಿದ್ದಿಲ್ಲ. ಅವಾಗ ಗೊತ್ತಿರ್ಲಿಲ್ಲ ಅಂದ್ರೆ ಎಷ್ಟು ಇದು? ಎಲೆಕ್ಟ್ರಾನ್ ಚಾರ್ಜ್ ಅಷ್ಟೇ, ಮತ್ತೆ ಎದ್ರದ್ದು ನ್ಯೂಟ್ರಾನ್ ಇದು ಯಾವ್ದು ಪ್ರೋಟಾನ್ ಚಾರ್ಜ್ ಅಷ್ಟೇ ಆಗಿರ್ತದೆ. ನ್ಯೂಟ್ರಾನ್ ಯಾವುದೇ ರೀತಿ ಚಾರ್ಜ್ ಇರಂಗಿಲ್ಲ. ಓಕೆ, ಸೊ ಇಷ್ಟ ಆದ ಬಳಿಕ ನಿಮ್ ಫಸ್ಟ್ ಇಯರ್ದಕ್ಕೆ ಇನ್ನೊಂದೆರಡು ವರ್ಡ್ಸ್ ಇದ್ದಾವ ನೋಡ್ರಿ. ಮೋಸ್ಟ್ಲಿ ನಿಮ್ಗೆ ಅಟಾಮಿಕ್ ನಂಬರ್ ಕಿವಿ ಬಿದ್ದಿರ್ಬೋದಾ? ಅಟಾಮಿಕ್ ನಂಬರ್, ಮಾಸ್ ನಂಬರ್ ಗೊತ್ತ ಇಲ್ಲ? ಅಟಾಮಿಕ್ ನಂಬರ್, ಮಾಸ್ ನಂಬರ್ ಯಾರು ಹೇಳ್ತೀರಿ ಹೇಳ್ರಿ? ಅದೆಷ್ಟು ಹೇಳಿ. ಐಸೋಟೋಪ್ಸ್, ಐಸೋಬಾರ್ಸ್, ಐಸೋಟೋನ್ಸಿ ಬರೋಣ. ಅಟಾಮಿಕ್ ನಂಬರ್ ಹೆಂಗ್ ಡಿನೋಟ್ ಮಾಡ್ತೀರಿ ಹೇಳ್ರಪ್ಪ? ಯಾರು ಹೇಳ್ತೀರಿ? ಹೌ ಡು ಯು ಡಿನೋಟ್ ಅಟಾಮಿಕ್ ನಂಬರ್? ಅಟಾಮಿಕ್ ನಂಬರ್ ಇಟ್ ಈಸ್ ಡಿನೋಟೆಡ್ ಬೈ Z. ಮಾಸ್ ನಂಬರ್ ಅದು ಮುಂದೆ ಹೇಳೋಣಂತೆ. ಯಾರಾದ್ರೂ ಗೊತ್ತಿದ್ರೆ ಹೇಳ್ರಿ. ಹೌ ಡು ಡಿನೋಟ್ ಇಟ್? ಬರೀ ಸಿಂಬಲ್ ಮಾಸ್ ನಂಬರ್. ಅಟಾಮಿಕ್ ನಂಬರ್ ಕ್ಯಾಪಿಟಲ್ Z ಅಂತ ಹೇಳಿ ಹೇಳಿದ್ರೆ, ಮಾಸ್ ನಂಬರ್ ಅನ್ನೋದು ಕ್ಯಾಪಿಟಲ್ A ಅಂತ ಹೇಳಿ ಹೇಳಿರ್ತೀವಿ. ಇನ್ನೊಂದು ನ್ಯೂಟ್ರಾನ್ ಅಂತ ಹೇಳಿ ಬರ್ತದ. ನಂಬರ್ ಆಫ್ ನ್ಯೂಟ್ರಾನ್ಸ್ ಹೆಂಗ್ ಡಿನೋಟ್ ಮಾಡ್ತೇವೆ ಅಭಿಷೇಕ? ನಂಬರ್ ಆಫ್ ನ್ಯೂಟ್ರಾನ್ಸ್ ಇಲ್ಲಿ ನೋಡ್ರಿ. ಕೆಲವೊಂದಿಷ್ಟನ್ನ ನೀವು ಫಸ್ಟ್ ಇಯರ್ದು ಬೇಸಿಕ್ ಗೊತ್ತಿರ್ಲಿ, ನಾವು ಕಲ್ಸ್ಕೊಂಡ್ ಹೋಗ್ತೀವಿ ಎನಿವೇ. ಬಟ್ ಎಲ್ಲಾನು ಫಸ್ಟ್ ಇಯರ್ದು ಸೆಕೆಂಡ್ ಇಯರ್ಗೆ ಕಲಿತೀನಿ ಅಂದ್ರೆ ಸೆಕೆಂಡ್ ಇಯರ್ ಹಳ್ಳ ಹಿಡಿದು ಹೋಗ್ತೈತಿ. ಅದ್ರ ಸಂಬಂಧ ನೀವು ಫಸ್ಟ್ ಇಯರ್ದು ಎಷ್ಟು ಬೇಕಲ್ಲ ಅದು ನೀವು ಕಾಲೇಜ್ದಾಗ ಓದ್ರಿ. ನಾವು ಕಲಿಸಿದ ಬಳಕೆ ಇಲ್ಲರೇ ಪರ್ಫೆಕ್ಟ್ ಹಾಕೊಂಡ್ ಬಿಡ್ರಿ. ಯಾಕಂದ್ರೆ ಇದ್ರದ್ದು ಬೇಸ್ ಮೇಲೆ ಮುಂದ್ ಐಸೋಟೋಪ್ಸ್, ಐಸೋಬಾರ್ಸ್, ಐಸೋಟೋನ್ಸ್ ಅಂತ ಹೇಳಿ ಬರ್ತದೆ. ನಿಮ್ಗೆ ಐಸೋಟೋಪ್ಸ್ ತಕ್ಕನು ಫಸ್ಟ್ ಇಯರ್ ಕೇಳ್ಯಾರ. ಐಸೋಬಾರ್ಸ್ ಮೋಸ್ಟ್ಲಿ ಹೇಳಿರ್ಬೋದು, ಐಸೋಟೋನ್ಸ್ ಹೇಳಿಲ್ಲ. ಐಸೋಟೋಪ್ಸ್ ಪಿಕ್ಸ್ ಹೇಳ್ಯಾರ ನೋಡ್ರಿ. ತೆಗೆದು ನೋಡ್ಕೋರಿ ನೀವು. ಅಟಾಮಿಕ್ ಸ್ಟ್ರಕ್ಚರ್ ಅಂತೇಳಿ ಕೆಮಿಸ್ಟ್ರಿ ಒಳಗಡೆ ನಂತರ 2017-18 ಇವನ್ ಪ್ರೀ ಕ್ಲಾಸಿಗೆ ಕಲ್ಸೋದು ಕಲಿಸಿದೆ. ಪ್ರೀ ಕ್ಲಾಸಿಗೆ ಇನ್ನ ವಿಡಿಯೋ ಆದ್ ನೋಡ್ರಿ, ಬೇಕಾದಂಗ ನೋಡ್ತಿದ್ರೆ ನೋಡ್ರಿ. ಅದು ಇದು ಏನಂತ ಹೇಳ್ತೀವಿ ಗೊತ್ತಾ? ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸಿಗೆ ನಾವು ಅಟಾಮಿಕ್ ನಂಬರ್ ಅಂತೀವಿ. ಈಗ ಹೆಂಗ ಹೇಳಂದ್ರ, ಗರ್ಲ್ಸಿಗೆ ನಾನು ನ್ಯೂಟ್ರಾನ್ಸ್ ಅನ್ನ ತಿಳ್ಕೊರಿ, ನಿಮ್ಗ ಬಾಯ್ಸಿಗೆ ನಾನು ಪ್ರೋಟಾನ್ಸ್ ಅನ್ನ ತಿಳ್ಕೊರಿ. ಉಟ್ಟರಿಗೆ ಕೂಡ್ಸಿದ್ರೆ ಏನ್ ಬರ್ತೈತಿ? ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ಸ್. ದಟ್ ಈಸ್ ಗೋಯಿಂಗ್ ಟು ಕಾಲ್ ಆಸ್ ಮಾಸ್ ನಂಬರ್. ನೆಕ್ಸ್ಟ್ ಇದೆ ಅದು ಮಾಸ್ ನಂಬರ್ ಅಂತೇಳಿ. ಈಗ ಬರೇ ನಿಮಗ್ ಪ್ರೋಟಾನ್ಸ್ ಅಂದಂದ್ರ ನೀವು ಏನ್ ಹಾಕಿರಿ? Z ಅಂದಂಗ ಹಾಕರಿ. ಇವ್ರ ಏನಂದಂಗ ಹಾಕಾರ? ನ್ಯೂಟ್ರಾನ್ಸ್ ಅಂದಂದ್ರೆ N ಹಾಕಾರ. N ಪ್ಲಸ್ Z ಅನ್ಬೋದು ಅಥವಾ Z ಪ್ಲಸ್ N ಅನ್ಬೋದು, ಎರಡು ಒಂದೇ. ವಿಚ್ ಈಸ್ ಈಕ್ವಲ್ಸ್ ಟು ಏನಪ್ಪಾ ಅಂದ್ರ ಮಾಸ್ ನಂಬರ್ ಅಂದ್ರೆ ಕ್ಲಾಸ್ ಸ್ಟ್ರೆಂತ್ ಅಂತ ಹೇಳಿ ಹೇಳಿರ್ತೀವಿ. ಬರೇ ನಂಬರ್ ಆಫ್ ನ್ಯೂಟ್ರಾನ್ಸ್ ಬೇಕಾಗೈತ್ರಿ ಸರ್ ಅಂತಂದ್ರ ಟೋಟಲ್ ಕ್ಲಾಸ್ ಸ್ಟ್ರೆಂತ್ ಒಳಗಡೆ ಪ್ರೋಟಾನ್ಸ್ ನಂಬರ್ ಮೈನಸ್ ಮಾಡಿಬಿಟ್ಟಂದ್ರೆ ನಿನಗೆ ಏನ್ ಸಿಗ್ತದಪ್ಪ ಅಂದ್ರೆ ದಟ್ ಈಸ್ ಯು ಆರ್ ಗೋಯಿಂಗ್ ಟು ಗೆಟ್ ಆಸ್ N ಅಂತ. ದಟ್ ಇಸ್ ದ ನಂಬರ್ ಆಫ್ ನ್ಯೂಟ್ರಾನ್. ಇಷ್ಟಿದ್ರ ಮೇಲೆ 3 ಮಾರ್ಕ್ಸ್ ಕ್ವಶನ್ ಕೇಳಿ ನೋಡ್ರಿ ಹೋದ ವರ್ಷ. ಇಷ್ಟಿದ್ರ ಬೇಸ್ ಮೇಲೆ. ಓಕೆ, ಸೊ ಇದೇ ಇಕ್ವೇಶನ್ ಈ ಹೆಲ್ಪ್ ತಗೊಂಡು ಲೆಟ್ ಅಸ್ ಗೋ ಹೆಡ್ ದ ಕನ್ಸೆಂಟ್ ಟು ದಟ್. ಎಷ್ಟ್ ಮಂದಿ ಗೊತ್ತದ ಹೇಳ್ರಪ್ಪ ಐಸೋಟೋಪ್ಸ್ ತಕ್ಕ? ಯಾರಿಗೆ ಗೊತ್ತಿಲ್ಲ ಇಷ್ಟ ಮಂದಿ ಒಳಗ? ಹೇಳ್ರಿ. ಮತ್ತಿದ್ರ ಕೇಳಿದ್ರೆ ನಿಮ್ ಪೇರೆಂಟ್ಸ್ ಹೋಗಿ ಕೇಳ್ರಿ. ನಾವ್ ನೀಟ್ ಮಾಡಿಸ್ತೀವ್ರಿ ಸರ್, CT ಮಾಡಿಸ್ತೀವ್ರಿ, JW ಮಾಡಿಸ್ತೀವ್ರಿ ಅಂತ ಇರ್ತಾರ. ಬೇಕಾದಂಗ ಪೇರೆಂಟ್ಸ್ ಕರ್ಕೊಂಡ್ ಬರ್ರಿ, ಹೇಳ್ತೇನಂತ. ಅದನ್ನ ಕಲ್ಸೋರಿಗೆ ನಮಗ್ ಬರಂಗಿಲ್ಲೋ ಅಥವಾ ಅವ್ರಿಗೆ ಕಲಿಯೋರಿಗೆ ಆ ಯೋಗ್ಯತೆ ಇಲ್ಲೋ ಅಂತ ಹೇಳಿ ಕೇಳ್ಬೇಕಾಗೈತಿ.
ಯಾಕಂದ್ರೆ JEE ನೀಟ್ ಅಂತಂದ್ರ ಸುಮ್ಮಲ್ಲವು ಅವಕ್ಕೆ ರಾತ್ರಿ ಹಗಲು ಅನ್ನೋದೇ ಎಫರ್ಟ್ ಹಾಕೋದಕ್ಕಿಂತ ಮೊದಲ ಬೇಸಿಕ್ಸ್ ನ ಸ್ಟ್ರಾಂಗ್ ಇರ್ಬೇಕು. ನೀ ಎಫರ್ಟ್ ತಳನೇ ಇದು ಫೌಂಡೇಶನ್ ಸ್ಟ್ರಾಂಗ್ ಇರ್ಲಿಲ್ಲ ಬಿಲ್ಡಿಂಗ್ ಯಾರು ಕಟ್ತಾರೇನ್ರಿ ನೋಡಿರಿ, ಬೇಸ್ ಹಾಕ್ತಾರ ಗೊತ್ತದ, ಪೂರ್ತಿ ಹಡ್ಡಿ ಎಂತಿಂತ ಇದು ಹಾಕಿರ್ತಾರ ಕಾಲಮ್ ನೋಡಿರಿ, ಮುಂದ್ ಬೇಕಾದಷ್ಟು ಬಿಲ್ಡಿಂಗ್ ಫ್ಲೋರ್ ಕಟ್ಟಿದ್ರೆ ನಿಂದಿರ್ತದ ಅಂತ ನೋಡ್ರಿ. ಫಾಸ್ಟ್ ಗೆ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್. ನಾವ್ ಇದ್ದಿದ್ದಂಗೆ ಫ್ಯಾಕ್ಟ್ ಹೇಳೋಣ ಏನ್ ಅನಿಸ್ತು ಗೊತ್ತ, ನಾವೇ ಆಡ್ ಅನಿಸ್ತೀವಿ, ನಾವೇ ಅದೇನ ಕಾಮನದ್ರ ಕಣ್ಣಿಗೆ ಎಲ್ಲ ಹಸಿರು ಅಂದಂಗ ಕಾಣಿಸ್ತೀವಿ. ಹಸಿರು ಹಳದಿ ಏನಂತೀರಿ? ಹಾ, ಯಾವ್ದೋ ಒಂದ್ ಅನ್ರಿ, ಅದಕ್ ಒಂದ್ ಹೇಳ್ದೆ ನಾನು, ಅದೊಂದ್ ಎಕ್ಸಾಂಪಲ್. ಸೊ ಡಿಗ್ರೇಡ್ ಅಲ್ಲದು ನಿಮ್ ಫ್ಯಾಕ್ಟ್ ನಿಮ್ಗ ನೀವ್ ಮಾಡ್ತಾ ಇದ್ದಿದ್ದು ರಾಂಗ್ ಪಾತಪ್ಪ, ಅದು ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡಂತ. ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಪ್ರೆಸೆಂಟ್ ಇನ್ ನ್ಯೂಕ್ಲಿಯಸ್ ಇಸ್ ಕಾಲ್ಡ್. ಇನ್ ಕೆಲವೊಬ್ರು ಏನು ಬೇಡ್ರಿ ಸರ್ ನಮ್ಗೊಂದ್ 60-70% ಆದ್ರೆ ಸಾಕ್ರಿ ಅಂತಿರ್ತಾರೆ. ಓಕೆ, ಎಲ್ಲರಿಗೂ ಒಂದೇ ಇದ್ರೊಳಗೆ ಒಯ್ಬೇಕಿರ್ತದೆ. ಟೋಟಲ್ ನಂಬರ್ ಆಫ್ ಏನಪ್ಪಾ ಅಂದ್ರೆ ಪ್ರೋಟಾನ್ಸ್ ಪ್ರೆಸೆಂಟ್ ಇನ್ ನ್ಯೂಕ್ಲಿಯಸ್ ದಟ್ ಇಸ್ ಕಾಲ್ಡ್ ಆಸ್ ಅಟಾಮಿಕ್ ನಂಬರ್. ಇದನ್ನ ಹೆಂಗ್ ಡಿನೋಟ್ ಮಾಡ್ತೀವಿ? ಅಭಿಷೇಕ ಬೋರ್ಡ್ ಮೇಲೆ ಐತಿ, ಹೆಂಗ್ ಡಿನೋಟ್ ಮಾಡ್ತೀವಿ? ಇಟ್ ಇಸ್ ಡಿನೋಟೆಡ್ ಬೈ, ಇಲ್ಲೇ ಐತಿ Z ಅಂತೇಳಿ. ಟೇಕ್ ದಟ್. ಇಟ್ ಅಂದ್ರೆ ಯಾವ್ದಿಲ್ಲ, ಇಟ್ ಅಂತಂದ್ರೆ ಯಾವ್ದಿಲ್ಲ, ಅಟಾಮಿಕ್ ನಂಬರ್ ಅಂದಂಗ ಆಕೈತಿ ನೋಡಿ. ಇಟ್ ಇಸ್ ಡಿನೋಟೆಡ್ ಬೈ ಏನ್ರಿ? ಅಟಾಮಿಕ್ ನಂಬರ್ ಇಸ್ ಡಿನೋಟೆಡ್. ನಿಮ್ಗೆ ಇಟ್ ಈಸ್ ಅನ್ನೋದು ಕನ್ಫ್ಯೂಷನ್ ಆಕೈತಂದ್ರೆ ಅಟಾಮಿಕ್ ನಂಬರ್, ಅಟಾಮಿಕ್ ನಂಬರ್ ಈಸ್ ಡಿನೋಟೆಡ್ ಬೈ, ಅಟಾಮಿಕ್ ನಂಬರ್ ಈಸ್ ಡಿನೋಟೆಡ್ ಬೈ Z. ಈ ಕ್ವೆಶನ್ ಕೇಳ್ಬೋದು ನೋಡ, ಯಾಕಂದ್ರೆ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಇನ್ ನ್ಯೂಕ್ಲಿಯಸ್ ಆರ್ 30 ಅಂತ ತಿಳ್ಕೊರು. ವಾಟ್ ವಿಲ್ ಬಿ ದ ಇಟ್ಸ್ ಅಟಾಮಿಕ್ ನಂಬರ್ ಅಂದ್ರೆ ಅದೇ 30 ಆಗಿರ್ತದೆ. ಯಾಕೋ ಕುಲ್ಕರ್ಣಿ? ಇಲ್ಲ, ಅಟಾಮಿಕ್ ನಂಬರ್ 30 ಅಂತ ಹೇಳಿದನಂದ್ರ ದೆನ್ ವಾಟ್ ವಿಲ್ ಬಿ ದಿ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಅಂತೇಳಿ ಅದನ್ನು ಕೇಳಬಹುದು. ದೆನ್ ಅಟಾಮಿಕ್ ನಂಬರ್ ಇಸ್ ನಥಿಂಗ್ ಬಟ್ ದಿ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಅಂತೇಳಿ ಗೊತ್ತಿರ್ಬೇಕು. ಅವಾಗ ನಿನಗ ಹೆಂಗ್ ಬೇಕಾದಂಗ ಸೊ ಸೆಂಟೆನ್ಸ್ ಬರಕ್ ಬರ್ತದ ನೋಡ್ರಿ. ಬೇಕಂದ್ರ ಅದನ್ನ ಒಂದು ಬರ್ಸೆ ಬಿಟ್ಟಿರ್ತೀನಿ ತಗೊಳ್ರಿ. ಅಟಾಮಿಕ್ ನಂಬರ್ ಇಲ್ಲೇ ಇದೇ ಸೆಂಟೆನ್ಸ್ ಗೊತ್ತಿದ್ರೆ ಸರಿ, ಇಲ್ಲ ಸರ್ ನನಗೆ ಕ್ಲಿಯರ್ ಆಗಂಗಿಲ್ರಿ ಅಂದ್ರ ಅಟಾಮಿಕ್ ನಂಬರ್ ಬೇಕಂದ್ರೆ Z ಈಕ್ವಲ್ಸ್ ಟು ಏನಂತೇಳಿ ಬರಲ್ ಹೇಳ್ಬಿಡೋದು. ಇದನ್ನ ಹೇಳಿದಿವಿ, ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಪ್ರೆಸೆಂಟ್ ಇನ್ ನ್ಯೂಕ್ಲಿಯಸ್ ಇಸ್ ಕಾಲ್ಡ್ ಆಸ್ ಅಟಾಮಿಕ್ ನಂಬರ್ ಅಂತ ಹೇಳಿದ್ವಿ. ಅಂದ್ರೆ ಏನಂದಂಗ ಆಗ್ಬಿಡ್ತ ಹೇಳ್ರಿ, ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್, ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ present in nucleus, present in a nucleus, present in a nucleus. ನ್ಯೂಕ್ಲಿಯ ಅಂದ್ರ ಪ್ಲೂರಲ್, ನ್ಯೂಕ್ಲಿಯಸ್ ಅಂದ್ರ ಒಂದೇ ಇದ್ದಾಗಪ್ಪ. ಪ್ರೆಸೆಂಟ್ ಇನ್ ನ್ಯೂಕ್ಲಿಯಸ್ ಒಂದೇ ಇತ್ತು, ನ್ಯೂಕ್ಲಿಯಸ್ ಅಂತ ಹೇಳಿ ಕರೀರಿ. 2, 3, 4 ಇದ್ದು ಅಂದ್ರೆ ಏನಂತೀವ ಚಂದ್ರಕಾಂತ? ನ್ಯೂಕ್ಲಿಐ ಯು ಹ್ಯಾವ್ ಟು ಕಾಲ್. ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಪ್ರೆಸೆಂಟ್ ಇನ್ ನ್ಯೂಕ್ಲಿಯಸ್, ರೈಟ್. ನೆಕ್ಸ್ಟ್ ನಡೀರಪ್ಪ, ಮಾಸ್ ನಂಬರಿಗೆ ಬಂದ್ಬಿಡ್ರಿ. ಮಾಸ್ ನಂಬರ್ ಇವು ಎಲ್ಲಾನು ಬೇಕಾ? ಡೈರೆಕ್ಟ್ ಆಗಿ ಒಂದ್ಸಲನೇ ಎಕ್ಸಾಮ್ ಕೇಳಿಲ್ಲ ಸೆಕೆಂಡ್ PUC ಗೆ, ಮುಂದಾದ್ರೆ ಇನ್ನ 20 ವರ್ಷ ಲಭಿಸಿದ್ರು ಕೇಳಂಗಿಲ್ಲ. ಬಟ್ ಐಸೋಟೋಪ್ಸ್ ಐಸೋಬಾರ್ಸ್ ತಿಳಿಬೇಕಾಗಿತ್ತಂದ್ರೆ ನಿನಗೆ ಅಟಾಮಿಕ್ ನಂಬರ್ ಗೊತ್ತಿರ್ಬೇಕು, ಮಾಸ್ ನಂಬರ್ ಎರಡೂ ಕುರಿತು ಮೀನಿಂಗ್ ಗೊತ್ತಿರ್ಬೇಕು. ಅವಾಗ ಅಷ್ಟೇ ಅದು ಏನ್ ಅನ್ನೋದು ಗೊತ್ತಾಗ್ತದೆ. ಇಲ್ಲ ಕುತ್ಕೊಂಡು ಬ್ಯಾಟ್ ಹಾಕೊಂಡು ಹೋಗಿರ್ತಿ, ಎಕ್ಸಾಮ್ ಬಿದ್ರೆ ಬರೀತಿ, ಇಲ್ಲ ಬಿಟ್ಟಿರ್ತಿ ನೋಡಿ. ಏನಂತ ಹೇಳಿ ಹೇಳಿದೆ ನೋಡ್ರಿ ಗಾರಿ, ಈ ಕಡೆ ಟೋಟಲ್ ಕ್ಲಾಸ್ ಸ್ಟ್ರೆಂತ್ ಇಸ್ ಈಕ್ವಲ್ಸ್ ಟು ವಿತ್ ಗರ್ಲ್ಸ್ ಪ್ಲಸ್ ಬಾಯ್ಸ್ ಅಂತ ಹೇಳಿ ಹೇಳಿದೆ. ಏನಂತ ಅನ್ನೋದು ಹೇಳ್ಬಿಡ್ರಿ ಪಟ್ನೆ ಕ್ವಿಕ್ಗೆ. ಇದನ್ನೇ ಹೇಳ್ಬಿಟ್ರಿ, ಏನಾಗಿ ಹೇಳಿದ್ದೇನೆ ಅದನ್ನೇ. ಏನು? ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್ ದಟ್ ಇಸ್ ಕಾಲ್ಡ್ ಆಸ್ ದಿ ಮಾಸ್ ನಂಬರ್ ಅಂತ ಹೇಳಿ. ಎರಡು ಕುರಿದು ನಂಬರ್ಗಳನ್ನ ಕೂಡಿಸಿದ್ರೆ ಯಾವುದು? ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್, ಅವಾಗ ಮಾಸ್ ನಂಬರ್ ಸಿಗ್ತದೆ ನೋಡ್ರಿ. ಟೇಕ್ ದಟ್. ದ ಟೋಟಲ್ ನಂಬರ್ ಆಫ್ protons and neutrons, total number of protons and neutrons, total number of protons and neutrons, total number of protons and neutrons present in a nucleus. ನಿಮಗೆ ಏನು ತಿಳಿದಿಲ್ಲ, ಕ್ಲಾಸ್ ನಾಗಿದ್ದು ಗರ್ಲ್ಸ್ ಪ್ಲಸ್ ಬಾಯ್ಸ್, ಇಟ್ ವಿಲ್ ಬಿ ದಿ ಮಾಸ್ ನಂಬರ್. ಓಕೆ, ಆ ತರರೇ ನಿಮ್ಗೆ ಗೊತ್ತಿರಲಿ. ಇದನ್ನ ಬ್ರಾಕೆಟ್ ದಾಗ ಬರೀತಿದ್ರೆ ಇದಕ್ಕೆ ಹೆಂಗ್ ಅಂತ ಹೇಳಿ ಬರಿಬಹುದಿತ್ತು, ಇದಕ್ಕೆ ಹೆಂಗ ಅಲ್ಲೇ ಬರೆದಿರ್ತೀನಿ ತೋಡ್ರಿ. ಪ್ರೆಸೆಂಟ್ ಇನ್ ಅ ನ್ಯೂಕ್ಲಿಯಸ್, ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಅಂಡ್ neutrons present in a nucleus is called ಏನು ಚಂದ್ರಕಾಂತ? is called mass number, is called a mass number. ಹೆಂಗ್ ಡಿನೋಟ್ ಮಾಡ್ತೇಪ್ಪ ಅದಕ್ಕೆ ಆಲ್ರೆಡಿ ಬರ್ದಿದೆ ನೋಡ್ರಿ, A, ಕ್ಯಾಪಿಟಲ್ A ಅಂತ.
ರೈಟ್. ಇಲ್ಲೇ ಬರೆದು ಬಿಡ್ತೀನಿ ನೋಡಿ. ಇಟ್ ಈಸ್ ಡಿನೋಟೆಡ್ ಬೈ ಇಟ್ ಅಂದ್ರೆ ಯಾರು ಹೇಳ್ತೀರಿ ಹೇಳ್ರಿ ಇಲ್ಲಿ? ಮಾಸ್ ನಂಬರ್ ಈಸ್ ಡಿನೋಟೆಡ್ ಬೈ ಅನ್ನಂಗೆ. ಇಟ್ ಈಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಎ ಅನ್ನಂಗೆ ನೋಡ್ರಿ. ಇಟ್ಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಎ. ನೆಕ್ಸ್ಟ್ ಇನ್ನೊಂದು ವೇದೊಳಗೂ ಬರ್ಸಿರ್ತೀವಿ ನೋಡಿ, ಅದನ್ನೇ ಕೂಡಿಸಿ ಬರ್ಸಿಕೆ ಆ ತರನು ಹೇಳ್ಬೋದು. ಇನ್ನೊಂದು ವೇದೊಳಗೆ ಹೆಂಗ್ ಹೇಳ್ಬೋದು ಹೇಳ್ರಿ? ಸಮ್ ಆಫ್ protons and neutrons in a nucleus, that is called as mass number. Take concern to the mass number. Another point, next point. Mass number is equals to number of protons plus ಇನ್ನೊಂದು ಯಾವ್ದು ಕೂಡಿಸ್ತೀರಿ? ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್ ಯಾವ್ದು ಅಭಿಷೇಕ? ನಂಬರ್ ಆಫ್ ನ್ಯೂಟ್ರಾನ್ಸ್. ನ್ಯೂಟ್ರಾನ್ಸ್ ಸ್ಪೆಲ್ಲಿಂಗ್ ಕರೆಕ್ಟ್ ಬರೀರೆ. ನಂಬರ್ ಆಫ್ ನ್ಯೂಟ್ರಾನ್ಸ್. ಇದು ಮಾಸ್ ನಂಬರ್ ಹೆಂಗ್ ಡಿನೋಟ್ ಮಾಡಿರೋ? ಎ ನಂಬರ್ ಆಫ್ ಪ್ರೋಟಾನ್ಸ್ ಇಲ್ಲೇ ಹೇಳಿದ ನೋಡಿದಾರೆ, ಇಲ್ಲಿ ಹೇಳಿದ್ದಾರೆ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಅಥವಾ ನಂಬರ್ ಆಫ್ ಪ್ರೋಟಾನ್ಸ್ ಪ್ರೆಸೆಂಟ್ ಇನ್ ನ್ಯೂಕ್ಲಿಯಸ್, ದಟ್ ಇಸ್ ದ ಜೆಡ್ ಅಂತ ಹೇಳಿ. ಇದು ಎಲ್ಲಿ ಹೇಳಿರಿ ಸರ್? ಈ ಸದ್ಯ ಹೇಳಿದ್ದು ನೋಡ್ರಿ. ಈ ಇಕ್ವೇಶನ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡಿ ಈ ಚಾಪ್ಟರ್ ಒಳಗಡೆ. ಇದ್ರ ಮೇಲೆ ಸಿಂಪಲ್ ಕ್ಯಾಲ್ಕುಲೇಷನ್ ಕೇಳಬಹುದು, 2 ಮಾರ್ಕ್ಸ್ ಇಂದದು ಇಲ್ಲ MCQs ದೊಳಗಡೆ. ಓಕೆ, ಇದ್ರದ್ದು n is equals to ಹೆಂಗ್ ಆಗ್ತದೆ ಹೇಳ್ತಾರೆ ಹೇಳ್ರಪ್ಪ? implies that n equals to ಯಾರು ಹೇಳ್ತೀರಿ ಹೇಳ್ಬಿಡ್ರಲ್ಲ? a minus z and z minus a. ಇಲ್ಲಿ ನೋಡ್ರಿ, ಇಲ್ಲಿ n ಅಷ್ಟೇ ಐತಿ, ಈ ಕಡೆ ತಂದ್ರೆ a minus z, that is going to be the a minus z but not a z minus a. ಇದು ಇನ್ನೊಂದು ವೇದೊಳಗೆ ಡೆಫಿನೇಷನ್ ಹೇಳ್ತಾರೆ ಹೇಳ್ರಿ. ಇದ್ರದ್ದು ಮುಖಾಂತರ ಯಾರು ಒಬ್ರು ಅದನ್ನೇ ಸೆಂಟೆನ್ಸ್ ದೊಳಗೆ ಹೇಳ್ಬಿಡ್ರಿ. ಇಂಗ್ಲಿಷ್ ಸೆಂಟೆನ್ಸ್ ದಾಗ ಯಾರು ಟ್ರೈ ಮಾಡ್ತೀರಿ ಮಾಡ್ರಪ್ಪ. ಮಾಸ್ ನಂಬರ್ ಇನ್ನೊಂದು ವೇದೊಳಗೆ ಹೇಳ್ಬಹುದು, ದಟ್ ಈಸ್ ತಿಳ್ಕೊಳ್ಳಿ. ಹೆಂಗ್ ಹೇಳ್ತೀವೋ ಇದು ಇಲ್ಲ ಐತಿಗ. ಮಾಸ್ ನಂಬರ್ ಆಫ್ ಅ ನ್ಯೂಕ್ಲಿಯಸ್ ಈಸ್ ಡಿಫೈನ್ಡ್ as ದಿ ಸಮ್ ಆಫ್ ದಿ ಯಾವ್ದು ಅಟಾಮಿಕ್ ನಂಬರ್ ಅಂದ್ರೂ ನಡೀತದ, ಬೆಸ್ಟ್ ನಂಬರ್ ಆಫ್ ಪ್ರೋಟಾನ್ಸ್ ಅಂಡ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಇನ್ ನ್ಯೂಕ್ಲಿಯಸ್. ಸಮ್ ಅಂತೇಳಿ ಯೂಸ್ ಮಾಡಿರ್ತಾವ ವರ್ಡ್, ಸಮೇಷನ್ ಅಥವಾ ಸಮ್. ಟೇಕ್ ದಟ್ ಈಸ್ ಮಾಸ್ ನಂಬರ್. ಮಾಸ್ ನಂಬರ್ ಈಸ್ ದಿ ಕೂಡ್ಸೋದಕ್ಕೆ ಏನಂತೀರಿ? ಸಮ್. SUM ಸಮ್, ನಾಟ್ SOME ಸಮ್. SUM ಸಮ್ ಆಫ್ ದಿ ಟೋಟಲ್ ಅಂದ್ರ ಎಲ್ಲಾನು ಅಂತ. ಟೋಟಲ್ ನಂಬರ್ ಆಫ್ ಏನೇನು ಇನ್ನ ಹೇಳಿರಲ್ರಿ, ನೀವೇ ಹೇಳಿರಿ. ಸಮ್ ಆಫ್ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಮತ್ತೇನು ಮ್ಯಾಲೆ ಐತಿಗಾರೆ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಅಂಡ್ ಯಾವ್ದು ಮತ್ತ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್. ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಅಂಡ್ ಟೋಟಲ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಅಂದಂಗ. ಓಕೆ, ಅಂಡ್ ನ್ಯೂಟ್ರಾನ್ಸ್ ಅಂತ ಹೇಳಿ ಬರ್ದನ ಅದು ಅಂಡರ್ಸ್ಟುಡ್. ಯಾವ್ದು ಅಂಡರ್ಸ್ಟುಡ್ ಹೇಳ್ರಿ? ಟೋಟಲ್ ನಂಬರ್ ಆಫ್ ಕಂಟಿನ್ಯೂಯೇಷನ್ ಇದಿರ್ತದಲ್ಲ ಸೆಂಟೆನ್ಸ್ ದೊಳಗ. ಸೊ ಇನ್ ಅ ನ್ಯೂಕ್ಲಿಯಸ್. ಇಲ್ಲ ಸರ್ ನಾ ಬಿಡಿಸೇ ಬರಿತೇನ್ರಿ ಅಂದ್ರೆ ಬರೀ ಏನಂತ ಹೇಳಿ ಬರೀ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಅಂಡ್ ಟೋಟಲ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಇನ್ ಅ ನ್ಯೂಕ್ಲಿಯಸ್. ಇದಕ್ಕೆ ಏನಂತೀಯೋ ಅಭಿಷೇಕ ಇಲ್ಲಿ ಹೇಳಿವಲ್ಲ, n is equals to a minus z. ಅದು ಏನು ಕೊಡ್ತೈತದು? ಎದ್ರದ್ದು ಇಕ್ವೇಶನ್ ಇದು ಹೇಳಿದ್ರಿ. ಮಾಸ್ ನಂಬರ್ is equals to ಸಮ್ ಆಫ್ ದಿ ಅಟಾಮಿಕ್ ನಂಬರ್ ಅನ್ರಿ, ನಂಬರ್ ಆಫ್ ಪ್ರೋಟಾನ್ಸ್ ಅಂಡ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಹೇಳಿದ್ರಿ, ಅದ್ರದ್ದೇ ಬರದ್ರಿ. ಇದು ಏನ್ ಕೊಡ್ತೈತಿ? ಯಾರು ಹೇಳ್ತೀರಿ ಹೇಳ್ರಿ? ವಾಟ್ ದಿಸ್ n is equals to a minus z, it is going to give ಏನಂತ ಹೇಳಿ ಕೊಡ್ತೈತಿ? ನಂಬರ್ ಆಫ್ ನ್ಯೂಟ್ರಾನ್ಸ್ ಪ್ರೆಸೆಂಟ್ ಇನ್ ನ್ಯೂಕ್ಲಿಯಸ್. ಕ್ಯಾಲ್ಕುಲೇಷನ್ ಹೆಂಗ್ ಮಾಡ್ತೀವ್ರಿ ಸರ್ ಅಂತಂದ್ರೆ a minus z ಲೆ. ಹೆಂಗ್ ಡಿನೋಟ್ ಮಾಡ್ತೀವಿ ಸರ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಅಂದ್ರೆ ಕ್ಯಾಪಿಟಲ್ N ಲೆ. ಓಕೆ, ಥರ್ಡ್ ದ ನಂಬರ್ ಆಫ್ ನ್ಯೂಟ್ರಾನ್ಸ್ ಅಂದ್ರೆ ಟೋಟಲ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಅಂದಂಗ ಅದು. ನಂಬರ್ ಆಫ್ ನ್ಯೂಟ್ರಾನ್ಸ್ in a nucleus, number of neutrons in a nucleus is denoted by ಹೇಳ್ಬಿಟ್ರೆ ಅಲ್ಲೇ ಮ್ಯಾಲಿಂದೆ is denoted by ಇಲ್ಲೇ ಐತ್ ನೋಡ್ರಿ, is denoted by capital N and is calculated ಎದರದಿಂದ? and is calculated
and is calculated by using ಯಾವುದು ನವೀನ? by using equation ಯಾವುದು? by using n is equals to ಮೇಲೆ ಐತಿದ್ದಾರೆ a minus z ಬಾಕ್ಸ್ ಹಾಕಿದೊಂದು ಸರ್ a minus z. ಇಲ್ಲೊಂದು ವರ್ಡ್ ಬರ್ತದ, ಯಾವ್ದು ವರ್ಡ್ ಇರ್ತಂದ್ರ ನ್ಯೂಕ್ಲಿಯಾನ್ಸ್ ಅಂತೇಳಿ. ಇದು ಕಾಂಪಿಟೇಟಿವ್ ಎಕ್ಸಾಮ್ ಆಗ್ಯದ ನೋಡ್ರಿ, ನಿಮ್ ಇದಕ್ಕೂ ಆಗೈತಿ, ಸಿಟಿಗೂ ಆಗೈತಿ. ಕೆಲವೊಬ್ರು ಹಿಂಗ್ ತಿಳ್ಕೊತಾರ, ಬರೇ ನಿಮ್ ಸಿಟಿಗೆ ಬಿದ್ದಿದೆ ಬೀಳ್ತಾವ ಅಂತೇನಿಲ್ಲ, ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ನಿಮ್ಗೆ ಹಾಕ್ಬಹುದು. ಯಾಕೆ ಹೇಳ್ರಿ? ನಿಮ್ದೇ ಸಿಲೆಬಸ್ ಅವ್ರಿಗೆ ಇಟ್ಟಿರ್ತಾರ. ನೀವು ನೋಡಿರಿ ಯಾವ್ದಾರೆ ಕಾಂಪಿಟೇಟಿವ್ ಎಕ್ಸಾಮ್ ಸೈನ್ಸ್ ಅಂತ ಪ್ರಿಸ್ಕ್ರೈಬ್ ಮಾಡಿದ್ರೆ ಆಕ್ಚುಲಿ ಅದು 10ನೇ ತಕ್ಕ ಅಂದಿರ್ತಾರ. 10ನೇ ತಕ್ಕದಲ್ಲ, PUC 1 PUC 2 ಅದನ್ನು ಕವರ್ ಮಾಡಿರ್ತಾರ. ನೀನ್ ಯಾರು ಮೊನ್ನೆನೆ ಹೇಳಿಲ್ಲ, ಯಾವ್ದು ಬಯೋಮಾಲಿಕ್ಯೂಲ್ ಕೆಮಿಸ್ಟ್ರಿ ಹೇಳಿದೀನಿ ಗೊತ್ತಾ? ಮೊನ್ನೆ ಒಂದ್ 4-5 ದಿನದ ಹಿಂದ ಅವತ್ತೇನ್ ಹೇಳಿನಿ? ಯಾವ್ದು ಹೇಳಿದ್ದೆ? ಮೊನ್ನೆ RTO ಎಕ್ಸಾಮ್ ಕೇಳಿದ್ದು. ಆಕ್ಚುಲಿ ಅದು SSLC ಲೆವೆಲ್ ತಕನು ಐತಿ, ಬಟ್ ಇದು ಇಲ್ಲಿ ಏನ್ ಬಂದಿರ್ತದಲ್ಲ, ಯಾವ್ದು ಇದಕ್ಕ PUC ಇದ್ರೊಳಗೆ ಬಯೋಮಾಲಿಕ್ಯೂಲ್ಸ್ ಕವರ್ ಮಾಡಿಲ್ಲ. ಲ್ಯಾಕ್ಟೋಸ್ ಹೇಳ್ರಪ್ಪ, ಲ್ಯಾಕ್ಟೋಸ್ ಇಟ್ ಇಸ್ ಕಾಂಪೋಸ್ಡ್ ಆಫ್ ವಾಟ್? ಮನೆ ಕೇಳಿದ ಅವ ಲ್ಯಾಕ್ಟೋಸ್ ಈಸ್ ಅಂತ ಹೇಳಿ ಕಲಿಸಿದ. ಏನಂತೇಳಿ ಮೊನ್ನೆನೆ ಕಲಿಸಿದನಲ್ಲ ಹೇಳ್ರಿ. ಲ್ಯಾಕ್ಟೋಸ್, ಮಾಲ್ಟೋಸ್, ಸುಕ್ರೋಸ್ ಕಲಿಸಿನಿ. ಅವತ್ ಸ್ಟ್ರಕ್ಚರ್ ಪ್ರಾಕ್ಟೀಸ್ ಮಾಡಿ ಒಂದ್ ಹೇಳ್ತೀನಿ, ಒಟ್ಟತ್ ಹೋಗಿ ತೆಗೆದು ನೋಡಂಗಿಲ್ಲ ನೀವು. ಅದೇ ಮೇಜರ್ ಫಾಲ್ಟ್. ಹಳಿ ಪಾಂಪ್ಲೆಟ್ ದಾಗ ವಿತ್ ಸ್ಟ್ರಕ್ಚರ್ ಕೊಟ್ಟಿದ್ದೀನಿ, ಈಗ ಹೊಸ ಪಾಂಪ್ಲೆಟ್ ದಾಗ ಇಲ್ಲ. ಅಲ್ಲಿ ಜಾಗ ತೆಗೆದಕ್ಕದು ಆ ಹೊಸ ಪಾಂಪ್ಲೆಟ್ ದಿಂದ ಪ್ರತಿ ವರ್ಷ PUC 2 ಮಿನಿಮಮ್ 50 ಮಾರ್ಕ್ಸ್ ಬೀಳ್ತದ ಆ ಪಾಂಪ್ಲೆಟ್ ದಿಂದ. ಸರ್ PUC 1 ದವರಿಗೆ ಅವ್ರಿಗೊಂದು 30 40 50 ಮಾರ್ಕ್ಸ್ ಉಳ್ಕದ ಬಿಟ್ಟು ಅಲ್ಲೇನೆ ವಾಟ್ಸಪ್ ಕಳಿಸ್ತದ, ಇಲ್ಲಾಂದ್ರೆ ಆಪ್ ಡೌನ್ಲೋಡ್ ಮಾಡ್ಕೊರಿ ಅಂತ ಹೇಳಿ ಹೇಳ್ಬಿಟ್ಟೈತಿ. ಲ್ಯಾಕ್ಟೋಸ್ ಇಸ್ ಕಾಂಪೋಸ್ಡ್ ಆಫ್ ಏನೋ ಯೋಗೇಶ್? ಗ್ಲುಕೋಸ್ ಪ್ಲಸ್ ಗ್ಯಾಲಕ್ಟೋಸ್. ಮತ್ತೆ ಎಷ್ಟು ತ್ರಾಸ ತಗೋಲೈತಿರಲ್ಲ. ಗ್ಲುಕೋಸ್ ಗೊತ್ತಾಗತ್ತ, ಮುಂದಿನ ನೆನಪಾಗಲ್ದಾಗಿತ್ತ. ಗ್ಯಾಲಕ್ಟೋಸ್ ಪ್ಲಸ್ ಗ್ಲುಕೋಸರ್ ಅನ್ಬೋದು, ಗ್ಲುಕೋಸ್ ಪ್ಲಸ್ ಗ್ಯಾಲಕ್ಟೋಸ್. ತೆಗೆದು ನೋಡ್ರಿ, ಒಂದಿಷ್ಟು ಓದ್ರಿ. ಲೆಟ್ ಅಸ್ ಕಮ್ ಟು ಹರ್ಡ್ಸ್ ದಿಸ್ ಒನ್. ನೆಕ್ಸ್ಟ್ ಇದ್ರದಾಗ ನೋಟ್ ಕೊಟ್ಕೆ ಇವಾಗ ಎಕ್ಸೆಲ್ ಸಿಲೆಬಸ್ ಅನ್ನೋದು ಅಲ್ಲಿಂದ ಸ್ಟಾರ್ಟ್ ಆಗ್ತದ ನೋಡ್ರಿ. ಒಂದ್ಸಲ ಇಲ್ಲಿಂದ ಬಂದ ಕಂಟೆಂಟ್ ಸ್ಟಾರ್ಟ್ ಆಗಿದೆ. ಇದು ಆಲ್ರೆಡಿ ಮುಗಿಸಿದ್ದೆ. ಏನಂತೇಳಿ ಮುಗಿಸಿದ್ ಹೇಳ್ರಿ? ಅಟಾಮಿಕ್ ನಂಬರ್ ಇಟ್ ಈಸ್ ಫಸ್ಟ್ ಗೆ ಹೇಳಿದ್ ನೋಡಿ, ಇಲ್ಲಿಂದ ಹೇಳ್ಬಿಡ್ತೀನಿ ನೋಡ್ರಿ ಇನ್ನೊಂದ್ಸಲ. ಇದಂತ್ರ ನೋಟ್ ಅಂತ ಗೊತ್ತಾಗೈತಲ್ಲ ಎಲ್ಲರಿಗೆ. ಈ ನೋಟ್ ಮೇಲೆ ಸೊ ನಾಳೆ ಯಾವ್ದಾದ್ರು ಎಕ್ಸಾಮ್ ಇದೇ ವರ್ಷ ಯೂಸ್ ಆಗ್ಬೋದು, ಇಲ್ಲ ಇನ್ನ 10 ವರ್ಷ ಬಿಟ್ಟು ಯೂಸ್ ಆಗ್ಬೋದು. ಕೆಲವ್ರು ಹಿಂಗ್ ಅಂತಾರೆ, ಈಗಿಂದ ಹೇಳ್ರಿ ಸರ್, ಮುಂದಿನ 10 ವರ್ಷದಿಂದ ಯಾಕಂತ ಇರ್ತಾರ. ಮುಂದ್ ಬಾ ಗೊತ್ತಾಕೈತಿ. ಇನ್ನ 4 ವರ್ಷ ನೀ ಡಿಗ್ರಿ ಮುಗಿಸಿದ್ರು ನಿನಗ್ ಜಾಬ್ ಸಿಗ್ತದ ಬಿಡ್ತದ ಗೊತ್ತಿಲ್ಲ. ನನಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ, ಯಾಕಂದ್ರೆ ಏನ ರಿಸಲ್ಟ್ ಬರೋದ್ರ ನೌಕರಿ ಸಿಕ್ಕೈತಿ. ಸೊ ಆ ಕಾಲ್ ಹೋಯ್ತದ. ಅದು ಯಾವಾಗ 2011 ಕಾಲ ಅದು. ಓಕೆ, ಈಗಿಲ್ಲ. ಸೊ ನಮ್ಕಿಂತ ಹಿಂದಿನವ್ರು ಹೋದ್ರ ತಿಳ್ಕೊರಿ, ಮನಿಗ್ ಬಂದ್ ಕರ್ಕೊಂಡ್ ಹೋಗಿ ನೌಕರಿ ಕೊಟ್ರ ಗೊತ್ತಾ? ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನಮ್ ದೊಡ್ಡಪ್ಪಗ ಅವಾಗಿನ ಕಾಲದಾಗ MA B.Ed ಅನ್ಕೋತ M.Ed ಅನ್ಕೋತ ಏನೇನ ಮಾಡಿದತ್ತ. ಕೂತ್ ಅಗದಿ ಕಟ್ಟಿ ಕುಂದಿರ್ತದಂತ. ಕಟ್ಟಿ ಅಂದ್ರೆ ಗೊತ್ತಾಕತ್ತಲ್ಲ, ಅಗಸಿ ಕಟ್ಟಿ, ಹುಣ್ಸಿ ಕಟ್ಟಿ, ಬೇನ್ ಕಟ್ಟಿ ಅಂತಿರ್ತಲ್ಲ, ಕಟ್ಟಿ ಕುಂದಿರ್ತಿರತ್ತ. ಕಟ್ಟಿಗೆ ಯಾಕೆ ಕುಂದಿರ್ತೀರಿ? ಬೇಕಾದಂಗೆ MA M.Ed ಹಿಂಗ ಏನೇನ ಮಾಡಿದನಂತ. ಡಿಗ್ರಿ ಕಾಲೇಜ್ ಬಂದ್ ಹೇಳ್ರಿ, ನಿಮ್ಗ್ ಅಪಾಯಿಂಟ್ಮೆಂಟ್ ಕೊಡಿಸಿ ಬಿಡ್ತದ. ಬೇಕಾದಂಗ 2 ಪೋಸ್ಟಿಗೆ ಇತ್ತ. ಅವಾಗಿನ ಕಾಲದಾಗ 2 ಪೋಸ್ಟಿಗೆ ಎಷ್ಟಿತ್ತು ಗೊತ್ತ ಪಗಾರ? 2,500 ಅಂದ್ರತ್ತ. ನಮ್ ಮುತ್ತಿ ಏನಂದಂತ ಗೊತ್ತನು? ನಮ್ ಆಳ್ಗಳಿಗೆ ಸಾಲಂಗಿಲ್ಲ ಪಗಾರ, ಅಲ್ಲೇನ್ ಹೋಗ್ತೇನಂತ. ಇನ್ ಕೇಸ್ ಸಪೋಸ್ ನಮ್ ದೊಡ್ಡಪ್ಪ ಹೋಗಿದ್ನ ತಿಳ್ಕೊರ ನೌಕರಿಗೆ, ಅವಾಗಿನ ಕಾಲದಾಗ ನೌಕರಿಗೆ ಹೋಗಿದ್ನಂದ್ರೆ ಈಗ ರಿಟೈರ್ಮೆಂಟ್ ಪಗಾರ 3 ಲಕ್ಷ ರೂಪಾಯಿ ಬರ್ತಿತ್ತು ನೋಡ, ಅಂದ ಸರಿ ಸುಮಾರು. ಮನ್ಯಾಗ ಕೂತಲ್ಲಿ ರಿಟೈರ್ಮೆಂಟ್ ಸಾಯ್ತಕ್ಕ ಅವನಿಗೆ 3 ಲಕ್ಷ ರೂಪಾಯಿ ಪಗಾರ ಬರ್ತಿತ್ತು. ಮನಿಗೆ ಫೋನ್ ಹಚ್ಚಿ, ಫೋನ್ ಅಂತ ಇದ್ದಿದ್ದಿಲ್ಲ ಅವಾಗ, ಮನಿಗೆ ಲೆಟರ್ ಅಂತ ಹೇಳಿ ಕಳಿಸ್ತಾರ ಗೊತ್ತ? ಲೆಟರ್ ಇಲ್ಲಾಂದ್ರ ಅವಾಗ ಇವ್ರು ಬಂದ್ ಹೇಳ್ತಿದ್ರು ನೋಡ್ರಿ. ಅವ್ರು ಊರಾಗ ಬಂದ್ ಪೋಸ್ಟ್ ಮನ್ಗಳಾಗ್ಲಿ ಇವ್ರು ಬಂದ್ ಹೇಳ್ತಿದ್ರು. ಹಂಗ ಹೇಳ್ದಾಗ ಅಲ್ಲೇನ್ ಹೋಗುದು ಅಂತ ಹೇಳಿ ಬಿಟ್ಟಾರ. ಮತ್ತೆ ಏನಾಯ್ತು ಪರಿಸ್ಥಿತಿ ಅವ್ರದ್ದು? ಏನಿಲ್ಲ, ನೌಕರಿನೇ ಮಾಡ್ಲಿಲ್ಲ ಕಡೆಗೆ. ಅಷ್ಟು ನೌಕರಿಗೆ ಸಾಲಿ ಕಲ್ಸ ಲೈಟ್ಸ್ ಇದನ್ನ ಕರೆ ಅಂತ ನೋಡ್ರಿ. ಗೊತ್ತಾ ನಿಮ್ಗೆ ಹೇಳಿದ ಉದ್ದೇಶ ಇದೇ. ನಾನು ನೋಡಿ ಹೇಳಿಲ್ಲ, ಜಸ್ಟ್ ನಾ ಒಂದು ಎಕ್ಸಾಂಪಲ್ ಹೇಳ್ದಿನ, ಇದ್ದಿದ್ ಫ್ಯಾಕ್ಟ್. ಕೆಲವೊಬ್ರು ಹಂಗ್ ತಿಳ್ಕೊತೀರಿ. ಅವಾಗಿನ ಕಾಲ ಹೋಯ್ತಪ್ಪ. ನೀವ್ ಆಟ ಬಿಡ್ರಿ, ಬಾಳ ದೂರ ಹೋದ್ರಿನ. ಮೊನ್ನೆ ನಮಗ್ BE ಕಲಿಸಿದವ್ರು ನಮ್ ಸರ್ ಒಬ್ರು ರಿಟೈರ್ಮೆಂಟ್ ಆಗ್ಯಾರ. ನನಗ್ BE ಕಲಿಸಿದವ್ರು ಅಂದ್ರೆ 2007-8 BE ಕಲೆ ಮುಂದೆ ನನಗ್ ಕಲಿಸಿದವ್ರು. ಈಗ ರಿಟೈರ್ಮೆಂಟ್ ಆಗಿದಾರೆ ಮನ್ಯಾಗ. ಅವ್ರಿಗೆ ಬಾಳ ಅಂದ್ರೆ ಒಂದು 7-8-10 ಸಾವಿರ ರೂಪಾಯಿ ಪಗಾರ ಇದಿರ್ಬೋದು, ರಿಟೈರ್ಮೆಂಟ್ ಪಗಾರ. ಬಟ್ ಅವ್ರು ಬರೀ ಒಂದು ಅಪ್ಲಿಕೇಶನ್, ಪಾಲಿಟೆಕ್ನಿಕ್ ಲೆಕ್ಚರ್ ಅಂತ ಹೇಳಿ ಕರೀತಾರ, ಗೌರ್ಮೆಂಟ್ ಪಾಲಿಟೆಕ್ನಿಕ್ ಲೆಕ್ಚರ್ ಅಂತೇಳಿ. ಅದಕ್ಕ ಅಪ್ಲಿಕೇಶನ್ ಹಾಕಿದ್ರ ತಿಳ್ಕೊರಿ, ಅವ್ರು 100% ಸೆಲೆಕ್ಟ್ ಆಗಿ ಹೋಗಿದ್ರು. ಈ ಸದ್ 1.5 ಲಕ್ಷ 2 ಲಕ್ಷ ರೂಪಾಯಿ ಆರಾಮ್ಸೆ 2-2.5 ಲಕ್ಷ ರೂಪಾಯಿ ಅಂತ ರಿಟೈರ್ಮೆಂಟ್ ಪಗಾರ ಇರ್ತಿತ್ತು. ಅವ್ರು ಹಾಕಿಲ್ಲ ಅವಾಗ. ಅರ್ಥ ಆಯ್ತಾ ನಾ ಏನ್ ಹೇಳ್ದೆ ಅನ್ನೋದು? ಹಾಕಿಲ್ಲ.
ಅದ್ರ ಸಂಬಂಧ ಅದು ಅವರಿಗೆ ಅದನ್ನೇ ನಿಮ್ಗೆ ಹೇಳ್ದನಲ್ಲ, ಇದು ಯಾಕೆ ಬತ್ತು ಗೊತ್ತಾನ, ಇವ್ರ ಹಿಂಟ್ಗಳೆಲ್ಲ ನಾಳೆನೇ ಯೂಸ್ ಆಗ್ಬೋದು, ಇಲ್ಲ ಇನ್ನೊಂದ್ 10 ವರ್ಷ ಬಿಟ್ಟು ಬಳಕ 10 ವರ್ಷದ ಯಾಕೆ ಅಂದಿದ್ದಕ್ಕೆ ಇಷ್ಟೆಲ್ಲ ಬಂದಂಗೆ. ಪ್ರೋಟಾನ ರುದರ್ಫೋರ್ಡ್ ಅಥವಾ ಗೋಲ್ಡ್ಸ್ಟೀನ್. ನೆಕ್ಸ್ಟ್ ಎಲೆಕ್ಟ್ರಾನ್ ಯಾರು, ಜೆ ಥಾಮ್ಸನ್. ನೆಕ್ಸ್ಟ್ ನ್ಯೂಟ್ರಾನ್ ದಟ್ ಇಸ್ ಜೇಮ್ಸ್ ಚಾಡ್ವಿಕ್. ಇದೇ ಪೆನ್ ಅಟ್ KSRTC, ಪೆನ್ ಇಟ್ಟಿರ್ತಾರಲ್ಲ KSRTC ಒಳಗ ಅಂದಂಗ ಅಷ್ಟ್ ನೆನ್ಪಿಟ್ಟಂತ. ಇದು ಕಾಂಪಿಟೇಟಿವ್ ಎಕ್ಸಾಮ್ಗಳದಾಗ ಮೋಸ್ಟ್ ಆಫ್ ದಿ ಕೋಚಿಂಗ್ ಕ್ಲಾಸಸ್ ಒಳಗೆ ಇದು ಬರ್ಸಿರ್ತಾವ ನೋಡಿ ಕೀ ಪಾಯಿಂಟ್ಸ್. ಓಕೆ, ಸೊ ಅಟಾಮಿಕ್ ನಂಬರ್ ಅಂದ್ರೆ ಏನ್ರಿ ಸರ್ ಅಂದ್ರೆ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಪ್ರೆಸೆಂಟ್ ಇನ್ ನ್ಯೂಕ್ಲಿಯಸ್. ಈಗ ನಾ ಬಾಯ್ಸ್ ಗೆ ಪ್ರೋಟಾನ್ಸ್ ಅಂದ್ರೆ ಟೋಟಲ್ ನಂಬರ್ ಆಫ್ ಬಾಯ್ಸ್ ಇಟ್ ವಿಲ್ ಬಿ ದ ಅಟಾಮಿಕ್ ನಂಬರ್. ಗರ್ಲ್ಸ್ ಗೆ ನ್ಯೂಟ್ರಾನ್ ಅಂದ್ರೆ ಸೊ ಅವರಿಗೆ ಎನ್ ಅಂತ ಅಂದಂಗ. ನಿಮ್ಗೆ ಏನ್ ಅಂದಂಗ ಐತಿ ಹೇಳ್ರಿ, ಜೆಡ್ ಪ್ಲಸ್ ಎನ್ ಮಾಡಿದ್ರೆ ಇದು ಬಂದಿರ್ತದೆ ಮಾಸ್ ನಂಬರ್ ವಿಲ್ ಗೆಟ್. ಸರಿ ಸರ್, ಅಟಾಮಿಕ್ ನಂಬರ್ ಇಟ್ ಇಸ್ ಡಿನೋಟೆಡ್ ಬೈ ಜೆಡ್ ಆಗಿದ್ರೆ ಟೋಟಲ್ ನಂಬರ್ ಆಫ್ ಸೊ ಪ್ರೋಟಾನ್ಸ್ ಪ್ರೆಸೆಂಟ್ ಇನ್ ನ್ಯೂಕ್ಲಿಯಸ್ ದಟ್ ವಿಲ್ ಬಿ ದಿ ಅಟಾಮಿಕ್ ನಂಬರ್. ನೆಕ್ಸ್ಟ್ ಸರ್ತ ಮಾಸ್ ನಂಬರ್ ಅಂದ್ರೆ ಎರಡು ಕೂಡಿಸ್ಬಿಡಪ್ಪ. ಎರಡು ಯಾವ್ಯಾವ ಕೂಡಿಸ್ಬೇಕು ಹೇಳ್ರಿ ನವೀನ್? ಪ್ರೋಟಾನ್ಸ್ ಮತ್ತ ನ್ಯೂಟ್ರಾನ್ಸ್ ಎರಡು ಕೂಡಿಸ್ಬಿಡಪ್ಪ ಆ ನ್ಯೂಕ್ಲಿಯಸ್ ದಾಗ ಇದ್ದಿದ್ದು. ದೆನ್ ಇಟ್ ವಿಲ್ ಗೋಯಿಂಗ್ ಟು ಬಿ ದ ವಾಟ್, ಸೊ ಮಾಸ್ ನಂಬರ್. ಅದು ಹೆಂಗ್ ಡಿನೋಟ್ ಮಾಡ್ತಾರೆ ಸರ್ ಅಂದ್ರೆ ಕ್ಯಾಪಿಟಲ್ ಇವು ಸಿಂಬಲ್ಗಳು ಗೊತ್ತಿರಲ್ಲ, ಮತ್ತೆ ಜೆಡ್ ಒಯ್ದ ಏನಕ್ಕೆ ಎನ್ ಒಯ್ ಜೆಡ್ ಕ ಹಿಂಗ್ ಮಾಡ್ಲಕ್ ಹೋಗ್ಬೇಡ್ರಿ, ಕರೆಕ್ಟ್ ಆಗಿ ಗೊತ್ತಿರ್ಲಿ. ಮಾಸ್ ನಂಬರ್ ಇಟ್ ಇಸ್ ಡಿನೋಟೆಡ್ ಬೈ ಎ ಆದ್ರೆ ನಂಬರ್ ಆಫ್ ಪ್ರೋಟಾನ್ಸ್ ಜೆಡ್, ನಂಬರ್ ಆಫ್ ನ್ಯೂಟ್ರಾನ್ಸ್ ಎನ್, ಎನ್ ಇಸ್ ಈಕ್ವಲ್ಸ್ ಟು ಎ ಮೈನಸ್ ಜೆಡ್. ಸೊ ಇದನ್ನೇ ಇನ್ನೊಂದು ವೇದೊಳಗೆ ಇದನ್ನೇ ಸೆಂಟೆನ್ಸ್ ಬರೆದ್ ಬಿಡುವಪ್ಪ. ಸಮ್ ಆಫ್ ದಿ ಏನ್ ಅಂದಂಗ ಐತ್ರಿ ಸರ್, ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಇನ್ ನ್ಯೂಕ್ಲಿಯಸ್ ದಟ್ ವಿಲ್ ಬಿ ದಿ ಮಾಸ್ ನಂಬರ್. ಸೊ ನ್ಯೂಟ್ರಾನ್ಸ್ ನ ಹೆಂಗ್ ಕಂಡು ಹಿಡಿತಾರೆ ಸರ್, ಅದನ್ನ ಹೆಂಗ್ ಡಿನೋಟ್ ಮಾಡ್ತಾರೆ ಅಂತಂದ್ರೆ ಕ್ಯಾಪಿಟಲ್ ಎನ್ ಲೇ ಡಿನೋಟ್ ಮಾಡ್ತೀವಿ. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಎನ್ ಇಸ್ ಈಕ್ವಲ್ಸ್ ಟು ಯಾವುದು, ಎ ಮೈನಸ್ ಜೆಡ್. ರೈಟ್, ಒಂದ್ ಎರಡು ನೋಟ್ ತಗೊಂಡ್ಬಿಡ್ರಿ. ಆ ನೋಟ್ KS ಎಕ್ಸಾಮ್ ಕಾಗಿ ಅದ ನೋಡ. KS ಎಕ್ಸಾಮ್ 1998 ಅಥವಾ 2001 2 ಬ್ಯಾಚ್ ಆಗ್ಯದ ನೋಡ್ರಿ. ನಿಮ್ ಕಡೆ ಕ್ವಶನ್ ಪೇಪರ್ ಸಿಕ್ತಿತ್ತು ಅಂದ್ರೆ ತೆಗೆದು ನೋಡ್ಕೊಂಡು ಮುಂದೆ ಕಾಂಪಿಟೇಟಿವ್ ಓದ್ತಿದ್ರಿ ಅಂದ್ರ. ಈಗ ಸರಿಯಾಗಿ ಓದ್ನವ ಮುಂದೆ ಬಹಳ ಕಷ್ಟ ಪಡೋದು ಅವಶ್ಯಕತೆ ಇಲ್ಲ. ಈಗ ಒಟ್ಟ ಕಷ್ಟ ಪಡ್ಲಾರ್ದವ ಮುಂದೆ ಸರಿಯಾಗಿರಕ್ ಆಗಿಲ್ಲ ನೋಡ್ರಿ. ಕರೆನ ಸುಳ್ಳ? ಸೆಕೆಂಡ್ PUC ಸೈನ್ಸ್ ಸರಿಯಾಗಿ ಓದಿದ್ರೆ ತಿಳ್ಕೊರಿ, ಮುಂದೆ ಕಷ್ಟ ಪಡೋದು ಅವಶ್ಯಕತೆ ಬೀಳಂಗಿಲ್ಲ. ಟೇಕ್ ದಟ್ ನೋಟ್. ಅದು ಏನ್ ಕೇಳಿದನ ಅಂತ ಅನ್ನೋದು ಹೇಳಿರ್ತೀನಿ ನೋಡ, ಬಟ್ ಆ ಕ್ವಶನ್ ಏನ್ ನನ್ಗೇನ್ ನೆನಪಿಲ್ಲ, ಬಟ್ ಒಮ್ಮೆ ಜಸ್ಟ್ ಗ್ಲಾನ್ಸ್ ಮಾಡಿ ಹೇಳಿರ್ತದೆ ಯಾವ ತರ ಅಂತೇಳಿ. ಇದಂತೂ ನಿಮ್ಗೆ ಆಲ್ರೆಡಿ ಹೇಳಿದೆ. ನಂಬರ್ ಆಫ್ ಪ್ರೋಟಾನ್ಸ್ is equals to be the number of electrons. ಇದೇ ಕ್ವಶನ್ ಆಗಿತ್ತು. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಹೆಂಗ್ ಕ್ವಶನ್ ಆಗಿತ್ತು ಅನ್ನೋದು ಹೇಳಿರ್ತೀವಿ ನೋಡ್ರಿ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ KS ಹೆಂಗ್ ಕ್ವಶನ್ ಆಗಿತ್ತಪ್ಪ ಅಂದ್ರ, ಒಂದು ನ್ಯೂಕ್ಲಿಯಸ್ ದೊಳಗ ಇಷ್ಟು ನಂಬರ್ ಆಫ್ ಪ್ರೋಟಾನ್ಸ್ ಇದ್ದಾವ ಅಂತ ಹೇಳಿ ಹೇಳಿದ, ಅಥವಾ ಎಲೆಕ್ಟ್ರಾನ್ಸ್ ಅನ್ನ ಹೇಳಿದ. ಒಟ್ಟು ಒಂದ್ ಕೊಟ್ಟಿದ್ದ, ಇನ್ನೊಂದ್ ಎಷ್ಟು ಅಂತ ಹೇಳಿ ಅವನಾಗೆ ಕೇಳಿದ. ಈಗ ಸಪೋಸ್ 20 ಎಲೆಕ್ಟ್ರಾನ್ಸ್ ಆಗಿದ್ದು ಅಂದ್ರೆ ಏನಾಗಿರ್ತದ, 20ನೇ ಪ್ರೋಟಾನ್ಸ್ ಆಗಿರ್ತದೆ. 20 ಪ್ರೋಟಾನ್ಸ್ ಆಗಿದ್ದು ತಿಳ್ಕೊರಿ, ಅದನ್ನೇ ಎಷ್ಟು 20 ಎಲೆಕ್ಟ್ರಾನ್ಸ್ ಆಗಿರ್ತದೆ. ಇದೇ ಮೀನಿಂಗ್. ಸೊ ಆ ತರ ಕೊಟ್ಟಿದ್ದ. ನೆಕ್ಸ್ಟ್ ಎರಡನೇದು, ಎರಡು ಕೂಡಿಸಿ ಏನೋ ಒಂದು ವರ್ಡ್ ಅಂತಾರ ಅಂತೇಳಿ ಆಗಲೇ ಹೇಳಿದೆ. ನಾನು ನೆನ್ಪಿಟ್ರನು ಆಗಲೇ ಹೋಗು ಮುಂದೆ ಆ ಕಡೆ ಹೇಳ್ಕೆ ಹೋಗಿದ್ದೆ ನಾನು. ಏನಂತಾರ ಅಂತ ಹೇಳಿದೆನು, ಈ ಗರ್ಲ್ಸಿಗೆ ಬಾಯ್ಸಿಗೆ ಕೂಡಿ ಒಂದೇ ವರ್ಡ್ ಅಂತೀವಿ ನಾವು. ಏನಂತೀವಿ, ಸ್ಟೂಡೆಂಟ್ಸ್ ಅಂತೇಳಿ. ಹಂಗ ಎಲೆಕ್ಟ್ರಾನ್ಸಿಗೆ ಇದು ಯಾವ್ದ, ನ್ಯೂಟ್ರಾನ್ಸಿಗೆ ಮತ್ತೆ ಪ್ರೋಟಾನ್ಸಿಗೆ ಎರಡಕ್ಕೂ ಕೂಡಿ ಒಂದೇ ವರ್ಡ್ ಅಂತೀವಿ. ಯಾವ್ದಪ್ಪ? ಇನ್ನೇಗೆ ಹೇಳಿದ್ದೆ ನಾ, ಜಸ್ಟ್ ಆಗಲೇ ಹೇಳಿದ್ದೆ, ನೆನ್ಪಿಟ್ಟಿರ? ಮಾಸ್ ನಂಬರ್ ಅಲ್ರಿ, ಎರಡು ಕೂಡಿ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಟುಗೆದರ್ ಅಂತ ಹೇಳಿ ಹೇಳ್ತೀವಿ. ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಟುಗೆದರ್ ಒಂದೇ ವರ್ಡ್ ಯೂಸ್ ಮಾಡ್ತೀವಿ. ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಟುಗೆದರ್ ಆರ್ ಕಲೆಕ್ಟಿವ್ಲಿ ಅಂದ್ರೆ ಒಂದೇ, ಟುಗೆದರ್ ಅಂದ್ರೆ ಒಂದೇ. ಕಲೆಕ್ಟಿವ್ಲಿ ಕೂಡಿಬಿಟ್ಟು ಅಂತ ಹೇಳಿ ಹೇಳ್ತೀವಲ್ಲ, ಎರಡಕ್ಕೂ ಕೂಡಿಬಿಟ್ಟು ಒಂದ್ ವರ್ಡ್ ಏನಪ್ಪಾ ಅಂದ್ರ ನೋನ್ ಆಸ್, ಹೇಳಿದಿಲ್ಲ ಆಗಲೇ, ನ್ಯೂಕ್ಲಿಯಾನ್ಸ್ ಅಂತಾರ ಅಂತ ಹೇಳಿ ಹೇಳಿದ. ನೋನ್ ಆಸ್ ಅ ನ್ಯೂಕ್ಲಿಯನ್. ಇದು ಕೇಳ ನೋಡ್ರೆ KCETಗೋ ಯಾವಾಗೋ ಒಂದ್ ಕಡೆ MCQs ದಾಗ ಆಗ್ಯದ ನೋಡಿದ್ದು. ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ಟುಗೆದರ್ ವಾಟ್ ವಿ ಆರ್ ಗೋಯಿಂಗ್ ಟು ಕಾಲ್. ಇದು ಮೋಸ್ಟ್ಲಿ ರೀಸೆಂಟ್ ಇಯರ್ ಇದ್ರಾಗೇನ ಆಗಿರ್ಬೇಕು ಅನಿಸ್ತದ. ರೀಸೆಂಟ್ ಇಯರ್ ಅಂದ್ರೆ 2025-24 MCQs ತೆಗೆದು ನೋಡ್ಕೊಳ್ರಿ. ಇದೇ ಎನ್ಯುವಲ್ ಎಕ್ಸಾಮ್ಗೆ ಆಗೈತು. ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಆರ್ ಕಲೆಕ್ಟಿವ್ಲಿ ನೋನ್ ಆಸ್ ನ್ಯೂಕ್ಲಿಯಾನ್ಸ್. ಫಿಲ್ಲಿಂಗ್ ದ ಬ್ಲಾಂಕ್ಸ್ ದಾಗನ ಅಥವಾ MCQs ದಾಗನ 100% ಈ ಕ್ವಶನ್ ಅದ ನೋಡ್ರಿ. ರೀಸೆಂಟ್ ಇಯರ್ ಅದ, 24-25 ಒಳಗಡೆನೆ ಐತಿ, ನೋಡ್ಕೋರದು. ಸರ್ ಈ ಕ್ವಶನ್ ಪೇಪರ್ ಎಲ್ಲಿ ಹುಡುಕಾಡ್ಬಾರ್ದು, ನೀನ್ ಪ್ರಿಂಟ್ ಹಾಕಿ ಕೊಟ್ಟಿನ ಪಾಸಿಂಗ್ ಪೇಜ್ ಅದ್ರಾಗೆ ನೋಡ್ರಿ. ಅಭಿಷೇಕ್ ತೆಗೆದು ನೋಡಿ.
PCM 4 ಕುರ್ದು ಕೊಟ್ಟಿನಿ ಪಾಸಿಂಗ್ ಪ್ಯಾಕೇಜ್ ಸಟ್ಟೆ ನೋಡಿ. ಒಂದ್ ಕೆಲಸ ಮಾಡ್ಬಿಡ್ತೀನಿ ನೋಡ್ರಿ, ಇದು ಪೂರ್ತಿ ಅಳಕಿಸಿ ಕಂಪ್ಲೀಟ್ ಆಗಿ ಐಸೋಟೋಪ್ಸ್, ಐಸೋಬಾರ್ಸ್, ಐಸೋಟೋನ್ಸ್ ಆ 3 ವರ್ಡ್ ಹೇಳ್ಕೊಡ್ತೀನಿ. ಆ 3ಕ್ರಾಗ ಒಂದು 100% ಅಪಿಯರ್ ಆಗ್ತದೆ ನೋಡಪ್ಪ ಎಕ್ಸಾಮ್. ನಿನ್ನೆ ನೋಡಿದ್ರೇನಿಲ್ಲ ವಿಡಿಯೋ ಕಡಿಗೆರೆ 22 ನಿಮಿಷದ ಎಷ್ಟ ಸೆಕೆಂಡ್ಸ್ ಮಾಡೀನಿ ನೋಡಿ. ಏನೋ ಯೋಗೇಶ್ ಇಲ್ಲ ನೋಡಿ ಏನ್ ಹೇಳಿದ್ ಹೇಳ ನೋಡೋಣ. ಹಾ ರೀ ನೋಡಾಗ ಇಲ್ಲ ಈಗ ನಾನು ಯಾಕೆ ಕೇಳಕತ್ತೇನ ಹೇಳ್ತೀನಿ ಕೇಳ್ರಿ. ಮೊದಲ ಇಲ್ಲಿ ನೀವು ಬಂದವ್ರನ್ನೇ ಯುಟಿಲೈಸೇಷನ್ ತಕ್ಕೊಲಿಲ್ಲ ಅಂದ್ರ ಹೊರಗಿನವ್ರು ತಕ್ಕೊಂಡು, ಈಗ ಆಲ್ರೆಡಿ ಕೆಮಿಸ್ಟ್ರಿದು ಒಂದ್ 4-5 ದಿನದಿಂದನ 6-7 ದಿನದ ಹಿಂದ ಮಾಡಿದ್ದೆ ನೋಡಿರಿ. ಅದು ಅದರದಿಂದ ಮಿನಿಮಮ್ 25 ಮಾರ್ಕ್ಸ್ ಬರ್ಲಿಲ್ಲ ಅಂದ್ರ 1 ಕೋಟಿ ರೂಪಾಯಿ ವಾಪಸ್ ತಗೊಂಡ್ ಹೋಗ್ರಿ. 25 ಮಾರ್ಕ್ಸ್ ಆ ವಿಡಿಯೋದಿಂದ ಬರ್ಲಿಲ್ಲ ಅಂದ್ರ. ಅದೇ ತರನೇ ಫಿಸಿಕ್ಸ್ ಮಿನಿಮಮ್ 20-25 ಮಾರ್ಕ್ಸ್ ಗ್ಯಾರಂಟಿ ಬರ್ತಾವ. ಬೇಕಾದ ಎಕ್ಸಾಮ್ ತಗೊಳ್ರಿ ಆ ವಿಡಿಯೋದಿಂದ. ಅದಕ್ಕಂತೇಳಿ ನೋಡ್ರಿ ಇಲ್ಲ ಅಂತ ಹೇಳಿ ಕೇಳಿದಿನ. ಅಂದ ಬಿಡದ ಎಂತವ್ರೆ ನೋಡ್ಕೊ ತಿರ್ಗಾಡದ್ರಿ. ಎನ್ಯುವಲ್ ಎಕ್ಸಾಮ್ಗೆ ಬಿಡೋದು ಹೇಳ್ತೀನಿ. ಆ ಕ್ವಶನ್ಸ್ ನ ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಕ್ವಶನ್ಸ್ ಐ ಡಿಸ್ಕಸ್ಡ್ ಇನ್ ದೋಸ್ ವಿಡಿಯೋಸ್. ಕೆಮಿಸ್ಟ್ರಿದನು ಹಂಗ ಕೆಮಿಸ್ಟ್ರಿದ್ ಹಂಗ ಹೋಗಿಲ್ಲ. ಒಂದ್ 40-42 ಕ್ವಶನ್ಸ್ ನ ಸೀರಿಯಲ್ ಆಗಿ ಡಿಸ್ಕಷನ್ ಮಾಡಿದ್ದೀನಿ. ಫಸ್ಟ್ ಕ್ವಶನ್ ಯಾವ ಬರ್ತಾವ ನೋಡ್ರಿ, ಅದು ಆದ ಬಳಿಕ ಅದಕ್ಕೆ ಆನ್ಸರ್ ನ ತಯಾರು ಮಾಡ್ಕೋದು. ಹೆಂಗ್ ತಯಾರು ಮಾಡ್ಕೋದು? ಕ್ಲಾಸಿಗೆ ರೆಗ್ಯುಲರ್ ಕೂತು. ಓಕೆ, ಲೆಟ್ಸ್ ಗೆಟ್ ಇಂಟು ಇವೆಲ್ಲ ಅಪ್ಲೈಡ್ ಕ್ವಶನ್ಸ್ ಅಂತೀವಿ ನೋಡ. ಪ್ರೋಟಾನ್ಸ್ ಇಷ್ಟಿದ್ದು ಅಂದ್ರೆ ಎಲೆಕ್ಟ್ರಾನ್ಸ್ ಎಷ್ಟು ಅಂತ ಹೇಳಿ ಕೇಳೋದು, ಅಥವಾ ಎಲೆಕ್ಟ್ರಾನ್ಸ್ ಎಷ್ಟಿದ್ರ ಪ್ರೋಟಾನ್ಸ್ ಎಷ್ಟು ಅನ್ನೋದು ಥಿಂಕಿಂಗ್ ಬೇಸ್ಡ್ ಕ್ವಶನ್ಸ್. ರೈಟ್, ಗೋ ಹೆಡ್ ದಿ ನೆಕ್ಸ್ಟ್ 100% ಫಿಕ್ಸ್ಡ್ ಬಂತ ನೋಡಪ್ಪ. ಇವಾಗ ಯಾರು ಬೇಕಾದ್ರ ಇಲ್ಲಿದಿಂದ ನೋಡಿದ್ರ ತಿಳ್ಕೊರಿ, ಅವ್ರಿಗೆ ಹೆಲ್ಪ್ ಆಗ್ತೈತಿ. ಟೇಕ್ ದಟ್. ಫಸ್ಟ್ ಗೆ ಹೆಡಿಂಗ್ ಮೇಲೆ ಬರೀತೀನಿ ನೋಡಿ, 100% ಫಿಕ್ಸ್ ಫಾರ್ 2 ಮಾರ್ಕ್ಸ್ ಬಿಟ್ರೆ 3 ಮಾರ್ಕ್ಸ್. ಮತ್ತೆ 2/3 ಅಲ್ಲದ 2/3 2 ಮಾರ್ಕ್ಸಿಗೆ ಅಥವಾ 3 ಮಾರ್ಕ್ಸಿಗೆ. 3 ವರ್ಡ್ ತಗೊಂಡ್ಬಿಡಪ್ಪ. ಐಸೋಟೋಪ್ಸ್, ಐಸೋಟೋಪ್ಸ್ 1. ಎರಡನೇದು ಅಲ್ಲೇ ಕಾಮ ಕೊಟ್ಟು ಬರ್ಸಿರ್ತೀನಿ ಐಸೋಬಾರ್ಸ್. ಆಗ ಯಾಕೆ ನೋಡಿರಿ ಏನನ್ನಲ್ಲ, ಫಸ್ಟ್ ಕ್ವಶನ್ ಇದ್ರದಿಂದ ಸ್ಟಾರ್ಟ್ ಮಾಡಿದ್ ನೋಡ್ರಿ. ಫಸ್ಟಿಗೆ ಇದ್ರದಿಂದ ಐತಿ ಐಸೋಬಾರ್ಸ್. ನೆಕ್ಸ್ಟ್ ಸರ್ ಅಂತಂದ್ರ ಐಸೋಟೋನ್ಸ್. ಈಗ ಆ ವಿಡಿಯೋ ನೋಡಿದ್ರೆ, ಈ ವಿಡಿಯೋ ನೋಡಿದ್ರೆ ತಿಳ್ಕೊ ಆನ್ಸರ್ ಸಿಗ್ತೈತಿ. ಬಿಟ್ಕೆ ಆನ್ಸರ್ ಹುಡುಕಾಡ್ತಾವತ್ತೆ ಎಲ್ಲರೇ. ಅದಕ್ಕೆ ಈ ಸದ್ಯ ಹೇಳ್ಕತ್ತೆ ನೋಡ್ರಿ. ಓಕೆ, ಹೋದ ವರ್ಷ ಮಾಡಿಲ್ಲ ಏನ್ರಿ ಸರ್ ಅಂತಂದ್ರ ಮಾಡಿದ್ರೆ ಮೋಸ್ಟ್ಲಿ ಇದು ಕವರ್ ಮಾಡಿರ್ಬೋದು ಅದ್ರಾಗೆ ವಿಡಿಯೋದಾಗ ಆಗಿ. ನಮ್ಗೆ ಏನಂತ ತಿಳಿಲಿಲ್ಲಪ್ಪ, ಯೂಟ್ಯೂಬ್ನಾಗ ಎಲ್ಲಾನು ಯಾರು ಫ್ರೀ ಕೊಡಂಗಿಲ್ಲ. ನಾನು ಹಿಡ್ಕೊಂಡು ಹೇಳಿರ್ತೇನೆ, ಎಷ್ಟ್ ಕೊಡ್ಬೇಕು ಅಷ್ಟು ಕೊಟ್ಟಿರ್ತಾರೆ. ಉಳಿದಿದ್ದು ಬೇಕಂದ್ರೆ ಕೋರ್ಸ್ ಬೈ ಮಾಡ್ಕೊಂತ ನೋಡಂತ ಹೇಳ್ತಾರೆ. ಎಸ್ ಸರ್ ನೋ, ಬೇಕಾದ ಯೂಟ್ಯೂಬರ್ಸ್ ತಗೋ 99.99 ಎಷ್ಟ್ ಕೊಡ್ಬೇಕು ಅಷ್ಟು ಕೊಟ್ಟಿರ್ತಾರೆ ಫ್ರೀ. ಉಳ್ಕದವ್ರು ಉಷ್ಟ್ರು ಏನೋ ಕೋರ್ಸ್ ಆದ ತಗೊಳ್ರಿ, ಬೇಕಂದ್ರೆ ವಲ್ಲ ಅಂದ್ರೆ ಬಿಡ್ರಿ ಅಂತ ಹೇಳ್ತಾರೆ. ನೋ ಕಂಪಲ್ಸರಿ, ಗೊತ್ತಾಯ್ತಾ? ಮತ್ತೆ ಫ್ರೀ ಒಳಗ್ ಕೊಟ್ರೆ ಮತ್ತೆ ಇಲ್ಲಾಕ 20,000 ಗಟ್ಲೆ ರೆಂಟ್ ಕೊಟ್ಟು ಎಲ್ಲಾ ನಿಮ್ಗೆ ಆಫ್ಲೈನ್ ಕರ್ಸಿ ನಿಮ್ಗೆ ಫೀಸ್ ತಗೊಂಡು ನಿಮ್ಗ್ ಕ್ಲಾಸ್ ಕಲಿಸಿ ಅವ್ರಿಗೆ ಫ್ರೀ ಕೊಡದ್ರಾಗ ಮೀನಿಂಗ್ಲೆಸ್ ಆಕೈತಿ. ನಿಮ್ಗೂ ಫ್ರೀನೇ ನೋಡ್ರಿ ಅಂತ ಅನ್ಬೋದು, ಗೊತ್ತಾಯ್ತು? ಟೇಕ್ ಕನ್ಸಂಟ್ ದಿಸ್ ಐಸೋಟೋಪ್ಸ್. ಹೆಲ್ಪ್ ಅಂದ್ರೆ ಏನು? ಎಟ್ರ ಮಟ್ಟಿಗೆ ಮಾಡ್ಬೇಕು ಅಟ್ರ ಮಟ್ಟಿಗೆ. ಎಲ್ಲಾನು ಹೆಲ್ಪ್ ಮಾಡಿದ್ರೆ ಏನಂತಾರ, ಅದಕ್ಕೆ ಹೆಲ್ಪಿಗೆ ಕಿಮ್ಮತ್ತೇ ಇರಂಗಿಲ್ಲ. ಓಕೆ, ಯಾರು ಹೇಳ್ತೀರಿ ಹೇಳ್ಬಿಡ್ರಿ. ಇಲ್ಲಿಗ ಇದನ್ನ ಸಿಂಬಲ್ ಮುಖಾಂತರ ಹೇಳ್ತೀನಿ, ಅವಾಗ ಗೊತ್ತಾಕೈತಿ ನೋಡಿ. ಇದು ಒಂದು ಎಲಿಮೆಂಟ್. ಫಸ್ಟ್ ಈ ಕಡೆ ನೋಡ್ರಿ ಬೋರ್ಡ್ ಕಡೆಗೆ, ಆಮೇಲೆ ಬರ್ಕೋಕತ್ತಿರ. ಇದು ಜೆಡ್, ಇದು ಎ ಅಂತ ಹೇಳಿ ಹೇಳ್ತೀರಿ. ಹಿಂಗ ಫಾರ್ ಎಕ್ಸಾಂಪಲ್ H11, H12, H13 ಅಂತೇಳಿ. ಓಕೆ, ನೆಕ್ಸ್ಟ್ ಇನ್ನೊಂದು ನೋಡ್ರಿ, C612, C613 ಅಂತೇಳಿ. ಇನ್ನೊಂದು ನೋಡ್ರಿ, ಯಾವುದು? ನೈಟ್ರೋಜನ್ದು, ಇಲ್ಲಾಂದ್ರ ಆಕ್ಸಿಜನ್ ನೋಡ್ರಿ. ಮೋಸ್ಟ್ಲಿ ಅದು 8, 15 ಹಿಡಿದನ ಇದ್ದಾವ. ಆಕ್ಚುಲಿ 15, ನೆಕ್ಸ್ಟ್ 8, 16 ಅಂತೇಳಿ. ಹಿಂಗ ಸ್ವಲ್ಪ ಅಬ್ಸರ್ವೇಷನ್ ಮಾಡಿದ್ರೆ ಗೊತ್ತಾಕೈತಿ ನೋಡ್ರಿ. ಇದೊಂದು ಅಟೆಮ್. ಎದ್ರದ ಅಟೆಮ್ ಅಪ್ಪ ಇದು? ಯಾ ಎಲಿಮೆಂಟ್ ಅದ ಅಟೆಮ್ ಹೇಳ್ರಿ ನೋಡು. ನೀವು ಎಲ್ಲಾನು ಅಟೆಮ್ಸ್ ಗಳತ್ತ ನ್ಯೂಕ್ಲಿಯರ್ ಅಂತಾರ, ಕೆಲವೊಬ್ರು ನ್ಯೂಕ್ಲಿಯರ್ ಅಂತಾರ, ಕೆಲವೊಬ್ರು ವರ್ಡ್ಸ್ ಇಲ್ಲ ನೋಡ್ರಿ ಅಟೆಮ್ಸ್ ಅಂತಾರ. ಕೆಲವೊಂದ್ ಕಾಲೇಜ್ದಾಗ ಅಟೆಮ್ಸ್ ಅಂತ ಹೇಳಿ ವರ್ಡ್ ಯೂಸ್ ಮಾಡ್ತಾರೆ. ಕೆಲವೊಂದ್ ಕಾಲೇಜ್ದಾಗ ನ್ಯೂಕ್ಲಿಯೈ ಅಂತೇಳಿ ವರ್ಡ್ ಯೂಸ್ ಮಾಡ್ತಾರೆ. ನ್ಯೂಕ್ಲಿಯೈ ಅಂತೇಳಿ ವರ್ಡ್ ಯೂಸ್ ಮಾಡ್ತಾರೆ. ನ್ಯೂಕ್ಲಿಯೈ ಆಫ್ ದಿ ಸೇಮ್ ಎಲಿಮೆಂಟ್ ಇದ್ದಾವ ನೋಡಿದರೆ, ಸೇಮ್ ಎಲಿಮೆಂಟ್ ಇದ್ದಾವ, ಅದರದೇ ಎಲಿಮೆಂಟ್.
ಅಟೆಂಪ್ಟ್ಸ್ ಆಫ್ ದಿ ಎಲಿಮೆಂಟ್ ಅಂದ್ರೆ ಅದರದೇ ಎಲಿಮೆಂಟ್. ಅಟೆಂಪ್ಟ್ಸ್ ಆಫ್ ದಿ ಎಲಿಮೆಂಟ್ ಹ್ಯಾವಿಂಗ್ ಇಲ್ಲಿ ನೋಡ್ಕೊಂಡ್ ಬಿಡುಗ ಕೆಳಗಡೆದು ಅಂದ್ರೆ ಇಲ್ಲಿ ಇದಕ್ಕೆ ಏನಂದಿವ ಅನ್ನೋದು ಇಲ್ಲಿ ಹೇಳಿದ್ದೀನಿ. ಜೆಡ್ ಅಂದ್ರೆ ಏನ್ ಹೇಳ್ರಿ ಪಟಕ್ನೆ ಅಟಾಮಿಕ್ ನಂಬರ್. ಮ್ಯಾಲ್ಗಡೆದ್ ಅಂತ ಹೇಳಿ ಇಲ್ಲಿ ಹೇಳಿದ್ದೀನಿ ಗಾರಿ ಈ ಮ್ಯಾಲ್ಗಡೆದು ಅಂದ್ರ ಅಟೆಂಪ್ಟ್ಸ್ ಅಥವಾ ನ್ಯೂಕ್ಲಿಯೈ ಆಫ್ ದಿ ಎಲಿಮೆಂಟ್ ಅನ್ಬೋದು, ಅಥವಾ ಅಟೆಂಪ್ಟ್ಸ್ ಆಫ್ ದಿ ಎಲಿಮೆಂಟ್ ಹ್ಯಾವಿಂಗ್ ಅ ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫ್ರೆಂಟ್ ಏನು ಮಾಸ್ ನಂಬರ್ಸ್. ದೆನ್ ಇಟ್ ಇಸ್ ಕಾಲ್ಡ್ ಆಸ್ ದಿ ವಾಟ್ ಫಸ್ಟ್ ಒನ್ ಅಂದ್ರೆ ಐಸೋಟೋಪ್ಸ್. ಅರ್ಥ ಆಕೈತಿ? ಡೋಂಟ್ ಬಹಟ್ ಅಗ್ದಿ ಸಿಂಪಲ್ ವೇದೊಳಗ ತಿಳ್ಕೊಂಡ್ರೆ ಇದಕ್ಕೂ ಬರೀಗಾರೆ. ಇಲ್ಲಿ ನೋಡ್ರಿ 6 ಐತಿ ಇಲ್ಲ ನೋಡಿದ್ರಿ 6 ಐತಿ ಹೌದಾ? ಅಂದ್ರೆ ಅಟೆಂಪ್ಟ್ಸ್ ಆಫ್ ದಿ ಕಾರ್ಬನ್ ಅಂದಂಗ ಕಾರ್ಬನ್ ಅಟೆಂಪ್ಟ್ಸ್ ಗಳು ಹ್ಯಾವಿಂಗ್ ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫ್ರೆಂಟ್ ಏನೋ ನವೀನ ಇಲ್ಲಿ ನೋಡಿದ್ರೆ ಗೊತ್ತಾಗೈತಿ ಈಗ ಮಾಸ್ ನಂಬರ್ಸ್ ದೇ ಆರ್ ದಿ ಡಿಫ್ರೆಂಟ್. ದೆನ್ ದೇ ಆರ್ ಕಾಲ್ಡ್ ಆಸ್ ದಿ ಅಗೇನ್ ಐಸೋಟೋಪ್ಸ್. ಇವು ಒಟ್ಟು ಕೊಟ್ಟಿದ್ದೆ ಎಕ್ಸಾಂಪಲ್ಸ್ ಫಾರ್ ಎದಕ್ಕ ಐಸೋಟೋಪ್ಸ್ ಅಂದಂಗ. ಇದು ಎದರದ ಅಭಿಷೇಕ, ಇದು ಎದರದ ಎಕ್ಸಾಂಪಲ್. ಓ ಅಂದ್ರೆ ಏನು ಆಕ್ಸಿಜನ್. ಅಟೆಂಪ್ಟ್ಸ್ ಆಫ್ ದಿ ಆಕ್ಸಿಜನ್ ಅಂದಂಗ ಅಟೆಂಪ್ಟ್ಸ್ ಆಫ್ ದಿ ಎಲಿಮೆಂಟ್ ಹ್ಯಾವಿಂಗ್ ಸೇಮ್ ಅಟಾಮಿಕ್ ನಂಬರ್ ಬಟ್ ಅಗೇನ್ ಏನಿದೆ ಡಿಫ್ರೆಂಟ್ ಮಾಸ್ ನಂಬರ್ಸ್. ದೆನ್ ದೇ ಆರ್ ಕಾಲ್ಡ್ ಆಸ್ ದಿ ಐಸೋಟೋಪ್ಸ್. ಗೊತ್ತಾಯ್ತು ಎಲ್ಲರಿಗೆ? ಇನ್ನೊಂದು ಹೇಳ್ತೀನಿ ಆಮೇಲೆ ಬರ್ಸ್ತೀನಿ ನೋಡ್ರಪ್ಪ. ಅಟೆನ್ಷನ್. ಹೀಲಿಯಂ ಅಂತ ಹೇಳಿ ಕೇಳಿರನು? ಹೀಲಿಯಂ ಅಂದ್ರೆ ಹಿ ಅಲ್ಲ ಹೀಲಿಯಂ. ಹೀಲಿಯಂಕ ಅಟಾಮಿಕ್ ನಂಬರ್ ಎಷ್ಟದ 2 ಅದ. ಇದು 2 3 ಅಂತೇಳಿ ಬರದೆ, ಇನ್ನೊಂದು 2 4 ಅಂತೇಳಿ ಬರದೆ. ಹಿಂಗ್ ಬರದನ್ನ ತಿಳ್ಕೊರಿ. ಸೊ ಇದನ್ನು ಏನ್ ಅಂದಂಗೈತಿ ಹೇಳಿರಿ, ಇದನ್ನು ಒಂದು ಎಕ್ಸಾಂಪಲ್ ಫಾರ್ ದಿ ಎದಕ್ ಅಂದಂಗೈತು ಇದೇ ಐಸೋಟೋಪ್ಸ್ ಗೆ ಆಯ್ತು. ಯಾಕೆ ಐಸೋಟೋಪ್ಸ್ ಆಯ್ತು ಹೇಳ್ರಿ? ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫ್ರೆಂಟ್ ಮಾಸ್ ನಂಬರ್. ಓಕೆ ಫೈನ್, ದಟ್ ಇಸ್ ದ ಫೆಂಟಾಸ್ಟಿಕ್. ನೆಕ್ಸ್ಟ್ ಬರ್ರಿ ಸದ್ದೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಇಲ್ಲೊಂದು ಲೈನ್ ಹೇಳೋದು, ಇವು ಎರಡು ಎಕ್ಸಾಂಪಲ್ಸ್ ನ ಕಂಪ್ಯಾರಿಸನ್ ಮಾಡ್ರಿ, ಅಥವಾ ಇಲ್ಲಿ ಒಂದೇ ಕೊಟ್ಟಿರ್ತೀನಿ ನೋಡ್ರಪ್ಪ. ಯಾವ್ದು ತಗೊಂಡೆ ನೀನೇ ನೋಡ್ಕೊ, ಅದನ್ನ ಹೆಂಗ್ ಹೇಳ್ತಿ ನೀನೇ ವಿಚಾರ ಮಾಡು. ನೀನೇ ಹೇಳೋದು ಇಂಗ್ಲಿಷ್ ಸೆಂಟೆನ್ಸ್ ದಾಗ ಹೇಳಿದೆ. ನೆಕ್ಸ್ಟ್ ಇನ್ನೊಂದನೇ ಎಕ್ಸಾಂಪಲ್ ಕೊಟ್ಟಿರ್ತೀನಿ ನೋಡ್ಕೋದು. ಇನ್ನೊಂದು ಯಾವ್ದು ಕೊಡೋಣ? ಮೋಸ್ಟ್ಲಿ ನೈಟ್ರೋಜನ್ ಇದು ಇದ್ದಿರಬಹುದ, ಬರ್ಸ್ತೇನಂತ. ಇದು ಇದ್ದಿರಬಹುದು. ಇಟ್ ಈಸ್ ಗೋಯಿಂಗ್ ಟು ಬಿ. ಇದೇನ್ ಬೇಡ, ಅದರದ್ದು ಮುಂದೆ ಹೇಳೋಣಂತ. ಸದ್ ನೋಡ್ಕೋರಿ, ಇದಕ್ಕ ಅಬ್ಸರ್ವೇಷನ್ ಮಾಡ್ರಿ. ಈಗ ಏನ್ ಮ್ಯಾಲಿಂದ ಸೇಮ್ ಐತೋ ಇಲ್ಲ ನೋಡ್ಕೋರಿ. ಕೆಳಗಡೆದ ಏನಾಯ್ತು ಬೇರೆ ಬೇರೆ ಏನಾಯ್ತು. ಕೆಳಗಡೆದ ಬೇರೆ ಬೇರೆ ಆಗಿದ್ರೆ ಏನಂತ ಹೇಳ್ತೀರ? ಅದೇ ಇಂಗ್ಲಿಷ್ ದಾಗ ಕೆಳಗಡೆದ ಅಂದ್ರೆ ಅಟಾಮಿಕ್ ನಂಬರ್ ಡಿಫ್ರೆಂಟ್, ಮಾಸ್ ನಂಬರ್ ಸೇಮ್. ಇಲ್ಲಿ ನೋಡ್ರಿ, ನ್ಯೂಕ್ಲಿಯೈ ಆಫ್ ದಿ ಎಲಿಮೆಂಟ್ಸ್ ಅನ್ಬೇಕು. ಎಲಿಮೆಂಟ್ಸ್ ಯಾಕಂತ ಹೇಳ್ರಿ ಯಾರಾದ್ರು? ಇದು ಹೈಡ್ರೋಜನ್ ದಪ್ಪ, ಇದು ಎದ್ರದ್ದು ಹೀಲಿಯಂದು ಬೇರೆ ಬೇರೆ ಅವ. ಇನ್ನಾಗ ಏನಿದ್ದು ಗರೆ ನ್ಯೂಕ್ಲಿಯೈ ಆಫ್ ದಿ ಎಲಿಮೆಂಟ್ ಅಥವಾ ಆಫ್ ಆನ್ ಎಲಿಮೆಂಟ್ ಅನ್ಬೋದು. ಒಂದೇ ಎಲಿಮೆಂಟ್ ಇದ್ದು ನ್ಯೂಕ್ಲಿಯೈ ಅಥವಾ ಅಟೆಂಪ್ಟ್ಸ್ ಆಫ್ ಆನ್ ಎಲಿಮೆಂಟ್ ಅಥವಾ ಅಟೆಂಪ್ಟ್ಸ್ ಆಫ್ ದಿ ಎಲಿಮೆಂಟ್. ಇಲ್ಲಿ ಅಟೆಂಪ್ಟ್ಸ್ ಆಫ್ ದಿ ಎಲಿಮೆಂಟ್ಸ್ ಅಂದ್ರೆ ಬೇರೆ ಬೇರೆ ಯಾವ್ದು ಹ್ಯಾವಿಂಗ್ ಸೇಮ್ ಮಾಸ್ ನಂಬರ್ ಬಟ್ ಏನದ ಡಿಫ್ರೆಂಟ್ ಅಟಾಮಿಕ್ ನಂಬರ್. ದೆನ್ ದೇ ಆರ್ ಕಾಲ್ಡ್ ಆಸ್ ಏನೋ ಕುಲ್ಕರ್ಣಿ ಐಸೋಬಾರ್ಸ್ ಅಂತ ಹೇಳಿ ಕರೀತಾರೆ ನೋಡ್ರಿ. ಏನಂತಿರುತ್ತ? ಐಸೋಬಾರ್ಸ್. ವಾಟ್ ಯು ಆರ್ ಗೋಯಿಂಗ್ ಟು ಕಾಲ್ ಐಸೋಬಾರ್ಸ್. ಇವು ಎರಡು ಕಲಿ, ಆಮೇಲೆ ಐಸೋಟೋನ್ಸ್ ಹೇಳ್ತೀನಿ. ಅದಕ್ಕೆ ಬಹಳ ಸಿಂಪಲ್, ನಂಬರ್ ಆಫ್ ನ್ಯೂಟ್ರಾನ್ಸ್ ಈಕ್ವಲ್ ಇರಬೇಕು. ಫಸ್ಟ್ ಇವು ಎರಡು ಕಲಿ ಆಟೋಮೆಟಿಕ್ ಅಲ್ಲಿ ಗೊತ್ತಾಗ್ತೈತಿ. ಲೆಟ್ ಅಸ್ ವಿ ಕ್ಯಾನ್ ಟೇಕ್ ದ ಐಸೋಬಾರ್ಸ್. ಫಸ್ಟ್ ಈಗ ಐಸೋಬಾರ್ಸ್ ತಗೊಳ್ರಿ, ಅದು ಐಸೋಬಾರ್ಸ್ ಆಗನ ಇದು ಐಸೋಟೋಪ್ಸ್ ತಗೋರಿ. ಫಸ್ಟ್ ಐಸೋಬಾರ್ಸ್ ನೆಕ್ಸ್ಟ್ ಹೋಗ್ತದೆ. ಏನ ದ ಅಟೆಂಪ್ಟ್ಸ್ ಅಂತ ಹೇಳಿ ಬರ್ಸ್ಲಾ, ದ ನ್ಯೂಕ್ಲಿಯೈ ಅಂತ ಹೇಳಿ ಬರ್ಸ್ಲಾ, ಅಥವಾ ಬ್ರಾಕೆಟ್ದಾಗೆ ಬರ್ಸ್ಬಿಡ್ಲ? ಎರಡು ಬರ್ಸಿರ್ತಿ ನೋಡಪ್ಪ. ದ ಅಟೆಂಪ್ಟ್ಸ್, ಕೆಲವೊಂದ್ ನಿಮ್ ಕಾಲೇಜ್ದಾಗ ಅದು ಅಟೆಂಪ್ಟ್ಸ್ ಯೂಸ್ ಮಾಡ್ಲಿಲ್ಲ ಅಂದ್ರೆ ಏನ್ ವರ್ಡ್ ಯೂಸ್ ಮಾಡಿರ್ತಾರ? ನ್ಯೂಕ್ಲಿಯೈ ಅಂತ ಹೇಳಿ ವರ್ಡ್ ಯೂಸ್ ಮಾಡಿರ್ತಾರ ನೋಡಿ. ಅಟೆಂಪ್ಟ್ಸ್ ಆಫ್ ಆನ್ ಎಲಿಮೆಂಟ್. ಅಟೆಂಪ್ಟ್ಸ್ ಆಫ್ ಆನ್ ಎಲಿಮೆಂಟ್, ಒಂದೇ ತರದ ಎಲಿಮೆಂಟ್. ಹೈಡ್ರೋಜನ್ ಇತ್ತ ಹೈಡ್ರೋಜನ್, ಹೀಲಿಯಂ ಇತ್ತ ಹೀಲಿಯಂ. ನೋಡ್ಕೋರ್ಗ ಇಲ್ಲೇ ಹೋಗ ಹೈಡ್ರೋಜನ್, ಕಾರ್ಬನ್, ಆಕ್ಸಿಜನ್, ಹೀಲಿಯಂ, ನೈಟ್ರೋಜನ್ ಈ ತರ ಇದ್ದಿರ್ತಾವ. ಅಟೆಂಪ್ಟ್ಸ್ ಬ್ರಾಕೆಟ್ದಾಗ ನ್ಯೂಕ್ಲಿಯೈ ಆಫ್ ಆನ್ ಎಲಿಮೆಂಟ್ ಏನ್ ಹ್ಯಾವಿಂಗ್ ಸೇಮ್ ಹೇಳೋ ಅಭಿಷೇಕ? ಹ್ಯಾವಿಂಗ್ ಸೇಮ್. ಏನ್ ಸೇಮ್ ಅಂತ ಹೇಳಿರಿ? ಇನ್ನಾಗೆ ಹೇಳಿದ್ವಿ, ಅಲ್ಲೇ ಎಕ್ಸಾಂಪಲ್ ಇದ್ದಾವ, ಇನ್ನ ಅಳಕಿಸಿಲ್ಲ. ಸೇಮ್ ಅಟಾಮಿಕ್ ನಂಬರ್ ಬಟ್ ಏನ್ ಬೇರೆ ಬೇರೆ ಐತೆ. ಆಂಡರ್ ಹೇಳ್ರಿ, ಬಟ್ ಅಂತಾರ ಹೇಳ್ರಿ. ಸೇಮ್ ಅಟಾಮಿಕ್ ನಂಬರ್ ಬ್ರಾಕೆಟ್ದಾಗ ಏನ್ ಬರಿಲ್ಲ ಕುಲ್ಕರ್ಣಿ? ಜೆಡ್ ಅಂತ ಹೇಳಿ ಬರ್ದಿರ್ತಾವ. ಅಂಡ್ ಅಥವಾ ಬಟ್ ಯಾವ್ದಾರ ಒಂದ್ ಬರಿ. ಬಟ್ ಡಿಫ್ರೆಂಟ್ ಏನು ಚಂದ್ರಕಾಂತ? ಬಟ್ ಡಿಫ್ರೆಂಟ್ ಇನ್ನಾಗ ಹೇಳಿವ್ರಿ. ಬಟ್ ಡಿಫ್ರೆಂಟ್ ಮಾಸ್ ನಂಬರ್. ಮಾಸ್ ನಂಬರ್ನ ಹೆಂಗ್ ಡಿನೋಟ್ ಮಾಡ್ತೇಪ್ಪ? ಕ್ಯಾಪಿಟಲ್ ಎ. ಮಾಸ್ ನಂಬರ್ ಅಂತ ಹೇಳಿ ಬರಿ, ಬರೀ ಮಾಸ್ ಅಂತ ಹೇಳಿ ಬರಿಬೇಡ, ಮಾಸ್ ನಂಬರ್ ಕ್ಯಾಪಿಟಲ್ ಎ ನೋಡ್ರಿ. ಅಂತವಕ್ಕೆ ಏನಂತ ಹೇಳಿ ಕರೆದೇವ್ ಹೇಳ್ರಿ? ಆರ್ ಕಾಲ್ಡ್
ಆರ್ ಕಾಲ್ಡ್ ಐಸೋಟೋಪ್ಸ್. ಓಕೆ, ಏನಂದೆ ನಾವು? ಐಸೋಟೋಪ್ಸ್. ಇದು ಡಿಫೈನ್ ಐಸೋಟೋಪ್ಸ್ ಅಂತ ಹೇಳಿ ಕೇಳ್ತಾನ ನೋಡ್ರಿ. ಕೇಳ್ತಾನಲ್ಲ ಗಿವ್ ಎನ್ ಎಕ್ಸಾಂಪಲ್ ಅಂತ ಹೇಳಿದ್ರ ಅದ್ರಾಗ ಯಾವ್ದಾದ್ರು ಒಂದ್ ಎಕ್ಸಾಂಪಲ್ ನ ಕೊಡಬಹುದು. ಬಟ್ ಅದೇ ಅದನ್ನೇ ಟೇಬಲ್ ಕೊಟ್ಬಿಡ್ತೀನಿ ಅಂತ ತಗೊಳ್ರಿ. ಐ ಗಿವ್ ಇನ್ ದ ಟೇಬಲರ್ ಫಾರ್ಮ್. ಟೇಬಲ್ ಹಾಕಿ ಬಿಡ್ತೀನಿ. ಇಲ್ಲ ನೋಡ್ರಿ, ಬಯಾಲಜಿ ಡೆಮೋ ಕ್ಲಾಸ್ ಲಾಸ್ಟ್ ಹೇಳ್ಬಿಟ್ಟಿರ್ತದ 2 ದಿನ 7-8. ಓಕೆ, ಈಗ ನಾಳೆ ಇವತ್ತೊಂದ್ ದಿನ ಮತ್ತೆ ನಾಳೆ ಹೋಗು ಮುಂದ್ ಹೇಳಿರ್ತೀನಂತ. ನಾಳೆ ಯಾವ್ದು ಅನ್ನೋದು ಹೇಳಿಕೆ ಕಳ್ಸಿರ್ತೀನಿ. ಸೊ ಟೇಕ್ ಕನ್ಸರ್ನ್ ಟು ದಿ ಟೇಬಲ್. ನಾಳೆ 4ನೇ ತಾರೀಕಿಗೆ ಕೆಲವೊಬ್ರು ಬರ್ತೀನಿ ಅಂದಿದಾರ. 5ನೇ ತಾರೀಕಿಗೆ ಯಾಕಂದ್ರೆ ಹಾಸ್ಟೆಲ್ಗಳದ್ದು ಸ್ಟೂಡೆಂಟ್ಸ್ ಫೋನ್ ಹಚ್ಚಿ ಹೇಳಿದಾರ ಅವ್ರು, ಈಗ ಹಾಸ್ಟೆಲ್ ಇಲ್ರಿ ಸರ್ ಹಂಗ ಹಿಂಗ ಅಂತ ಹೇಳಿದಾರೆ. ಇನ್ನ ನಿಮ್ ಕಾಲೇಜಿಗೆ ಎಷ್ಟೆಷ್ಟು ಮಂದಿ ಬರ್ಲಾತಾರ ಅನ್ನೋದು ನಿಮಗೆ ಗೊತ್ತೈತಿ. ಸೊ ಎಲ್ಲರೂ ಕೆಲವೊಬ್ರು ಡೆಮೋ ಕ್ಲಾಸ್ ಮುಗಿದ್ ಬಳಕ್ ಬಂದು ಅಡ್ಮಿಷನ್ ತಗೋತಾರ. ಇನ್ನು ಕೆಲವೊಬ್ರು ಮುಗಿಯಕ್ಕಿಂತ ಮೊದಲನೇ. ನೇಮ್ ಆಫ್ ಎಲಿಮೆಂಟ್ಸ್. ಈ ಕಡೆ ಐಸೋಟೋಪ್ಸ್. ಅದೇ ಎಲಿಮೆಂಟ್ಸ್ ದೇ ಐಸೋಟೋಪ್ಸ್. ಯಾವ್ಯಾವ ಕೊಟ್ಟಿದನೋ ಕುಲ್ಕರ್ಣಿ ಆಗಲೇನೆ ಕೊಟ್ಟಿದ್ದ ನೋಡ್ರಿ ಲಿಸ್ಟ್. ಐಸೋಟೋನ್ಸ್ ಅಲ್ಲ, ಐಸೋಟೋಪ್ಸ್. ಆಮೇಲೆ ಐಸೋಟೋನ್ಸ್ ಐಸೋಬಾರ್ಸ್ ಬರೋಣ. ಐಸೋಟೋಪ್ಸ್ ಒಂದೇದಪ್ಪ ಕಾರ್ಬನ್ ಅಂತ ಹೇಳಿ ಕೊಟ್ಟಿರ್ತೀನಿ ನೋಡ್ರಿ. ಕಾರ್ಬನ್ ಹೆಂಗೋ ಸಿಂಬಲ್ ಅಭಿಷೇಕ ಸಿ. ಯಾವ್ಯಾವ ಕೊಟ್ಟಿದ್ ಹೇಳ್ರಪ್ಪ. ಇನ್ನೇಗೆ ಒಂದ್ 2-3 ಕೊಟ್ಟಿದ್ದನಲ್ಲ, ಅವೇ ರಿಪೀಟ್. ಯಾವ ಚಂದ್ರಕಾಂತ್ C6-12 ಅಂತ ಹೇಳಿ ಒಂದ್ ಕೊಟ್ಟಿದೆ. C6-13 ಅಂತ ಹೇಳಿ ಮತ್ತೊಂದು ಕೊಟ್ಟಿದೆ ನೋಡ್ರಿ. ಸರ್ ಬಾಯಟ್ ಇರ್ಬೇಕೇನೋ ಅಟ್ ಲೀಸ್ಟ್ 2-3 ಗೊತ್ತಿರ್ಲಿ. ಮತ್ತೆ ಒಂದು ಗೊತ್ತಿರ್ಲಿಲ್ಲ ಅಂದ್ರೆ ವಜ್ಜ್ ಹೋಗ್ತೈತಿ. ಯಾಕಂದ್ರೆ ಕ್ವಶನ್ ಹೆಂಗ್ ಕೇಳ್ತಾನ, ವಾಟ್ ಡು ಮೀನ್ ಬೈ ಐಸೋಟೋಪ್ಸ್, ಗಿವ್ ಎನ್ ಎಕ್ಸಾಂಪಲ್. ಏನ್ ಎಕ್ಸಾಂಪಲ್ ಅಂದ್ರೆ ಒಂದರೆ ಇದ್ರದ್ದು ಕಾರ್ಬನ್ ದರೆ ಕೊಡು. ಹೈಡ್ರೋಜನ್ ಯಾರು ಹೇಳ್ತೀರಿ ಹೇಳಿ ಪಟಕನೆ ನೋಡೋಣ. ನಿನಗೆ ಬರ್ಸಿ ಅಳ್ಕಿಸಿದ್ದೆ. ನವೀನ್ ಹೇಳ್ತೇನೋ ಹೈಡ್ರೋಜನ್ ಹೆಂಗ H. ಯಾರು ಹೇಳ್ತೀರಿ ಹೇಳ್ರಪ್ಪ ಹೈಡ್ರೋಜನ್ H. ಇನ್ನೇಗೆ ಬರ್ಸಿದನಲ್ಲ H11 ಒಂದು, ಮತ್ ಮುಂದ H12 ಇನ್ನೊಂದು, ಮತ್ತ H13 ಮತ್ತೊಂದು. ಓಕೆ ನೋಡ್ರಿ, ಇನ್ನೊಂದ್ 2 ಕೊಟ್ಟಿರ್ತೀನಿ. ಆಕ್ಸಿಜನ್ ಯಾವ್ಯಾವ ಕೊಟ್ಟಿದ್ ಹೇಳ್ರಿ? 15, 16, 17, 18 ತಕ್ಕ ಅವ್ ನೋಡಪ್ಪ ಬೇಕಾದಂಗ. ಎದ್ರದವು? ಆಕ್ಸಿಜನ್. ಥರ್ಡ್ ಒನ್ ಆಕ್ಸಿಜನ್ O8 15 ದಿನ ಸ್ಟಾರ್ಟ್ ಮಾಡು, 18 ತಕ್ಕ ಹೋಗಪ್ಪ. O8 16, O8 ಎಷ್ಟು 17, O8 18. ಕಾಣಿಸ್ತದಲ್ಲಪ್ಪ ಸರಿಯಾಗಿ? ಓಕೆ, ನೆಕ್ಸ್ಟ್ ಇನ್ನೊಂದ್ 2 ತೊಗೊಂಡ್ಬಿಡ್ರಿ. ಇವು 3 ಒಂದೇ ಸ್ಕ್ರೀನ್ ದಾಗ ಹಿಡಿಸ್ಲಿಕ್ಕೆ ಟ್ರೈ ಮಾಡ್ತದ. ಆ ಕಡೆ ಅಷ್ಟದ್ರಾಗ ಒಂದು ಮುಗಿಸ್ಬಿಡ್ತೀನಿ. ಯುರೇನಿಯಂ ಯಾರು ಹೇಳ್ತೀರಿ? ಯುರೇನಿಯಂದು ಸಿಂಬಲ್ ಯುರೇನಿಯಂ ಏನ್ ಸಿಂಬಲ್? ಯುರೇನಿಯಂ ಯು. ಯುರೇನಿಯಂ ಐಸೋಟೋಪ್ಸ್ ಯಾರಿಗಾರ ಗೊತ್ತಿದೆನಾ? ಎಲ್ಲರಿಗೂ ಒಂದಂತರೂ ಗೊತ್ತಿದೆ ನೋಡ್ರಿ. ಯಾವ್ದದು? ಯುರೇನಿಯಂ U92. ಯಾವ್ದು? 235 ಗೊತ್ತಿರ್ಬೋದು. 233 ಇದೆ, 235 ಇದೆ, 238 ಇದೆ. 233 ಯುರೇನಿಯಂ U92, 235 ಯುರೇನಿಯಂ 92, 238. ಇವು ಸ್ಟ್ಯಾಂಡರ್ಡ್ ಇದ್ದಿದ ಬಂತ್. ಬೇರೆ ಬೇರೆ ಇದ್ದಾವ. ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು ಐಸೋಟೋಪ್ಸ್. ಹೀಲಿಯಂ ಅಂತ ಹೇಳ್ಬಿಟ್ರಪ್ಪ. ಹೀಲಿಯಂ ಪಟ್ನೆ. ಹೀಲಿಯಂ ದಿನೇಗೆ ಹೇಳಿನಿ. He. ಹೀಲಿಯಂ He. ಹೀಲಿಯಂ He. ಏನಾಗ ಹೇಳಿದ ನೋಡಿ. He23 ಒಂದು, ಇನ್ನೊಂದು He23 ಒಂದ್ ಹೇಳಿದ್ರಿ. ಆಯ್ತು, ಇನ್ನೊಂದ್ರಿ ಸರ್ He2 ಎಷ್ಟು ಚಂದ್ರಕಾಂತ? 4 ಅಂತ. He24 ಅಂತ. ಆಗಲೇ ಒಂದು ಸಿಂಬಲ್ ಬರ್ಸಿದ್ರು ನೋಡ್ರಿ, ಅದೇನೆ ಹೊಳ್ಳಿ ಬರ್ಸಿರ್ತೀನಿ, ತೊಗೊಂಡ್ಬಿಡ್ರಿ ಫಾಸ್ಟ್ ಆಗಿ.
ಯಾವ್ದು ಬರ್ಸಿದ್ದೋ ಕುಲ್ಕರ್ಣಿ ಅಗಳೇ ನೋಟ್ ಅಂತೇಳಿ ಹಾಕ್ಸಿರ್ತಿ ನೋಡೋದು ಅಗಳೇನೆ ಬರ್ಸಿ ಹೇಳಿದ್ದೆ ಹಿಂಗೊಂದು ಬರ್ದಿದ್ರೆ ಗೊತ್ತಾ ಇದು ಎಲಿಮೆಂಟ್ ಅಪ್ಪ ಯಾವ್ದು ಎಲಿಮೆಂಟ್ ಗೊತ್ತಿಲ್ಲ ಇಲ್ಲಿದ್ದಾವ ನೋಡ್ರಿ ಇವೇ ಎಲಿಮೆಂಟ್ಗಳು ಹೀಲಿಯಂ ಇದ್ರೆ HE ಅಂತ ಹೇಳಿ ಬರ್ದಿರ್ತಿ ಇದು ತಳಗಡೆದ ಏನಂತ ಹೇಳಿದ್ರಿ ಮೇಲ್ಗಡೆದಕ್ಕೆ ಏನಂತ ಹೇಳಿದ್ರಿ ಹೇಳ್ಬಿಡ್ರಿ ಕೆಳಗಡೆದೇನು ಅಟಾಮಿಕ್ ನಂಬರ್ ಮೇಲ್ಗಡೆದೇನು ಮಾಸ್ ನಂಬರ್ ಅಂದ್ರೆ ಏನೇನ್ ಇರ್ತಾವ ಮತ್ತ ಎಷ್ಟಲ್ಲಿ ಹೇಳ್ಬೇಕು ಹಾ ಮತ್ತ ಏನೇನ್ ಇರ್ತಾವ ಹೇಳ್ರಿ ಮಾಸ್ ನಂಬರ್ ಅಂದ್ರೆ ಅಟ್ಲೀಸ್ಟ್ ಗ A = ಇಷ್ಟಾರೆ ಬರಕ್ ಗೊತ್ತಿರ್ಲಿ Z+N ಓಕೆ ಇದು ಏನಂತ ಹೇಳಿದ್ರಿ ದಟ್ ಈಸ್ ಇದಕ್ಕೆ ಏನಂತ ಹೇಳ್ರಲ್ಲ ಇದು ಒಂದು ಎಲಿಮೆಂಟ್ ಅಪ್ಪ ಎಲಿಮೆಂಟ್ ಹೆಸರು ಯಾವ್ದು ಇರ್ಬೋದು ಇದು ಮೇ ಬಿ ಕಾರ್ಬನ್ ಮೇ ಬಿ ಹೈಡ್ರೋಜನ್ ಮೇ ಬಿ ಆಕ್ಸಿಜನ್ ಮೇ ಬಿ ಯುರೇನಿಯಂ ಮತ್ರಿ ಸರ ಹೀಲಿಯಂ ಯಾವ್ದಾದ್ರು ಒಂದು ಇದು ಅಟಾಮಿಕ್ ನಂಬರ್ ನೋಡಪ್ಪ ಅಟಾಮಿಕ್ ನಂಬರ್ ಇಷ್ಟ ನಿನಗೆ ಐಸೋಟೋಪ್ಸ್ ಬಗ್ಗೆ ಮಿನಿಮಮ್ ನಾಲೆಜ್ ಇಷ್ಟ ಇರ್ಬೇಕು ಇದಕ್ಕೆ ಹೆಚ್ಚಿಂದ ಏನ್ ಓದು ನಿನಗೆ ನೋ ಅಬ್ಜೆಕ್ಷನ್ ಬಟ್ ಅಟ್ ಲೀಸ್ಟ್ ನಿನಗೆ ಲಾಸ್ಟ್ ಆಪ್ಷನ್ ಇಷ್ಟರೇ ಗೊತ್ತಿರ್ಬೇಕು ಮೀನಿಂಗ್ ಆಫ್ ಐಸೋಟೋಪ್ಸ್ ಎಕ್ಸಾಂಪಲ್ ಫಾರ್ ದಿ ಐಸೋಟೋಪ್ಸ್ ಇಷ್ಟು ಗೊತ್ತಿರ್ಬೇಕೇನ್ರಿ ಸತ ಒಂದರೆ ಎರಡ್ರ ಗೊತ್ತಿರ್ಲಿ ನೈಟ್ರೋಜನ್ ದನ್ ಬರ್ಸ್ಲಿಲ್ಲನ ಇರ್ಲಿ ತೋರಿ ಅಲ್ಲೇ ಹೇಳೋಣಂತ ನೆಕ್ಸ್ಟ್ ಯಾವ್ದ್ರಿ ಐಸೋಟೋಪ್ಸ್ ಐತಲ್ಲ ನೆಕ್ಸ್ಟ್ ಯಾವ್ದು ಐಸೋಬಾರ್ಸ್ ಯಾರು ಹೇಳ್ತೀರಿ ಹೇಳ್ರಿ ಅಡ್ವಾನ್ಸ್ನೇ ಆಲ್ರೆಡಿ ಒಮ್ಮೆ ಹೇಳಿದಿನಲ್ಲ ಒಂದಿಷ್ಟು ಗೊತ್ತಿದ್ರ ಇಲ್ಲಿ ಹಂಗೆ ಹೇಳ್ತೀನಿ ಬಟ್ ಇಲ್ಲಿ ಯಾನ್ ಎಲಿಮೆಂಟ್ ಅಂತ ಹೇಳಿ ತಗೊಂಡಿದ್ದೆ ನೋಡ್ರಿ ಯಾನ್ ಎಲಿಮೆಂಟ್ ತಗೊಂಗಿಲ್ಲೋ ಈ ಸದ್ದ ಎಲಿಮೆಂಟ್ಸ್ ಗಳು ಬೇರೆ ಬೇರೆ ಆಗ್ತಾವ ಅಟೆಮ್ಸ್ ಏನ್ರಿ ಅಥವಾ ನ್ಯೂಕ್ಲಿಯರ್ ಏನ್ರಿ ದ ಅಟೆಮ್ಸ್ ಬ್ರಕೆಟ್ದಾಗ ನ್ಯೂಕ್ಲಿಯೈ ಆಫ್ ದಿ ಎಲಿಮೆಂಟ್ಸ್ ಅಂತ ಹೇಳಿ ಬರೀತಿ ನೋಡ್ರಿ ಯಾಕೆ ಕುಲ್ಕರ್ಣಿ ಆಫ್ ದಿ ಎಲಿಮೆಂಟ್ಸ್ ಯಾಕೆ ಬರದೆ ಅವು ಒಂದೇ ಎಲಿಮೆಂಟ್ ಇರಂಗಿಲ್ಲೋ ಬೇರೆ ಬೇರೆ ಎಲಿಮೆಂಟ್ಸ್ ಅಟೆಮ್ಸ್ ಗಳು ಇರ್ತಾವ ಆಫ್ ದಿ ಎಲಿಮೆಂಟ್ಸ್ ಹ್ಯಾವಿಂಗ್ ಏನು ಚಂದ್ರಕಾಂತ್ ಹ್ಯಾವಿಂಗ್ ಸೇಮ್ ಏನು ಸೇಮ್ ಮಾಸ್ ನಂಬರ್ ಅಪ್ಪ ಸೇಮ್ ಮಾಸ್ ನಂಬರ್ ಅಂದ್ರ ಎ ಅಂತೇಳಿ ಸೇಮ್ ಮಾಸ್ ನಂಬರ್ ಬಟ್ ಏನ್ ಡಿಫ್ರೆಂಟ್ ಡಿಫರೆಂಟ್ ಏನ್ರಿ ಸರ್ ಅಂತಂದ್ರ ಅಟಾಮಿಕ್ ನಂಬರ್ ಡಿಫರೆಂಟ್ ಅಟಾಮಿಕ್ ನಂಬರ್ Z ಅವಕ್ಕೆ ಏನಂತ ಹೇಳಿ ಕರಿತೀರಿ ಆರ್ ಕಾಲ್ಡ್ ಹೆಡಿಂಗ್ ಎಕ್ಸ್ ಇರಲ್ಲ ಆರ್ ಕಾಲ್ಡ್ ಏನು ಐಸೋಬಾರ್ಸ್ ಎಕ್ಸಾಂಪಲ್ಸ್ ಒಂದೆರಡು ಕೊಟ್ಟಿರ್ತೀವಿ ನೋಡ್ರಿ ನಿಮಗ್ ಗಿವ್ ಏನ್ ಎಕ್ಸಾಂಪಲ್ ಅಂತ ಹೇಳಿ ಕೇಳಿರ್ತಾನೆ ಎರಡೆರಡು ಕೊಟ್ಟಿರ್ತದೆ ಯಾವ ಎಕ್ಸಾಂಪಲ್ ಸಾಕ ಇದ್ರಾಗ ನೋಡ್ಕೋರಿ ಒಂದಂತ್ರ ಆಗ್ತದ ನೋಡ್ರಿ ಇಲ್ಲಿ ಎಲ್ಲಿ ಹೋಯ್ತದ ಇಲ್ಲ ಐತ್ಗ ಇದು ಒಂದು ಇನ್ನೊಂದು ಕೊಡುದಾದ್ರ ಅದೇ ನೈಟ್ರೋಜನ್ ಅಂತ ಹೇಳಿದನಲ್ಲ ಅದನ್ನು ಕೊಡ್ಬೋದು H131 ಇನ್ನೊಂದ್ ಏನಂತ ಹೇಳಿದ್ರಿ ಹೇಳ್ರಿ He231 ಇಲ್ಲಿ ನೋಡ್ರಿ ಮೇಲ್ಗಡೆದ ನಂಬರ್ ಸೇಮ್ ಇದೆಪ್ಪ ನೆಕ್ಸ್ಟ್ ಅದೇ ತರನೇ ನೈಟ್ರೋಜನ್ದು ಮತ್ತೆ ಆಕ್ಸಿಜನ್ ನೈಟ್ರೋಜನ್ದಾಗ ಆಗಲೇ ಒಂದ್ ಬರದ ಅಳ್ಕಿಸಿದ ನೋಡ್ರಿ 715 ಅಂತೇಳಿ ಇದೆ ಅಂತ ಮತ್ತೊಂದ್ರಿ ಸರ್ತ ಆಕ್ಸಿಜನ್ದಾಗ 815 ಅಂತೇಳಿ ಇದೆ ಎಲ್ಲದ್ರಿ ಸರ್ 815 ಅಂದ್ರೆ ಎಲ್ಲ ಐತದೆ ಇಲ್ಲ ಆಕ್ಸಿಜನ್ 815 ನೈಟ್ರೋಜನ್ ಇಲ್ಲಿ ಕೊಟ್ಟಿದ್ರೆ ಅದ್ರಾಗೂ ಬರಿತಿತ್ತು ನೋಡ್ರಿ ಇನ್ನೊಂದು ಬೇಕಂದ್ರೆ ಎಕ್ಸಾಂಪಲ್ ಇಲ್ಲೇ ಥರ್ಡ್ ಒಂದೊಂದು ಕೊಟ್ಟಿರ್ತೀನಿ ನೋಡಿ ಬಿ ಅಂದ್ರೆ ಏನು ಬೆರ್ಲಿಯಂ ಏನ್ ಬೇರಿಯಂ ಬಿಇ ಸೊ ಬೆರ್ಲಿಯಂ ಕರೆಕ್ಟಾ ಬೇರಿಯಂ ಕ ಬಿ ಎ ಅಂದ್ರೇನು ಬಿ ಅಂದ್ರ ಬೋರಾನ್ ಬಿ ಅಂದ್ರ ಬೆರ್ಲಿಯಂ ಇದು ಬಿ ಅಂದ್ರ ಬೆರ್ಲಿಯಂ ಇದ್ದಿರ್ಬೇಕು ನೋಡ್ರಿ ಪಿರಿಯಾಡಿಕ್ ಟೇಬಲ್ ದಾಗ ಕೊಟ್ಟಿದ್ದೀನಿ ಬಿ ಅಂದ್ರ ಬೆರ್ಲಿಯಂ ಓಕೆ ಸೊ ದಟ್ ಈಸ್ ಬೆರ್ಲಿಯಂ ದಟ್ ಈಸ್ ಎಷ್ಟು 4 7 ಇನ್ನೊಂದ್ರಿ ಸರ್ತ ಎಲ ಅಂತಂದ್ರೆ ಯಾವ್ದು ಹೇಳ್ರಿ ಎಲ ಅಂದ್ರೆ ಲೀಥಿಯಂ ನೋಡ್ರಪ್ಪ ಎಲ ಅಂದ್ರೆ ಲೀಥಿಯಂ ಬೇರಿಯಂ ಬಿ ಎ ಅಂದ್ರ ಬೇರಿಯಂ ಬಿ ಅಂದ್ರ ಬೋರಾನ್ ಮತ್ತೆ ಬಿ ಅಂದ್ರ ಸೊ ದಟ್ ಈಸ್ ಬೆರ್ಲಿಯಂ ಐತಿಲ್ಲ ಅಲ್ಲಿ ಪಿರಿಯಾಡಿಕ್ ಟೇಬಲ್ ಅದ ನೋಡ್ರಿ ಬರ್ಕೋರಿ ಪಟ್ನೆ ಅದು ಹಳಿದ ಪಿರಿಯಾಡಿಕ್ ಟೇಬಲ್ ಹಳಿ ಪಾಂಪ್ಲೆಟ್ ದ ಪಿರಿಯಾಡಿಕ್ ಟೇಬಲ್ ಕೊಟ್ಟಿದ್ದೆ ಈ ಹೊಸ ಪಾಂಪ್ಲೆಟ್ ದ ತೆಗೆದಿದ್ದೀನಿ ಯಾಕಂದ್ರೆ ಅಲ್ಲಿ ಇಡೋಷ್ಟು ಜಾಗ ಇರ್ಲಿಲ್ಲ ನೋಡ್ಕೊಂಡ್ಬಿಟ್ರಿ ಇನ್ನೊಂದು ಕಾನ್ಸೆಪ್ಟ್ ಹೇಳಿದ್ರೆ ಮುಗಿತ್ ನೋಡ್ರಿ ಕರೆಕ್ಟ್ ಇನ್ನೊಂದ್ ತಾಸು ಉಳಿದು ನೋಡಪ್ಪ ಫಾಸ್ಟ್ ಆಯ್ತವ್ರಿ ಅಂದ್ರೆ ಇನ್ನ 3 ಮಾರ್ಕ್ಸ್ ಹೇಳ್ತೀನಿ ಇರ್ತಕ್ ಹೇಳಿನಿಲ್ಲ ಬರೀ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಇನ್ನು ಮುಂದ್ ಹೇಳೋದು ಫಿಕ್ಸ್ 3 ಮಾರ್ಕ್ಸ್ ಅಭಿಷೇಕ್ ಏನ್ ಹೇಳಿ ಇಡ್ತಕ ಗೊತ್ತಾಗೈತಿ ಮುಂದಿನ ತೋಡ್ರಿ ಯಾವ್ದು
ಐಸೋಟೋನ್ಸ್. ನೆಕ್ಸ್ಟ್ ಯಾವುದು? ಐಸೋಟೋನ್ಸ್. ಐಸೋಟೋನ್ಸ್ ಏನಂತ ಹೇಳ್ತೀರಿ ಹೇಳ್ರಿ. ಇಲ್ಲಿ ಅಟಾಮಿಕ್ ನಂಬರು ಸೇಮ್ ಇರಂಗಿಲ್ಲ, ಮಾಸ್ ನಂಬರು ಸೇಮ್ ಇರಲ್ಲ, ಸಂಬಂಧ ಇರಲ್ಲ, ಸೂತ್ ಇರಲ್ಲ. ಬಟ್ ಒಂದಂತೂ ಫಿಕ್ಸ್ ಇರ್ತೈತಿ. ಏನದು? ನಂಬರ್ ಆಫ್ ನ್ಯೂಟ್ರಾನ್ಸ್ ದೇ ಆರ್ ಗೋಯಿಂಗ್ ಟು ಬಿ ದ ಸೇಮ್ ಟು ಸೇಮ್. ಈ ಕ್ಯಾಲ್ಕುಲೇಷನ್ ಮಾಡ್ಬೇಕು, ನೋಡ್ಬೇಕು ನೋಡ್ರಿ, ಅವಾಗ ಗೊತ್ತಾಗ್ತೈತಿ. ನಂಬರ್ ಆಫ್ ನ್ಯೂಟ್ರಾನ್ಸ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಿ ಹೇಳ್ರಿ ಯಾರಾದ್ರೂ? ಯಾವ ಇಕ್ವೇಶನ್ ಯೂಸ್ ಮಾಡ್ಕೊಂಡು? ಇನ್ನೇಗ ಹೇಳಿನಿ, ಇವತ್ತೇ ಹೇಳಿದ್ದೀನಿ. n is equals to ಏನು? ದ ಅಟೆಮ್ಸ್ ಬ್ರಿಕೆಡ್ದಾಗ ನ್ಯೂಕ್ಲಿಯೈ. ಅಟೆಮ್ಸ್ ಬ್ರಿಕೆಡ್ದಾಗ ನ್ಯೂಕ್ಲಿಯೈ of the elements atoms of the elements ಅಂತಂದ್ರೆ, ಅಥವಾ ನ್ಯೂಕ್ಲಿಯೈ ಆಫ್ ದಿ ಎಲಿಮೆಂಟ್ಸ್ ಹ್ಯಾವಿಂಗ್, ಇದೇ ಬಹಳ ಇಂಪಾರ್ಟೆಂಟ್ ವರ್ಡ್ ನೋಡಿ ಸರ್, ಹ್ಯಾವಿಂಗ್ ಸೇಮ್ ನಂಬರ್ ಆಫ್, ಹ್ಯಾವಿಂಗ್ ಇದು ಬಹಳ ಇಂಪಾರ್ಟೆಂಟ್ ವರ್ಡ್, ಸೇಮ್ ನಂಬರ್ ಆಫ್ ಏನಂತೇಳಿ ಹೇಳ್ತೀರಿ ಹೇಳ್ರಿ? ಇನ್ನೇ ಹೇಳಿದ್ದೀನಿ ನಾನು, ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಅಂದ್ರೆ ಮಾಸ್ ನಂಬರ್ ಗೊತ್ತಿಲ್ಲ, ಅಟಾಮಿಕ್ ನಂಬರ್ ಹೆಂಗಿರ್ತಾವ ಗೊತ್ತಿಲ್ಲ, ಬಟ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಏನಿರ್ತಾವಲ್ಲ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತದ. ಏನಿರ್ತಾವ ಸರ್? ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಅವಕ್ಕೆ ನಾವ್ ಏನಂತ ಹೇಳಿ ಕರೆದಿರ್ತೀವಿ ಸರ್? ಆರ್ ಕಾಲ್ಡ್ ಸೊ ಐಸೋಟೋನ್ಸ್. ಲಕ್ಷ ಈ ಕಡೆ ಇರ್ಲಿ, ಯಾಕಂದ್ ಬಡ ನಡಿ, ಮೊದಲೇ ಟೈಮ್ ಆಗೈತಿ. ಮೋಸ್ಟ್ ಇಂಪಾರ್ಟೆಂಟ್ ಇದ್ದ ಆಸ್ಪೆಕ್ಟ್ಸ್ ಅಂತ ಒಂದ್ಸಲ ನೋಡ್ಕೋ. ಇದ್ರಾಗ ಏನ್ ಸೇಮ್ ಇರ್ಬೇಕಂತ ಹೇಳಿ ಹೇಳ್ತಾನವ? ಅಟೆಮ್ಸ್ ಆಫ್ ದಿ ಎಲಿಮೆಂಟ್ಸ್ ಅಥವಾ ನ್ಯೂಕ್ಲಿಯೈ ಆಫ್ ದಿ ಎಲಿಮೆಂಟ್ಸ್ ಹ್ಯಾವಿಂಗ್ ದ ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್ ನಂಬರ್ ಏನಿರ್ಬೇಕು? ಸೇಮ್ ಇರ್ಬೇಕು ಅಂತ ಹೇಳಿ ಹೇಳ್ತಾನ. ರೈಟ್. ಎಕ್ಸಾಂಪಲ್ಸ್ C6-13 ಒಂದು, ಮತ್ರಿ ಸರ್ ಅಂತಂದ್ರೆ N7-14. ಕ್ಯಾಲ್ಕುಲೇಷನ್ ಮಾಡ್ರಿ ಬೇಕಾದಂಗ. ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವ ನವೀನ? ನಂಬರ್ ಆಫ್ ನ್ಯೂಟ್ರಾನ್ಸ್ N ಅಂದ್ರ ನಂಬರ್ ಆಫ್ ನ್ಯೂಟ್ರಾನ್ಸ್ ಇಲ್ಲಿ. ಫಾರ್ C6-13 ಯಾರು ಹೇಳ್ತೀರಿ? N ಈಕ್ವಲ್ಸ್ ಟು A ಮೈನಸ್ ಏನಂತ ಹೇಳ್ತಿ? Z. A ಅಂದ್ರೆ ಎಷ್ಟು? 13 ಮೈನಸ್ 6 ಅಂದ್ರೆ ಎಷ್ಟು ಬಂತು? 7. ಅಗೇನ್ ಅಂಡ್ N ಫಾರ್ ಎದಕ್ ಹೇಳ್ರಪ್ಪ ಈ ಸದ್ದ? ಇದಕ್ಕಂದ್ರೆ ಯಾವ್ದು? N7-14. ಸೊ N ಅಂದ್ರೆ ಇಲ್ಲಿ ನೈಟ್ರೋಜನ್ ಅಲ್ಲಿ, ಇಲ್ಲಿ ನಂಬರ್ ಆಫ್ ನ್ಯೂಟ್ರಾನ್ಸ್ ಅಂದಂಗ. ಸೊ N is equals to ಎಷ್ಟು ಅದಂಗ? ಅಗೇನ್ ಮತ್ತೆ ಸೇಮ್ ಫಾರ್ಮುಲಾ. 14 ಮೈನಸ್ 7 ಅಂದ್ರೆ ಎಷ್ಟು? ಅದೇ 7. ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್ ವಿ ಆರ್ ಹ್ಯಾವಿಂಗ್ ಫಾರ್ ದೀಸ್ ಟು. ಇವು ಆಕ್ಚುಲಿ ಫಸ್ಟ್ ಆಫ್ ಆಲ್ ಏನು ಐಸೋಟೋಪ್ಸ್ ಇದ್ದು, ಐಸೋಟೋಪ್ಸ್ ಆಗಿ ಪರ್ಟಿಕ್ಯುಲರ್ಲಿ ಹೆಂಗದು? ಇವು ಐಸೋಟೋನ್ಸ್ ಅದು. ಹೆಂಗದ್ರಿ ಸರ್ ಐಸೋಟೋನ್ಸ್ ಅಂದ್ರೆ? ಅಟಾಮಿಕ್ ನಂಬರ್ ಸಂಬಂಧ ಇಲ್ಲ, ಮಾಸ್ ನಂಬರ್ ಸಂಬಂಧ ಇಲ್ಲ, ಬಟ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಏನಿದಾವ ಸೇಮ್, ಈಕ್ವಲ್. ಓಕೆ. ಇನ್ನೊಂದು ಎಕ್ಸಾಂಪಲ್ ಬೇಕಂದ್ರೆ ನೋಡ್ರಿ ಸರ್, ಒಂದರೆ ಎಕ್ಸಾಂಪಲ್ ಗೊತ್ತಿರ್ಲೇಬೇಕನ್ನ ಅವ ಹಂಗೆ ಕೇಳ್ತಾನ. ವಾಟ್ ಡು ಮೀನ್ ಬೈ ಐಸೋಟೋನ್ಸ್? ವಾಟ್ ಡು ಮೀನ್ ಬೈ ಐಸೋಟೋಪ್ಸ್? ವಾಟ್ ಡು ಮೀನ್ ಬೈ ಐಸೋಬಾರ್ಸ್? ಗಿವ್ ಎನ್ ಎಕ್ಸಾಂಪಲ್ ಅಂತ ಹೇಳಿ ಕೇಳೋದಂದ್ರೆ ಅವೇ 2 ಮಾರ್ಕ್ಸಿಗೆ ಆಗಿರ್ತಾವ. F ಅಂದ್ರ ಫ್ಲೋರಿನ್ ಎಷ್ಟಪ್ಪ? F ಅಂದ್ರ ಫ್ಲೋರಿನ್ ಇಲ್ಲ. F 9-19 ಅಂತೇಳಿ ಒಂದಿದೆ. ಎನಿ ಅಂದ್ರೆ ನಿಯಾನ 10-20 ಅಂತ. ಇಲ್ಲೋಡ್ರಿ ಈಗೇ ಕ್ಯಾಲ್ಕುಲೇಷನ್ ಮಾಡ್ಬೋದು ನೋಡ. ಅದೇನ್ ಮಾಡ್ಲೇಬೇಕಂತ ಹೇಳಿ 19 9 ತೆಗೆದಂದ್ರೆ ಎಷ್ಟು ಉಳಿತು? 10 ನಂಬರ್ ಆಫ್ ನ್ಯೂಟ್ರಾನ್ಸ್. 20 ಒಳಗೆ 10 ತೆಗೆದಂದ್ರೆ ಎಷ್ಟು ಉಳಿತು? ಅಗೇನ್ 10 ನಂಬರ್ ಆಫ್ ನ್ಯೂಟ್ರಾನ್ಸ್. ಬರೀತಿದ್ರ ಬರಿಬಹುದು, ಅಲ್ಲಿ ಕ್ಯಾಲ್ಕುಲೇಷನ್ ಅದೇನ್ ಅವಶ್ಯಕತೆ ಇಲ್ಲ. ಒಂದಕ್ಕೆ ತೋರಿಸಿದೀನಿ, ಅದೇ ತರ ನೀವು ಮಾಡ್ಬೋದು. ನೆಕ್ಸ್ಟ್ ಎನೆ ಅಂದ್ರೆ ಏನ್ ಹೇಳ್ರಿ? ಎನೆ ಸೋಡಿಯಂ 11-23 ನೋಡಪ್ಪ. ಇನ್ನೊಂದ್ರಿ ಸರ್ ಅಂತಂದ್ರೆ ಇದ್ರ ಜೊತೆ Mg ಅಂದ್ರೆ ಯಾರು ಹೇಳ್ತೀರಿ ಹೇಳ್ರಿ? ವಾಟ್ ಇಸ್ ದ Mg? Mg ಅಂದ್ರೆ ಮೆಗ್ನೇಷಿಯಂ ನೋಡ್ರಪ್ಪ. Mg 12-24 ಅಂತ ಹೇಳಿ ತಗೊಂಡಿದ್ದ ನೋಡ್ರಿ. 24ದಾಗ 12 ತೆಗೆದ್ರೆ ಎಷ್ಟು ಉಳಿತು? 12 ನಂಬರ್ ಆಫ್ ನ್ಯೂಟ್ರಾನ್ಸ್. 23ದಾಗ 11 ತೆಗೆದ್ರೆ ಎಷ್ಟು ಆಗ್ತದ ಅಭಿಷೇಕ್? 23 11 ತೆಗೆದಂದ್ರೆ ಅಗೇನ್ ದಟ್ ಈಸ್ ಆಲ್ಸೋ ಬಿ ದ 12 ನಂಬರ್ ಆಫ್ ನ್ಯೂಟ್ರಾನ್ಸ್. ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನು? ನಂಬರ್ ಆಫ್ ನ್ಯೂಟ್ರಾನ್ಸ್ ನ ಕ್ಯಾಲ್ಕುಲೇಷನ್ ಮಾಡೋದು ಇಂಪಾರ್ಟೆಂಟ್ ಆಗ್ತೈತಿ. ಸರ್ ನಾವ್ ಎಕ್ಸಾಮ್ ದಾಗ ಮಾಡೋನ್ ಏನ್ ಕ್ಯಾಲ್ಕುಲೇಷನ್ ಅವಶ್ಯಕತೆ ಇಲ್ಲ, ಎಕ್ಸಾಂಪಲ್ಸ್ ನ ಕರೆಕ್ಟ್ ಆಗಿ ಕೊಡಾಕ್ ಬರ್ಬೇಕು. ಇದು C6-13 ಕೊಟ್ಟೆ, N7-14 ಕೊಟ್ಟೆ. ಸೊ ಅವಾಗ ಕ್ಯಾಲ್ಕುಲೇಷನ್ ಮಾಡಿ ತೋರಿಸಿದೆ 7 ಬಂದು. ಇದ್ರದ್ದು ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ರಿ ಸರ್ ಅಂತಂದ್ರೆ 19 9 ತೆಗಿಯೋ ಎಷ್ಟು ಉಳಿತು? 10. 20 10 ತೆಗಿಯೋ ಚಂದ್ರಕಾಂತ್ ಎಷ್ಟು ಉಳಿತು? ಅಗೇನ್ 10 ನಂಬರ್ ಆಫ್ ನ್ಯೂಟ್ರಾನ್ಸ್. ಇದ್ರಾಗ 23 11 ತೆಗಿ ಎಷ್ಟು ಉಳಿತು? 12. ಇದ್ರಾಗ 24 12 ತೆಗಿ ಎಷ್ಟು ಉಳಿತು? 12. ಸೊ 12 ನಂಬರ್ ಆಫ್ ನ್ಯೂಟ್ರಾನ್ಸ್. ಸೊ ಇದ್ರ ಮೇಲೆ ಒಂದು ಕ್ವಶನ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಏನಂತ ಹೇಳಿ ಮಾಡ್ಬೋದ್ರಿ ಸರ್? ವಾಟ್ ಡು ಯು ಮೀನ್ ಬೈ ಐಸೋಟೋಪ್ಸ್? ಗಿವ್ ಎನ್ ಎಕ್ಸಾಂಪಲ್. ವಾಟ್ ಡು ಯು ಮೀನ್ ಬೈ ಐಸೋಬಾರ್ಸ್? ಗಿವ್ ಎನ್ ಎಕ್ಸಾಂಪಲ್. ವಾಟ್ ಡು ಯು ಮೀನ್ ಬೈ ಐಸೋಟೋನ್ಸ್? ಗಿವ್ ಎನ್ ಎಕ್ಸಾಂಪಲ್ ಅಂತ ಹೇಳಿ ಹಿಂಗ್ 2 ಮಾರ್ಕ್ಸಿಂದ ಒಂದು ಕ್ವಶನ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಏನಾದ್ರು ಡೌಟ್ ಇದ್ರೆ ಕೇಳ್ರಿ ಸರ್. ಏನು ಡೌಟ್ ಇಲ್ಲ ಅಂದ್ರೆ ಲೆಟ್ ಅಸ್ ವಿ ಶಾಲ್ ಗೆಟ್ ಇಂಟು ದ ನೆಕ್ಸ್ಟ್ 100% ಫಿಕ್ಸ್ ಇದ್ರದ್ದು ಕಾನ್ಸೆಪ್ಟ್ ಯಾವ್ದ್ರಿ ಸರ್ ಅಂತಂದ್ರೆ ಅನದರ್
ಅದೇ ನ್ಯೂಕ್ಲಿಯರ್ ಫೋರ್ಸ್ ಅಂತ ಹೇಳಿ ಬರ್ತದೆ. ನ್ಯೂಕ್ಲಿಯರ್ ಫೋರ್ಸ್ ಏನ್ ಯಾರಿಗಾರ ಗೊತ್ತಿದೆನಾ ನ್ಯೂಕ್ಲಿಯರ್ ಫೋರ್ಸ್? ವಾಟ್ ಯು ಮೀನ್ ಬೈ ನ್ಯೂಕ್ಲಿಯರ್ ಫೋರ್ಸ್? ಪ್ರತಿ ವರ್ಷ ಅದ್ರ ಮೇಲೆ ಕ್ವಶನ್ ಆಗಿತ್ತು ನೋಡಿ. ನ್ಯೂಕ್ಲಿಯರ್ ಫೋರ್ಸ್ ಒಂದು ಅದಕ್ಕೊಂದು 20 ನಿಮಿಷ ಬೇಕು, ಇನ್ನೊಂದು 10 ನಿಮಿಷದಷ್ಟು ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ ಅಂತ ಹೇಳಿ ಹೇಳಿದ್ರು. ಅಳಕುಸಿಕಿತ ಮೊದಲು ಹೆಂಗು ಬೋರ್ಡ್ ಮೇಲೆ ಐತಿ, ಸಿಕ್ಕಾಪಟ್ಟಿ ಸ್ಪೀಡ್ ನಾಗ ಹೇಳ್ತೀನಿ ನೋಡ್ರಿ. ಐಸೋಟೋಪ್ಸ್, ಐಸೋಬಾರ್ಸ್, ಐಸೋಟೋನ್ಸ್ ಮೂರುದ್ರಾಗ ಒಂದ್ ಬೀಳ್ಬೋದು, ಇಲ್ಲ ಮೂರ್ ಮಾರ್ಕ್ಸಿಗೆ ಕೇಳ್ಬೋದು, 2 ಮಾರ್ಕ್ಸಿಗೆ ಆದ್ರೆ 2 ಕೇಳ್ಬೋದು. ಸೊ ಹವೆವರ್ ಇಟ್ ಈಸ್ ಐಸೋಟೋಪ್ಸ್ ಅಂದ್ರ ಇಷ್ಟೇ ನೆನ್ಪಿಟ್ಕೊಂಡ್ಬಿಟ್ರಿ. ಇಲ್ಲಿ ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಕೈತಿ. ಐಸೋಟೋಪ್ಸ್ ಅಂತಂದ್ರ ಅಟೆಮ್ಸ್ ಅಥವಾ ನ್ಯೂಕ್ಲಿಯೈ ಆಫ್ ಆನ್ ಎಲಿಮೆಂಟ್ ಹ್ಯಾವಿಂಗ್ ಸೇಮ್ ನಂಬರ್ ಆಫ್ ಏನಪ್ಪಾ ಅಂದ್ರೆ ಸೇಮ್ ಅಟಾಮಿಕ್ ನಂಬರ್ ಅಂತ ಹೇಳ್ಬಿಡ್ರಿ. ಅಟಾಮಿಕ್ ನಂಬರ್ ಸೇಮ್ ಬಟ್ ಡಿಫ್ರೆಂಟ್ ಮಾಸ್ ನಂಬರ್. ಸೇಮ್ ಅಟಾಮಿಕ್ ನಂಬರ್ ಡಿಫ್ರೆಂಟ್ ಮಾಸ್ ನಂಬರ್. ಸೇಮ್ ಅಟಾಮಿಕ್ ನಂಬರ್ ಡಿಫ್ರೆಂಟ್ ಮಾಸ್ ನಂಬರ್. ನೋಡ್ಕೊಳ್ರಿ ಇಲ್ಲಿ ಸೇಮ್ ಅಟಾಮಿಕ್ ನಂಬರ್ ಡಿಫ್ರೆಂಟ್ ಮಾಸ್ ನಂಬರ್, ಸೇಮ್ ಅಟಾಮಿಕ್ ನಂಬರ್ ಡಿಫ್ರೆಂಟ್ ಮಾಸ್ ನಂಬರ್. ಎಕ್ಸಾಂಪಲ್ಸ್ ಕಾರ್ಬನ್ ಆದ್ರೆ C613, C612, C613. ಸರ್ ಹೈಡ್ರೋಜನ್ ಆದ್ರ ಅಂದ್ರೆ H11, H12, H13. ನೆಕ್ಸ್ಟ್ ಸರ್ತ ಅದೇ ಆಕ್ಸಿಜನ್ ಆಗಿದ್ರೆ O8 15 ಓದೋದು ನೋಡ್ರಿ. O8 16, O8 17, O8 18. ಸೊ ಅದೇ ತರನ ಯುರೇನಿಯಂ ಆದ್ರ U92 233, U92 235, U92 238. ಹೀಲಿಯಂ ದಾಗಿದ್ರೆ ಸರ್ತ He23, He24. ದೀಸ್ ಆರ್ ದಿ ಐಸೋಟೋಪ್ಸ್ ಆಫ್ ಎದರದದು ಹೀಲಿಯಂ ಆಯ್ತು, ಯುರೇನಿಯಂ ಆಯ್ತು, ಆಕ್ಸಿಜನ್ ಆಯ್ತು, ಹೈಡ್ರೋಜನ್ ಆಯ್ತು, ಕಾರ್ಬನ್ ಆಯ್ತು. ಸೊ ಇದು ಜನರಲ್ ಆಗಿ ಹೆಂಗ್ ಡಿನೋಟ್ ಮಾಡ್ತೀವಿ ಅಂದಂಗಾಯ್ತು. ಐಸೋಬಾರ್ಸ್ ಬಂದ್ರೆ ಏನಂತೇಳಿ ಚೇಂಜ್ ಆಗಿರ್ತದೆ ಸರ್ ಅಂತಂದ್ರೆ ಇವು ಕೆಳಗಡೆದೇನಾವಲ್ಲ ಬೇರೆ ಬೇರೆ ಇದ್ದು, ಮೇಲ್ಗಡೆದ ಏನಿರ್ತಾವ ಸೇಮ್ ಇರ್ತಾವ. ಅಂದ್ರೆ ಮಾಸ್ ನಂಬರ್ ಸೇಮ್ ಇದ್ದು ಅಟಾಮಿಕ್ ನಂಬರ್ ಬೇರೆ ಬೇರೆ ಇರ್ತಾವ. ಬಟ್ ಅವು ಎಲಿಮೆಂಟ್ಸ್ ಏನಾಗ್ತಾವ ಅಂದ್ರೆ ಅಟೆಮ್ಸ್ ಎಲಿಮೆಂಟ್ಸ್ ಗಳು ಬೇರೆ ಬೇರೆ ಇದ್ದಿರ್ತಾವ. ದ ಅಟೆಮ್ಸ್ ಅಥವಾ ನ್ಯೂಕ್ಲಿಯೈ ಆಫ್ ದಿ ಎಲಿಮೆಂಟ್ಸ್ ಹ್ಯಾವಿಂಗ್ ಸೇಮ್ ನಂಬರ್ ಆಫ್ ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫ್ರೆಂಟ್ ಏನು ಸೇಮ್ ಮಾಸ್ ನಂಬರ್ ಬಟ್ ಡಿಫ್ರೆಂಟ್ ಏನು ಅಟಾಮಿಕ್ ನಂಬರ್. ಅಂದ್ರೆ ಕೆಳಗಡೆದ ಏನಾಗಿರ್ತದೆ ಚೇಂಜ್ ಆಗಿರ್ತದೆ, ಮೇಲ್ಗಡೆದು ಸೇಮ್ ಇದಿರ್ತದೆ. ಅದು ಎಕ್ಸಾಂಪಲ್ ನೋಡು ಕ್ಲಿಯರ್ ಆಗಿ ಗೊತ್ತಾಗ್ತದೆ. He13 H13 ನೆಕ್ಸ್ಟ್ ಸರ್ತೆ He23. ಇಲ್ಲಿ ಮೇಲ್ಗಡೆದ ಸೇಮ್ ಆಯ್ತು, ಕೆಳಗಡೆದೇನು ಬೇರೆ ಬೇರೆ ಆಯ್ತು. ಡಿಫ್ರೆಂಟ್ ಅಟಾಮಿಕ್ ನಂಬರ್ ಬಟ್ ಸೇಮ್ ಮಾಸ್ ನಂಬರ್. ನೀವು ಒಟ್ ಮೀನಿಂಗ್ ಬಂದ್ರೆ ಸಾಕು, ನಿಮ್ ಇಂಗ್ಲಿಷ್ ಸೆಂಟೆನ್ಸ್ ಏನ್ ನೋಡಲ್ಲ. ಮಾಸ್ ನಂಬರ್ ಸೇಮ್ ಇರಬೇಕು, ಅಟಾಮಿಕ್ ನಂಬರ್ ಬೇರೆ ಬೇರೆ ಇರಬೇಕು. ಅವಕ್ಕೆ ಏನಂತೀರಿ ಸರ್ತ ಐಸೋಬಾರ್ಸ್. ಅಟಾಮಿಕ್ ನಂಬರ್ ಸೇಮ್ ಇದ್ದು ಮಾಸ್ ನಂಬರ್ ಬೇರೆ ಬೇರೆ ಇದ್ದು ಅಂದ್ರೆ ಏನಂದೀವಿ ನಾವೇನು ಐಸೋಟೋಪ್ಸ್. ನೆಕ್ಸ್ಟ್ ಸರ್ತ ಇದೊಂದು ಎಕ್ಸಾಂಪಲ್, ಇದೊಂದು ಎಕ್ಸಾಂಪಲ್, ಇದೊಂದು ಎಕ್ಸಾಂಪಲ್ ನೋಡ್ಕೋರಿ. ಸೊ ಇವು ಎಲ್ಲಾನು ಏನಾಗಿರ್ತಾವ ಫಸ್ಟ್ ಆಫ್ ಆಲ್ ಐಸೋಟೋಪ್ಸ್ ಆಗಿರ್ತಾವ. ಅವೇನು ಐಸೋಬಾರ್ಸ್ ಆಗಿ ಯೂಸ್ ಮಾಡ್ಕೋಬಹುದು. ಇಲ್ಲಿ ಎಲಿಮೆಂಟ್ಸ್ ಗಳು ಬೇರೆ ಬೇರೆ ಆಗಿರ್ತಾವ ನೋಡ್ಕೋರಿ. ನೆಕ್ಸ್ಟ್ ಐಸೋಟೋನ್ಸಿ ಬಂದ್ಬಿಡ್ರಿ. ಅಟೆಮ್ಸ್ ಆರ್ ಎಲ್ಸ್ ನ್ಯೂಕ್ಲಿಯೈ ಆಫ್ ದಿ ಎಲಿಮೆಂಟ್ಸ್ ಹ್ಯಾವಿಂಗ್ ಸೇಮ್ ನಂಬರ್ ಆಫ್, ಈ ವರ್ಡ್ ಬಹಳ ಇಂಪಾರ್ಟೆಂಟ್ ನೋಡ, ಸೇಮ್ ನಂಬರ್ ಆಫ್ ಏನು ನ್ಯೂಟ್ರಾನ್ಸ್. ಅದೇ ಇಂಪಾರ್ಟೆಂಟ್ ವರ್ಡ್. ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್ ನ ಇಲ್ಲಿ ನೋಡ್ಕೊಂಡ್ರೆ ಅಂತ ಗೊತ್ತಾಗೈತಿ. ಇದು C613 ಮತ್ತೆ ಯಾವ್ದ್ರ ಸರ್ತ N714 ತಗೊಂಡಿದ್ವಿ. 13 ದೊಳಗೆ 6 ತೆಗಿ 7 ನಂಬರ್ ಆಫ್ ನ್ಯೂಟ್ರಾನ್ಸ್ ಬಂದು, 14 ದೊಳಗೆ 7 ತೆಗಿ ಎಷ್ಟು ಬರುತ್ತೆ ಅದನ್ನು 7 ನಂಬರ್ ಆಫ್ ನ್ಯೂಟ್ರಾನ್ಸ್. ಇದಕ್ಕೆ ಬರೀ ಸರ್ ನೆಕ್ಸ್ಟ್ ಅಂದ್ರೆ F919 ಅಂಡ್ ಎನಿ 9 ಇದು ಯಾವ್ದು 1020. ಸೊ ಡಿಫ್ರೆನ್ಸ್ ಮಾಡ್ಕೋರಿ. ಇಲ್ಲಿ 10 ನಂಬರ್ ಆಫ್ ನ್ಯೂಟ್ರಾನ್ಸ್, ಇಲ್ಲಿ 10 ನಂಬರ್ ಆಫ್ ನ್ಯೂಟ್ರಾನ್ಸ್. ಇನ್ನೊಂದು ಸೋಡಿಯಂದು Na1123, Mg ಮ್ಯಾಗ್ನೆಸಿಯಮ್ದು Mg1224. ಅವಕುರ್ದು ಡಿಫ್ರೆನ್ಸ್ ತಗೋ ಎಷ್ಟು 12 you will get. So that is the water. So consent to the isotone. Let us get into the next aspect, that is what nuclear force. ನಾಳೆ ಎಕ್ಸಾಮ್ 2026 ಇದರಲ್ಲೇನೆ 3 ಮಾರ್ಕ್ಸ್ ಬೀಳ್ಬೋದು ನೋಡಿ. ನಾಳೆ ಅಟ್ 2026 ಹೋಗ್ತೀಯಾ? ಜೂನ್ ಒಳಗಡೆನೆ ಎಕ್ಸಾಮ್ ಇದೆ ಒಂದು. ಇನ್ ಜೂನ್ ದೇರ್ ವಿಲ್ ಬಿ ದಿ ಫಿಸಿಕ್ಸ್ ಎಕ್ಸಾಮ್. ಆ ಫಿಸಿಕ್ಸ್ ಎಕ್ಸಾಮ್ ಇದರದಿಂದ 3 ಮಾರ್ಕ್ಸ್ ಬರ್ಬೋದು ನೋಡ್ರಿ. 2 ಅಥವಾ 3 ಮಾರ್ಕ್ಸ್ ಒಟ್ಟ ಬರ್ಲಾರ್ದೇನೆ ಇರ್ಬೋದು. ಪ್ರಾಬ್ಲಮ್ ಕೇಳ್ಬಿಟ್ನಂದ್ರೆ ಏನು ಪ್ರಾಬ್ಲಮ್ ಕಲಿಸಿನೇನಪ್ಪ ಇವತ್ತ? ಪ್ರಾಬ್ಲಮ್ ಕಲಿಸಿದಿನ ಇಲ್ಲ, ಪ್ರಾಬ್ಲಮ್ ಬಂತಂದ್ರೆ ಹೋಯ್ತು. ಫಸ್ಟ್ ಏನ್ ಕಲಿಸಿರ್ತೀನಿ ಅವು ತರೋ ಆಗ್ರೆ, ಆಮೇಲೆ ಉಳಿದಿದ್ದನ್ನ ನೀವು ವಿಚಾರ ಮಾಡಾಗತ್ತೆ. ಮೊದಲು ಕಲಿಸಿದ್ ಬಿಟ್ಟು ಕಲಿಸಲಾರದ ಬಗ್ಗೆ ವಿಚಾರ ಮಾಡಕ್ ಹೋಗ್ಬೇಡ. ರೈಟ್, ನೆಕ್ಸ್ಟ್ ತಗೊಂಡ್ಬಿಡ್ರಿ ನ್ಯೂಕ್ಲಿಯರ್ ಫೋರ್ಸ್. ಇಲ್ಲಿ ಬರ್ಬೇಕಾದ್ರೆ 2 ಕ್ಲಾಸ್ ಹೋಗ್ತಾವ, ಮತ್ತೆ ಫಿಸಿಕ್ಸ್ ಅವಾಗ ರೆಗ್ಯುಲರ್ ಕ್ಲಾಸ್ನಾಗ ಈ ಕಾನ್ಸೆಪ್ಟ್ ಬಂದ್ ಹಾಕ್ಬೇಕಾಗಿತ್ತ 2 ಕ್ಲಾಸ್ ಹೋದ್ ಬಳಕ ಇದು ಬರ್ತೈತಿ. ಬಟ್ ಇವಾಗ ಡೈರೆಕ್ಟ್ ಆಗಿ ಅಲ್ಲಿಗೆ ಟಚ್ ಕೊಟ್ಟಿರ್ತೀನಿ ತೋಡ್ರಿ. ನ್ಯೂಕ್ಲಿಯರ್ ಫೋರ್ಸ್. ನ್ಯೂಕ್ಲಿಯರ್ ಫೋರ್ಸ್ ಏನದ? ನ್ಯೂಕ್ಲಿಯರ್ ಫೋರ್ಸ್ ಅಂದ್ರೆ
ಅಟ್ ಲೀಸ್ಟ್ ನಿಮ್ ಸಿಂಪಲ್ ವೇದಾಗ ಹೇಳ್ತೀನಿ ನೋಡ್ರಿ. ಇದೇನು ಸ್ಟಿಕರ್ ಅಂತ ಹೇಳಿ ಹೇಳ್ತೀರಿ ಗೊತ್ತಾ? ಇದೇನು ಬ್ಯಾನರ್ ಅಂತ ಹೇಳ್ತೀರಿ. ಬ್ಯಾನರ್, ಸ್ಟಿಕರ್, ಅಲ್ಯೂಮಿನಿಯಂ, ಸೊ ಪ್ಲೇಟ್. ಅವಕ್ಕ ನಡು ಏನ್ ಹೋಲ್ಡಿಂಗ್ ಫೋರ್ಸ್ ಇರ್ತೈತಲ್ಲ, ಹೋಲ್ಡಿಂಗ್ ಇಲ್ಲ, ಹಿಡ್ಕೊಂಡಿದ್ದೆ ಇಲ್ಲ, ಹಿಡ್ಕೊಳಕ್ ಏನ್ ಫೋರ್ಸ್. ಈಗ ಇಲ್ಲೊಂದು ಡಾಟ್ ಇಟ್ನ ತಿಳ್ಕೊರಿ, ಇದ್ರೊಳಗಡೆ ನ್ಯೂಕ್ಲಿಯರ್ ಫೋರ್ಸ್ ಇರ್ತವ ನೋಡ್ರಿ. ಎದ್ರದ್ದು ಪಾರ್ಟಿಕಲ್ಗಳನ್ನ ಏನ್ ಮಾಡ್ತಾವ? ಹೋಲ್ಡ್ ಟುಗೆದರ್ ಆಲ್ ದಿ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್, ದೇ ಆರ್ ಗೋಯಿಂಗ್ ಟು ಹೆಲ್ಡ್ ಬೈ ದಿ. ಈಗ ಅಟ್ ಲೀಸ್ಟ್ ನಿಮ್ಗೆ ಹಿಂಗಾರ ಹೇಳಿರ್ತೀನಿ ನೋಡ್ರಿ. ಕಿತ್ತಾಳೆ ಹಣ್ಣು ನೋಡಿರಿ, ಕಿತ್ತಾಳೆ ಹಣ್ಣದ ಒಳಗಡೆ ಅವ್ ಕಿತ್ತಾಳೆ ಸೀಡ್ಸ್ ಅಂತ ಹೇಳ್ತಿರಲ್ಲ, ಬೀಜಗಳು ಅಂತ ಹೇಳ್ತೀವಲ್ಲ, ಅವೆಲ್ಲಾನು ಕವರ್ ಹೋಲ್ಡ್ ಮಾಡಿರ್ತೀವಿ. ಓಕೆ, ಸೊ ನ್ಯೂಕ್ಲಿಯರ್ ಫೋರ್ಸ್ ಅಂತಂದ್ರೆ ಇದು ಯೂಶಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಹೇಳಿ ಇರ್ತವೆ. ಫೋರ್ಸ್ ಆಫ್ ಅಟ್ರಾಕ್ಷನ್ ಅರ್ಥ ಆಕೈತಿ? ಫೋರ್ಸ್ ಆಫ್ ಅಟ್ರಾಕ್ಷನ್ ಅದು ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಹೇಳ್ತೀವಿ. ಆ ಪೆನ್ ಮತ್ತ ಈ ಬೋರ್ಡ್ ನಡುವೆ ಇದ್ದಿದ್ದು ಯಾವುದು? ಮ್ಯಾಗ್ನೆಟಿಕ್ ಫೋರ್ಸ್ ನೋಡ್ರಿ. ಇದೇನ ಡಿಜಿಟಲ್ ಪೆನ್ ಅದಲ್ಲ, ಇದರದ್ದು ಮತ್ತೆ ಇದರ ನಡೆಯುತ್ತಿದ್ದು ದಟ್ ಇಸ್ ಫೋರ್ಸ್ ಆಫ್ ಅಟ್ರಾಕ್ಷನ್, ಬಟ್ ಇಟ್ ಇಸ್ ಮ್ಯಾಗ್ನೆಟಿಕ್ ಫೋರ್ಸ್. ಬಟ್ ಹಿಯರ್ ವಿ ಆರ್ ಕಮಿಂಗ್ ಟುವರ್ಡ್ಸ್ ದಿ ಯಾವ್ದ್ರ ಸರ್? ನ್ಯೂಕ್ಲಿಯರ್ ಫೋರ್ಸ್. ನ್ಯೂಕ್ಲಿಯರ್ ಫೋರ್ಸ್ ಈಗ ಹೆಂಗ್ ಹೇಳೋಣ ಅಂದ್ರೆ, ಇನ್ನೊಂದು ವೇದೊಳಗ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ನ್ಯೂಕ್ಲಿಯಸ್ ದಾಗ ಏನಿರ್ತಲ್ಲ ಅದನ್ನ ಹೆಲ್ಡ್ ಟುಗೆದರ್ ಮಾಡ್ಲಕ್ ಬೇಕಾಗಿದ್ದು ಫೋರ್ಸ್ಗೆ ನ್ಯೂಕ್ಲಿಯರ್ ಫೋರ್ಸ್ ಅಂತ ಹೇಳ್ತೀರಿ. ಇನ್ನು ಸಿಂಪಲ್ ವೇದೊಳಗೆ ಹೇಳ್ಬೇಕಾಗಿತ್ತಂದ್ರೆ, ಟೀಚರ್ ಕ್ಲಾಸ್ ತಗೊಳ್ಕತ್ತಿದ್ರ ಅಂದ್ರೆ ಸ್ಟೂಡೆಂಟ್ಸ್ ಯಾರ್ ಫೋರ್ಸ್ಲೆ ಕೂತಿರ್ತಾರ ಅವರು ಬಿಕಾಸ್ ಆಫ್ ಟೀಚರ್ಸ್ ಫೋರ್ಸ್ ಅಂತ. ಕಲಿಬೇಕಂತ ಇದಿರ್ತಾರೆ ಬಿಡು, ಇಲ್ಲತ್ತಲ್ಲ, ಬಟ್ ಹೋಗ್ರಿ ಅನ್ನತಕ್ಕನ ಕುಂದಿರ್ತಾರೆ ಗೊತ್ತಾ? ಮುಗಿತ್ ಹೋಗ್ರಪ್ಪ ಅಂತ ಕುಂದಿರ್ತಾರೆ. ಯಾರ್ ಫೋರ್ಸ್ಲೆ ಕೂತ್ರಲ್ಲಿ? ಬಿಕಾಸ್ ಆಫ್ ಟೀಚರ್ಸ್ ಫೋರ್ಸ್. ಅದನ್ನೇ ನ್ಯೂಕ್ಲಿಯರ್ ಫೋರ್ಸ್ ಟು ಹೋಲ್ಡ್ ದಿ ಸ್ಟೂಡೆಂಟ್ಸ್ ಇನ್ಸೈಡ್ ದಿ ಕ್ಲಾಸ್. ದಟ್ ಇಸ್ ದ ಟೀಚರ್ ಫೋರ್ಸ್ ಅಂತ ಹೇಳ್ತೀವಿ. ಟೀಚರ್ ಫೋರ್ಸ್, ಫೋರ್ಸ್ ಅಲ್ಲ, ಟೀಚರ್ಸ್ ಫೋರ್ಸ್ ಅಂತ ಹೇಳ್ತೀವಿ. ಈಗ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಟು ಕೀಪ್ ದೋಸ್ ಟುಗೆದರ್ ಇನ್ಸೈಡ್ ದಿ ನ್ಯೂಕ್ಲಿಯಸ್, ದಟ್ ಇಸ್ ದ ನ್ಯೂಕ್ಲಿಯರ್ ಫೋರ್ಸ್. ಅರ್ಥ ಆಯ್ತಾ? ಈಗ ಹಿಡಿದು ಇಟ್ಕೊಳ್ಳೋದು ಅಂತ ಹೇಳ್ತಾರಲ್ಲ, ಹಿಡಿದು ಏನ್ ಇಟ್ಕೊಂಡಿರ್ತೈತಿ? ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ಎಲ್ಲಿ? ನ್ಯೂಕ್ಲಿಯಸ್ ಒಳಗಡೆ. ಅದಕ್ಕೆ ನ್ಯೂಕ್ಲಿಯರ್ ಫೋರ್ಸ್. ಟೇಕ್ ದಟ್. ಸರ್ ಕೇಳ್ಯಾನ ಏನ್ರಿ ಅಂದ್ರೆ ಇದ್ರ ಪ್ರಾಪರ್ಟೀಸ್ ಕೇಳ್ಯಾನ, ಮೆನ್ಷನ್ ಅಂತ ಹೇಳಿ ಫಿಕ್ಸ್ ಕೇಳ್ಯಾನ 3 ಮಾರ್ಕ್ಸಿಗೆ. ಅದನ್ನ ಹೋಗೋಣ ಅಂತ. ಥರ್ಡ್, ದ ಸ್ಟ್ರಾಂಗ್ ಸ್ವಲ್ಪ ಇರಲ್ಲ ಅದು. ಈಗ ಎಸಿ ಎದ್ರಲ್ಲಿ ಹಿಡ್ಕೊಂಡೈತಿ ಅದು? ಅಲ್ಲಿ ವಾಲ್ಗೆ ಎದ್ರಲ್ಲಿ ಹಿಡ್ಕೊಂಡೈತಿ? ಸ್ಕ್ರೂಲ್. ಅದನ್ನೇ ಹೋಲ್ಡಿಂಗ್ ಫೋರ್ಸ್ ಅಂತ ಹೇಳ್ತೀವಿ. ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಸ್ಟ್ರಾಂಗ್, ದ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಎದ್ರ ನಡುವ ಕುಲ್ಕಂಡ್ ಇನ್ನೇ ಹೇಳಿದನಲ್ಲ, ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್, ಇನ್ನೇ ಹೇಳಿ ನಾನು, ಪ್ರೋಟಾನ್ ಮತ್ತೆ ಯಾವುದು? ನ್ಯೂಟ್ರಾನ್. ನಾವು ಒಂದೇ ವರ್ಡ್ ಹೇಳಿದೇವಲ್ಲ ಯೋಗೇಶ್, ಏನಂತ ಹೇಳಿ ನೋಡೋಣ ಅವಕ್ಕ? ಒಂದೇ ವರ್ಡ್, ನ್ಯೂಕ್ಲಿಯಾನ್ಸ್. ಓಕೆ, ದ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಿ nucleons, between the nucleons, between the nucleons. nucleons ಅಂದ್ರೆ ಏನಂತ ಹೇಳಿ ನೆನಪದ ನಿಮ್ಗ? ಬ್ರಿಕೆಟ್ ದಾಗ ಬರೀತಿರೋ ನಿಮ್ಗೆ ತಿಳಿಲಿ ಅಂತೇಳಿ ಆಲ್ರೆಡಿ ಹೇಳಿದೀನಿ. ಏನೋ ಅಭಿಷೇಕ್, ಅದು ಪ್ರೋಟಾನ್ಸ್ ಮತ್ತ ನ್ಯೂಟ್ರಾನ್ಸ್ ಗೆ ಎರಡಕ್ಕ ಕೂಡಿ ಏನಂದಿ? ಒಂದೇ ವರ್ಡ, ನ್ಯೂಕ್ಲಿಯಾನ್ಸ್. ಅವ ಏನ ಪ್ರೋಟಾನ್ಸ್ ಅಂತ ಮಾತಾಡಿ, ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಎರಡು ಕೂಡಿ ಒಂದೇ ವರ್ಡ ನ್ಯೂಕ್ಲಿಯಾನ್ಸ್. ಇನ್ ಎಲ್ಲಿ ಹಿಡಿದಿಟ್ಟವು? ಇನ್ ಅ ನ್ಯೂಕ್ಲಿಯಸ್ ಒಳಗಡೆ. in a nucleus is called nuclear force. Is called a nuclear force. Is called nuclear force. ಇನ್ನೊಂದು ವೇದೊಳಗೂ ಹೇಳಿರ್ತೀನಿ ತೋರದು. the force ಇನ್ನು ಸಿಂಪಲ್ ವೇದೊಳಗೆ ಹೇಳಿ. ಕಳ್ರು ಪೊಲೀಸ್ ಸ್ಟೇಷನ್ ದಾಗ ಕೂತಿರ್ತಾರೆ. ಯಾರು ಫೋರ್ಸ್ಲೆ ಕೂತಿರ್ತಾರ? ಅವ್ರು ಕಳ್ರು ಪೊಲೀಸರ ಫೋರ್ಸ್ಲೆ ಕೂತಿರ್ತಾರೆ. ಪೊಲೀಸರು ಆ ಕಡೆ ಹೋಗ್ಯಾರ ಅಂದ್ರೆ ಈ ಕಡೆ ಹೊರಗೆ ಹೋಗ್ಯಾರ ಅವ್ರು. ಅದಕ್ಕೆ ಅಲ್ಲಿ ಪೊಲೀಸ್ ಫೋರ್ಸ್ಲೆ ಕೂತಿರ್ತಾರೆ. ಅಂದ್ರ ದೇ ಆರ್ ಸಿಟಿಂಗ್ ಇನ್ಸೈಡ್ ದಿ ಪೊಲೀಸ್ ಸ್ಟೇಷನ್ ಬಿಕಾಸ್ ಆಫ್ ಅ ಪೊಲೀಸ್ ಫೋರ್ಸ್. ಅದಕ್ಕೆ ಗಾಡಿ ಮೇಲೆ ಬರ್ದಿರ್ತಾರ ನೋಡು, ಪೊಲೀಸ್ ಫೋರ್ಸ್ ಅಂತೇಳಿ ಬರ್ದಿರ್ತಾರ. ಓಕೆ, ಟೇಕ್ ದಟ್. ದ ಫೋರ್ಸ್ ದಟ್ ಕೀಪ್ಸ್ ಹೋಲಿ. ನಿಮ್ ಮನಿಯೊಳಗ ನೀವು ಓದ್ಲಿಕ್ಕೆ ಯಾರ್ ಫೋರ್ಸ್ಲೆ ಓದ್ತೀರಿ? ನಿಮ್ ಪೇರೆಂಟ್ಸ್ ಫೋರ್ಸ್ಲೆ. ಇರ್ಲಿಲ್ಲ ಪೇರೆಂಟ್ಸ್ ಊರಿಗೆ ಹೋಗಿದ್ರೆ ಸಾಕು, ಅದೇನು ಕತ್ತಿ ಕಾಲ್ ಬಿಚ್ಚ ಬಿಟ್ಟಂಗೆ ಇರ್ತದ. ಫೋರ್ಸ್ ದಟ್ ಕೀಪ್ಸ್ ದ ನ್ಯೂಕ್ಲಿಯಾನ್ಸ್. ಇಲ್ಲಿ ನೋಡ್ರಿ, ಯಾರ ಹೇಳ್ಯಾರ ಅಂದಾಗ ಓದ್ಬೇಡ್ರಿ. ನಿಮ್ ಫ್ಯೂಚರ್, ನಿಮ್ ಬ್ರೈಟ್ ಫ್ಯೂಚರ್ ನಿಮ್ಗೋಸ್ಕರ ಓದ್ರಿ, ಪೇರೆಂಟ್ಸ್ಗೋಸ್ಕರ ಓದ್ಬೇಡ್ರಿ, ಟೀಚರ್ಗೋಸ್ಕರ ಓದ್ಲಿಕ್ ಹೋಗ್ಬೇಡ್ರಿ. ಈಗ ನೀವ್ ಓದ್ತಪ್ಪ, ಟಾಪರ್ ಆದಂದ್ರೆ ಒಂದಿಟ್ಟು ಅವ ಟಾಪರ್ ಆಗ್ಯಾನ ನೋಡು ಅಂತೇಳಿ ಪಾಂಪ್ಲೆಟ್ ದಾಗ ನಿನ್ ಫೋಟೋ ಹಾಕಿರ್ತದ. ಟಾಪರ್ ಆಗ್ಲಿಲ್ಲ, ಆಟ್ಕಟ್ಟೆ ಆಯ್ತು ಅಂತ ತಿಳ್ಕೊ, ಅವನು ಒಬ್ಬ ಬಂದಿದ್ದ ಅಂತ ಹೇಳಿ ಹೇಳಿರ್ತೀವಿ. ಇಷ್ಟೇ ಡಿಫ್ರೆನ್ಸ್. ನಮಗೇನು ಅದರ್ಲೆ ನೋ ಬೆನಿಫಿಟ್, ಬಟ್ ನಿಮಗೆ ಬೆನಿಫಿಟ್ ಇರ್ತೈತಿ ನಿಮ್ ಲೈಫ್ ಟೈಮ್. ಟುಗೆದರ್ ಇನ್ಸೈಡ್ ದಿ ನ್ಯೂಕ್ಲಿಯಸ್. ಅದಕ್ಕೆ ನಿಮ್ಗೋಸ್ಕರ ಓದ್ರಿ, ಸ್ಟಡಿ ಫಾರ್ ಯುವರ್ ಸೇಕ್ ಅಂತ. ಇನ್ಸೈಡ್ ದಿ ನ್ಯೂಕ್ಲಿಯಸ್ is called nuclear force. Is called nuclear force. ಅಭಿಷೇಕ,
let's say ನ್ಯೂಕ್ಲಿಯರ್ ಫೋರ್ಸ್ ಇದು ಎದದ್ರಕ್ಕಿಂತ ಗ್ರೇಟರ್ ದ್ಯಾನ್ ಇರ್ತೈತಿ. ಈ ಸ್ಟೇಟ್ಮೆಂಟ್ ಒಂದ್ಸಲ ಕ್ವಶನ್ ಆಗೈತಿ ನೋಡಪ್ಪ. ಇಟ್ ಇಸ್ ಗ್ರೇಟರ್ ದ್ಯಾನ್ ಎದದ್ರಕ್ಕಿಂತ ಹೇಳ್ರಿ. ಇರು ಫಂಡಮೆಂಟಲ್ ಫೋರ್ಸಸ್ ಫಸ್ಟ್ ಇಯರ್ ಗೊತ್ತಿರ್ಬೇಕು ನೋಡ್ರಿ. ಫಂಡಮೆಂಟಲ್ ಫೋರ್ಸಸ್ ಇನ್ ನೇಚರ್ ಯಾವ ಫಸ್ಟ್ ಇಯರ್ ಕಿತ್ತದು. ಈಗ ಡಿಲೀಟನ್ ಮಾಡ್ಯ ನಾ ಚಾಪ್ಟರ್ ಫಿಸಿಕಲ್ ವರ್ಲ್ಡ್ ಅಂತೇಳಿ ನಾ ಒಂದು ವರ್ಡ್ ಚಾಪ್ಟರ್ ಇತ್ತು ನೋಡೋದು. ಅದ್ರೊಳಗನೆ ಇತ್ತದು ಚಾಪ್ಟರ್ ಒಳಗಡೆ. ಗ್ರಾವಿಟೇಷನಲ್ ಫೋರ್ಸ್ ಮತ್ತ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಮತ್ತ ಇದ್ರಾಗೆ ಎರಡು ಬರ್ತಾವ. ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್, ಇನ್ನೊಂದು ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಅಂತೇಳಿ. ಇಟ್ ಇಸ್ ಗ್ರೇಟರ್ ದ್ಯಾನ್ ದಿ ಗ್ರಾವಿಟೇಷನಲ್ ಅಂದ್ರೆ ನೀ ಕೈಯನ್ ಬಿಟ್ಟನಂದ್ರೆ ಯಾಕಡೆ ಹೋಗ್ತೈತಿ ಇದು? ಮ್ಯಾಲ ಹೋಗ್ತೈತಿ, ತೆಳಗ್ ಹೋಗ್ತೈತಿ, ಬಿಕಾಸ್ ಆಫ್ ಗ್ರಾವಿಟಿ ಅಂತೇಳಿ. ಟೇಕ್ ಇಟ್. ಇಟ್ ಅಂದ್ರೆ ಯಾವ್ದಿಲ್ಲ, ಇಟ್ ಅಂದ್ರೆ ಯಾವ್ದಿಲ್ಲ, ಹೆಡಿಂಗ್ ಎಕ್ಸ್ ಇದೆ ನೋಡಿ, ನ್ಯೂಕ್ಲಿಯರ್ ಫೋರ್ಸ್ ಅಂತ. ನ್ಯೂಕ್ಲಿಯರ್ ಫೋರ್ಸ್ ಈಸ್ ಅಂದ್ರೆ ಇಟ್ ಈಸ್ ಗ್ರೇಟರ್ ದ್ಯಾನ್, ಇದು ಜಾಸ್ತಿ ಇರ್ತದಂತ. ಎದಕ್ಕಿಂತ ಅಂತ ಅನ್ನೋದು ಬರೀತಿ. ಗ್ರೇಟರ್ ದ್ಯಾನ್ ದಿ ಗ್ರಾವಿಟೇಷನಲ್ ಇರ್ತದಂತ. ಮಾತ್ರ ಸರ್ ಅಂತಂದ್ರೆ ಗ್ರಾವಿಟೇಷನಲ್ ಅಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಗ್ರಾವಿಟೇಷನಲ್ ಅಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸಸ್ ಎರಡು ಕೂಡಿಸಿ ಒಂದಕ್ಕೆ ಬರ್ತೀನಿ ನೋಡ್ರಿ. ಗ್ರಾವಿಟೇಷನಲ್ ಫೋರ್ಸ್ ಅಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅನ್ನ ಈಗ ಬಂದ್ಬಿಡ್ರಿ. ಅದೊಂದು ಕಾನ್ಸೆಪ್ಟ್ ಹೇಳಿ ಈಗ ಕರೆಕ್ಟ್ ಹಾಫ್ ಅನ್ ಅವರ್ ಉಳಿದದ. ಒಂದ್ 20 ನಿಮಿಷ ಅದು ಕಲಿಸ್ತೀನಿ. ಒಂದ್ 5 to 10 minutes ಬೈಂಡಿಂಗ್ ಎನರ್ಜಿ ಅಂತೇಳಿ ಬರ್ತಾವ. ಬೈಂಡಿಂಗ್ ಎನರ್ಜಿ ಮತ್ತೆ ನ್ಯೂಕ್ಲಿಯರ್ ಫೋರ್ಸ್ ಎರಡು ಆಲ್ಮೋಸ್ಟ್ ಹ್ಯಾಂಡ್ ಟು ಹ್ಯಾಂಡ್ ಸೇಮ್ ಆದಂಗ ಆಗ್ತವೆ. ಎನರ್ಜಿ ಇದ್ರೆ ಫೋರ್ಸ್ ಇದ್ದಂಗ, ಫೋರ್ಸ್ ಇದ್ರೆ ಎನರ್ಜಿ ಇದ್ದಂಗ. ಬಟ್ ಎನರ್ಜಿನೇ ಫೋರ್ಸ್ ಅಲ್ಲ, ಬೇರೆ ಬೇರೆ. ಎನರ್ಜಿ ಎಸ್ ಐ ಯೂನಿಟ್ ಏನ್ರಿ ಯಾರು ಹೇಳ್ತೀರಿ? ಎನರ್ಜಿ ಎಸ್ ಐ ಯೂನಿಟ್ ಏನು? ಎನರ್ಜಿ ಎಸ್ ಐ ಯೂನಿಟ್ ತೆಗಿಯೋದು. ಎನರ್ಜಿ ಎಸ್ ಐ ಯೂನಿಟ್ ತೆಗಿಯೋದು. ಎನರ್ಜಿ ಎಸ್ ಐ ಯೂನಿಟ್, ಫೋರ್ಸ್ ಎಸ್ ಐ ಯೂನಿಟ್ ನ್ಯೂಟನ್. ಎನರ್ಜಿದು ನ್ಯೂಟನ್, ಅದನ್ನು ಜೌಲ್ ಇಟ್ ಈಸ್. ಓಕೆ, ಜೌಲ್. ಅದ್ರಾಗೆ ಮತ್ತೆ ಕೈನೆಟಿಕ್ ಎನರ್ಜಿ ಮತ್ತೇನ್ ಬರ್ತಾವ? ಪೊಟೆನ್ಶಿಯಲ್ ಎನರ್ಜಿ. ಯಾರ ಚಂದ್ರಕಾಂತ್ ಇದು ಸಂದೀಪ ಈ ಕಡೆ ಲಕ್ಷ ಇಡುದು. ತೊಗೊಂಡ್ಬಿಟ್ರಿ ಫಾಸ್ಟ್ಗೆ ಅದ್ರದ್ದೊಂದಿಷ್ಟು ಹೇಳಿ ಮುಗಿಸ್ತೇನೆ. ಇದ್ರದ್ದು ಎಲ್ಲರಿಗೂ ಕ್ಲಿಯರ್ ಆಯ್ತು. ಬೆಟರ್ ನಾನು ಅದು ಅಳಕಿಸಿ ಒಂದ್ ಕಡೆ ಸಪರೇಟ್ ಬರ್ಸ್ತೀನಿ ನೋಡಿ. ಯಾಕಂದ್ರೆ ಅದ್ರ ಮೇಲೆ ಕ್ವಶನ್ ಫೋಕಸ್ಡ್ ಪ್ರತಿ ವರ್ಷ ಆಗೈತಿ, 3 ಮಾರ್ಕ್ಸಿಗೆ ಆಗೈತಿ. ಒಂದ್ ಸ್ವಲ್ಪ ನೋಡ್ಕೊಂಡ್ ಬಿಡ್ರಿ. ಇದಿಷ್ಟು ಅಳಕಿಸಿ ಅದ್ರದ್ದೇ ಒಂದ್ ಸ್ಕ್ರೀನ್ ದಾಗ ಹಿಡಿಸ್ಬಿಡ್ರಿ. ನ್ಯೂಕ್ಲಿಯರ್ ಫೋರ್ಸ್ ಅಂದ್ರೆ ಏನಾಯ್ತು ಹೇಳ್ರಿ? ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಎದ್ರ ನಡುವ ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ಗಳ ನಡುವ, ಅಂದ್ರೆ ನ್ಯೂಕ್ಲಿಯನ್ಸ್ ಗಳ ನಡುವ ಏನ ನ್ಯೂಕ್ಲಿಯಸ್. ಇದನ್ನ ಏನಪ್ಪಾ ಅಂದ್ರೆ ಫೋರ್ಸ್ ದಟ್ ಕೀಪ್ಸ್ ದಿ ನ್ಯೂಕ್ಲಿಯನ್ಸ್ ಟುಗೆದರ್ ಇನ್ಸೈಡ್ ದಿ ನ್ಯೂಕ್ಲಿಯಸ್. ಎರಡು ಕೂಡಿಸಿ ಇಡಂಗ. ಇರ್ಲಿಲ್ಲ ಅಂದ್ರೆ ಈಗ ಇದು ಪೆನ್ನ ಕ್ಯಾಪ್ ಅಂತ ಹೇಳಿರ್ತೀನಿ ನೋಡಿ, ಇಲ್ಲೇ ಪ್ರಾಕ್ಟಿಕಲಿ ತೋರಿಸ್ಬಿಡ್ತೀನಿ. ಇದಕ್ಕ ಪ್ರೋಟಾನ್ಸ್ ಅಂದ್ರೆ ತಿಳ್ಕೊರಿ, ಇದಕ್ಕೆ ನ್ಯೂಟ್ರಾನ್ಸ್ ಅಂದ್ರೆ ತಿಳ್ಕೊರಿ. ದೀಸ್ ಆರ್ ಏನು ಕೀಪ್ಸ್ ದೋಸ್ ಟುಗೆದರ್. ಈಗ ಇದೇನ್ ಫೋರ್ಸ್ ಬಂತಲ್ಲ, ದಟ್ ಈಸ್ ದ ಇಲ್ಲಿ ಹೋಲ್ಡಿಂಗ್ ಫೋರ್ಸ್ ಅಂತ ಹೇಳ್ತೀವಿ. ಅದೇ ನ್ಯೂಕ್ಲಿಯರ್ ಫೋರ್ಸ್ ಅಂದ್ರೆ ಪ್ರೋಟಾನ್ ನ್ಯೂಟ್ರಾನ್ ನಡುವಿನ ಹೋಲ್ಡಿಂಗ್ ಫೋರ್ಸ್. ಕೀಪಿಂಗ್ ದೋಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಎದಕ್ಕ? ಕೀಪಿಂಗ್ ದೋಸ್ ಟುಗೆದರ್ ಅಂತ. ಓಕೆ, ಎರಡು ಕೂಡಿಸಿ ಇಡ್ಲಾಕ್ ಇದ್ದು ಫೋರ್ಸ್. ಲೆಟ್ಸ್ ಗೆಟ್ ಇನ್ ಟು ದಿ ನೆಕ್ಸ್ಟ್. ಇನ್ನೊಂದು ಪಾಯಿಂಟ್ ಇದೆ, ಅದಕ್ಕಿಂತ ಜಾಸ್ತಿ ಇದೆ ಅಂತ ಹೇಳಿ ಇದೇ ಒಂದು ಪ್ರಾಪರ್ಟಿ ಬರ್ತದೆ ನೋಡಿ. ಇಟ್ ಇಸ್ ಗ್ರೇಟರ್ ದ್ಯಾನ್ ದಿ ಗ್ರಾವಿಟೇಷನಲ್ ಮತ್ತೆ ಯಾವ್ದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್. ಹೆನ್ಸ್ ಇಟ್ ಇಸ್ ದಿ ಏನಪ್ಪಾ ಅಂದ್ರೆ ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ನೇಚರ್ ಅಂತ ಹೇಳಿ ಹೇಳ್ತೀವಿ ನೋಡಿ. ಫೋರ್ಸಸ್ ಇನ್ ನೇಚರ್ ಯಾವ್ಯಾವ ಅನ್ನೋದು ಫಸ್ಟ್ ಗೊತ್ತಿರ್ಬೇಕು ನೋಡಿ. ಯಾವ್ಯಾವ ಹೇಳ್ರಿ ಪಟ್ನೆ? ಒಂದ್ ಅಳಕಿಸಿದೆ. ಯಾವ್ದು ಅಳಕಿಸಿದೆ? ನ್ಯೂಕ್ಲಿಯರ್ ಫೋರ್ಸ್. ಅದ್ರಾಗೆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್, ಇನ್ನೊಂದೇನು ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಹೇಳಿ ಬರ್ತದ. ನೆಕ್ಸ್ಟ್ ಇನ್ನೊಂದ್ ಏನಪ್ಪಾ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಹೇಳಿ ಮತ್ತೊಂದಾಗಿದ್ರ. ಇನ್ನೊಂದ್ ಯಾವ್ದ್ರಿ ಸರ್ತ? ಗ್ರಾವಿಟೇಷನಲ್ ಫೋರ್ಸ್. ಇವು ಎಲ್ಲದಕ್ಕಿಂತ ಹೆಚ್ಚಿಗಿದ್ದಿದ್ ಯಾವ್ದು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕಿಂತ ಮತ್ತೆ ಗ್ರಾವಿಟೇಷನಲ್ ಕಿಂತ ಹೆಚ್ಚಿಗಿದ್ದಿದ್ ಯಾವ್ದಪ್ಪ ಅಂದ್ರೆ ನ್ಯೂಕ್ಲಿಯರ್ ಫೋರ್ಸ್. ಹೆನ್ಸ್ ಇಟ್ ಇಸ್ ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ನೇಚರ್. ಏನು ಇಲ್ಲ, 3 ಮಂದಿ ಕುಸ್ತಿಗೆ ಹಚ್ಚಿದಾಗ ಇಬ್ರಿಗೆ ಜಾಡ್ಸಿ ಹೋಗೋದನ್ನ ತಿಳ್ಕೊರ, ಅವನೇ ಸ್ಟ್ರಾಂಗ್. ಅವ್ರ ಮುಂದೆ 3 ಮಂದಿ ಒಳಗೆ ಅಷ್ಟೇ, ಅದ್ರಾಗೇನ್ ದೊಡ್ಡದ. ಈಗ ಯಾರ್ಯಾರಿಗೆ ಅಭಿಷೇಕ್ಗ, ಯೋಗೇಶ್ಗ ಮತ್ತೆ ಯಾರಿಗೆ ನವೀನ್ಗ ಹಚ್ಚಿಬಿಟ್ಟೆ ಅಂತ ತಿಳ್ಕೊರಿ. ಓಕೆ, ಅವಾಗ ಯಾರು ನವೀನ್ಗ ಯೋಗೇಶ್ಗ ಅಭಿಷೇಕ್ ಜಾಡ್ಸಿ ಹೋಗ ಅವ ಜಸ್ಟ್ ನಿಮ್ಗೆ ತಿಳಿಲ್ಲ ಅಂತ ಹೇಳಿ ಹೇಳಿದ್ರು ಮರ. ಅದೇ ಎಕ್ಸಾಂಪಲ್ ಅಂತಲ್ಲ. ಇರ್ಲಿ.
ಕುಸ್ತಿ ಹಿಡಿದು ನೋಡಾತಿರತ್ತ ಆಮೇಲೆ ಎಕ್ಸಾಮ್ ಮುಗಿಸ್ರಿ, ಎಕ್ಸಾಮ್ ಆಗದೆ ಟಾಪ್ ಆಗಿ ಬರ್ರಿ, ಕುಸ್ತಿ ಹಿಡಿಸ್ಲಿಕ್ಕೆ ಹಚ್ತದ, ಅವಾಗ ಯಾರು ಸ್ಟ್ರಾಂಗ್ ಇದ್ರೆ ಹೇಳಾಗಿರ್ತ. ಈಗ ಬರಪ್ಪ, ಈಗ ಇದ್ರಾಗ ಸ್ಟ್ರಾಂಗ್ ರೀ. 100% ಫಿಕ್ಸ್ ಫಾರ್ 3 ಮಾರ್ಕ್ಸ್. 2 ಮಾರ್ಕ್ಸಿಗೂ ಕೇಳ್ಬೋದ, ಹೆಚ್ಚಾಗಿ 3 ಮಾರ್ಕ್ಸಿಗೆ ಕೇಳ್ತಾನ. 2 ಮಾರ್ಕ್ಸಿಗೆ ಕೇಳಿದ್ರೆ ಏನ್ ಆಗ್ತದ ಸರ್ ಅಂತಂದ್ರೆ 2 ಬರೀರಿ ಅಂತ ಹೇಳಿ ಕೇಳ್ತಾನ. ಪ್ರಾಪರ್ಟೀಸ್ ಬರೀ ಲಿಸ್ಟ್ ಮಾಡ್ರಂತನ, ನಾ ಎಕ್ಸ್ಪ್ಲನೇಷನ್ ಸಮೇತ ಬರೆಸ್ತೀನಂತ. ಬರೀ ಲಿಸ್ಟ್ ಅಲ್ಲ, ಎಕ್ಸ್ಪ್ಲನೇಷನ್ ಸಮೇತ. ಕ್ಯಾರೆಕ್ಟರಿಸ್ಟಿಕ್ಸ್ ಸರ್ ಅಂತನ, ಕ್ಯಾರೆಕ್ಟರಿಸ್ಟಿಕ್ಸ್ ಇಲ್ಲಾಂದ್ರ ಮತ್ತೇನಂದಿರ್ತಾನ, ಪ್ರಾಪರ್ಟೀಸ್ ಇಲ್ಲಾಂದ್ರ ಫೀಚರ್ಸ್. ಅವ್ ಕ್ವಶನ್ ಪೇಪರ್ದ ಪ್ರಾಪರ್ಟೀಸ್ ಅಂತ ಹೇಳಿ ಬರ್ತದ. ಇದನ್ನು ಬರ್ಲಿಲ್ಲ ಅಂದ್ರೆ ಏನಂತ ಹೇಳಿ ಬರ್ತದ, ಫೀಚರ್ಸ್. ಓಕೆ, ಫ್ಯೂಚರ್ ಅಲ್ಲ, ಫೀಚರ್ಸ್ ಆಫ್ ಎದರ್ದು, ನ್ಯೂಕ್ಲಿಯರ್ ಫೋರ್ಸ್. ಬಾಳ ಸಲ ಕೇಳನ, ಮತ್ತೆ ಕೇಳ್ತಾನ, ರಿಪಿಟೇಷನ್ ಜಾಸ್ತಿ ಇದೆ ನೋಡ್ರಿ. ಇಡೀ ಈ ಚಾಪ್ಟರ್ದಾಗ ಏನು ಓದ್ಲಿಲ್ಲ ತಿಳ್ಕೊ, ಈ ಸದ್ಯನ ಅರ್ಧ ತಾಸು ಕಲಿಸಿರ್ತಾನಲ್ಲ, ಇಷ್ಟರ ಓದ್ಬೇಕು ನೋಡಿ. 3 ಮಾರ್ಕ್ಸ್ 2 ಮಾರ್ಕ್ಸ್ ಬೀಳಂತ ಸಾಧ್ಯತೆ ಜಾಸ್ತಿ ಇದೆ. ಒಂದೇ ಬರೀ ಲಿಸ್ಟ್ ಮಾಡ್ರಿ ಅಂತ ಹೇಳ್ತಾನ. ಎಕ್ಸ್ಪ್ಲನೇಷನ್ ನಾನು ಬಾಳ ಏನ್ ಬರ್ಸಂಗಿಲ್ಲ, 1-2 ಲೈನ್ ಬರ್ಸಿರ್ತೀನಿ. ನ್ಯೂಕ್ಲಿಯರ್ ಫೋರ್ಸ್ ಅಂದ್ರೆ ಇಟ್ ಈಸ್ ಅಂತ ಹೇಳಿ ಅಂದಂಗ, ನ್ಯೂಕ್ಲಿಯರ್ ಫೋರ್ಸ್ ಈಸ್ ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ನೇಚರ್ ಅಂತ. ಈಸ್ ದಿ ಸ್ಟ್ರಾಂಗೆಸ್ಟ್ is the strongest force in the nature. Is the strongest force in the nature. ಯಾಕೋ ನಿಮ್ ಫಾದರ್ ಫೋನ್ ಹಚ್ಚಿರಲ್ಲ. Strongest force in the nature. Strongest force in the nature. ಒಂದಿದು ಎಲ್ಲರಿಗೆ ಆಗ್ಲೇ ಲೈವ್ ಒಳಗಡೆ ಹೇಳಿರ್ತೀನಿ ಒಂದಿಷ್ಟು. ಪೇರೆಂಟ್ಸ್ ನಿಮ್ ಹೋಗ್ರಿ ಅನಂತ ಲೆವೆಲ್ಗೆ ನೀವು ಇಟ್ಕೊಳ್ರಿ. ಹೊಯ್ಯಾರೇನಿಲ್ಲ ಅಂತ ಬಂದಾರೇನಿಲ್ಲ ಅಂತೇಳಿ ಕಾಲೇಜ್ಗೆ ಕೇಳಂತದ್ದು ಮತ್ತ ಕೋಚಿಂಗ್ ಕೇಳಂತ ಲೆವೆಲ್ಗೆ ಯಾರು ಇಟ್ಕೊಳ್ಕೋಬೇಡ್ರಿ. ಒಬ್ರಿಗೆ ಅಂತಲ್ಲ, ಎಲ್ಲರಿಗೆ ಗೊತ್ತಿತ್ತು. ಹೋಗ್ರಿ ಅಂತಂದ್ರೆ ನೀವು ಬಂದ್ ಕಲಿಯಂತ ಜವಾಬ್ದಾರಿ ನಿಮ್ದು, ರೆಸ್ಪಾನ್ಸಿಬಿಲಿಟಿ ನಿಮ್ದು ಅನ್ನಂಗ್ ಇಟ್ಕೊಳ್ರಿ. ಸರ್ ಅವ ಬಂದಿದ್ದನೇನಿಲ್ರಿ, ಅವಳು ಬಂದಿದ್ದನ ಇಲ್ರಿ ಕ್ಲಾಸಿಗೆ, ಇವತ್ತು ನನ್ನ ಮಗಳು ಬಂದಿದ್ರೇನಿಲ್ರಿ ಅಂತೇಳಿ ಫೋನ್ ಹಚ್ಚಿ ಕೇಳಂತ ಲೆವೆಲ್ಗೆ ಇಟ್ಕೊಳ್ಕೋಬೇಡ್ರಿ. ಇದು ಕಾಲೇಜ್ ಆಗಿರ್ಲಿ, ಕೋಚಿಂಗ್ ಆಗಿರ್ಲಿ, ಇದು ಜನರಲ್ ಆಗಿ ಎಲ್ಲರಿಗೂ ಅಪ್ಲಿಕೇಬಲ್ ಆಗ್ತೈತಿ. ಓಕೆ, ಅದು ಕ್ವಶನ್ ಕೇಳಕ್ 2 ರೀಸನ್ ಇರ್ತಾವ. ಒಂದು, ಡೌಟ್ಫುಲ್ ಅನ್ನಂಗ್ ಕ್ರಿಯೇಟ್ ಮಾಡಿರ್ತೀರಿ ಅವ್ರಿಗೆ ಸಿಚುವೇಶನ್. 2ನೇದು, ನೀವ್ ಹೆಂಗಂದ್ರೆ ಸುಳ್ಳು ಹೇಳಕ್ಕೆ ಎಲ್ಲೋ ಹೋಗ್ತಾ ಇರ್ತೀರಿ. ಇದೇನು ಈ ವರ್ಷದಲ್ಲ, 2018-17 ಒಬ್ಬ ಈಗ ನಾರ್ಮಲ್ ಆಗಿ ಫೀಸ್ ಕಟ್ರಿ ಅಂತ ಹೇಳ್ತೀವಿ, ಕಟ್ಬೇಡ್ರಿ ಅಂತ ಹೇಳ್ತೀವಿ, ಕಟ್ರಪ್ಪ ಅಂತ ಹೇಳ್ತೀವಿ. ಗೊತ್ತಾ, ನಾರ್ಮಲ್ ಆಗಿ ಜನರಲ್ ಆಗಿ ಕಾಲೇಜ್ದಾಗೆ ಹೇಳ್ತಾರೆ, ನಿಮ್ ಹಾಲ್ ಟಿಕೆಟ್ ಕೊಡಂಗಿಲ್ಲ ಗೊತ್ತದ, ಅವ್ರ ಎಕ್ಸಾಮ್ಕ ಹೊರಗೆ ಹಾಕ್ತಾರ, ಅವಾಗ ನೀವು ಕಟ್ತಿರ್ತೀರಿ. ಇಲ್ಲೇನಪ್ಪಾ ಕಟ್ರಪ್ಪ ಅಂತ ಹೇಳಿ ಇಷ್ಟ ಹೇಳ್ಬಿಟ್ಟಿರ್ತೀವಿ. ಇಷ್ಟ ಹೇಳ್ದಾಗ ಒಬ್ಬ ಏನ್ ಮಾಡಕತ್ತಿದ, ಬಂದು ಇಂತಿಷ್ಟ ದಿನದಾಗ ಕಟ್ರಪ್ಪ ಅಂತ ಹೇಳಿ ಹೇಳ್ಕೆ ಬಿಟ್ಬಿಟ್ಟಿರ್ತೀವಿ. ಅವ ಬೇಸ್ 1 ವಾರ ಗಟ್ಲೆ ಕ್ಲಾಸಿಗೆ ಬಂದಿದ್ದಿಲ್ಲ, ಬಂದಾನಂತ ಮನ್ಯಾಗ ಹೋಗ್ಯಾನಂತ. ಹೀಗೆ ಕೆಲವೊಬ್ರು ಅಂದಿರ್ತೀವಿ, ಸರ್ ನಾವ್ 1 ವಾರ ಬಿಟ್ಟು ಕಟ್ತೀವ್ರ, ಆಯ್ತು ಕಟ್ರಪ್ಪ ಅಂತ ಹೇಳ್ಬಿಟ್ಟಿರ್ತಲ್ಲ, ಇಷ್ಟ ಹೇಳಿರ್ತೀವಲ್ಲ, ಆಯ್ತು ನಾ ಎಲ್ಲರಿಗೂ ಅಷ್ಟು ಹೇಳಿಕೆ ಬಿಟ್ಟೈತಿ, ಅವನಿಗೇನ್ ಬರ್ಬೇಡ ಅಂದಿಲ್ಲ, ಏನಿಲ್ಲ. ಅವ ಬರೋದು ಕ್ಲಾಸದ ಟೈಮಿಗೆ, ಹೋಗುದು ಸ್ಟೇಡಿಯಂ ಕುಂದ್ರದು, ಮತ್ತೆ ಕಾಲೇಜ್ ಇದು ಮನಿಗ್ ಹೋಗುದು, ಮತ್ತ ಕೋಚಿಂಗ್ ಟೈಮಿಗೆ ಬರೋದು, ಸ್ಟೇಡಿಯಂದಾಗ ಕುಂದ್ರದು, ಮನಿಗ್. ಒಂದ್ ದಿನ ಏನಾಗ್ಯದ, ಅವ್ರ ಫಾದರೇ ಫೀಸ್ ಕಟ್ಲಕ್ ಬಂದ್ಬಿಟ್ಟಿದಾರೆ ಕೋಚಿಂಗ್. ಬಂದು ಫೀಸ್ ಕಟ್ಟಿಕೆ ಬಂದ್ರವ್ರು. ಅವಾಗ ಹಿಂಗ ಡೋರ್ ಇತ್ತಲ್ಲೇ, ಹಳಿ ಕೋಚಿಂಗ್ದಾಗ ಈ ಕಡೆ ಡೋರ್ ಇತ್ತು. ನಾ ಇಲ್ಲಿ ಕಲ್ಸ್ತಿದ್ದೀನಂದ್ರೆ ಯಾರೇ ಬಂದ್ರು ಅಲ್ಲಿ ಕಾಣಿಸ್ತಿ. ಈಗೇನು ಇಲ್ಲಿ ನಿಂತ ಕಾಣಿಸ್ತೈತಿ, ಇಲ್ಲಿ ನಿಂತಂದ್ರೆ ಯಾರೇ ಬಂದ್ರು ಅಲ್ಲಿದ್ದ ಡೋರ್ ನಲ್ಲಿ ಕಾಣಿಸ್ತೈತಿ, ಆತರ. ಸೊ ಅವಾಗ ಬರ್ನೇನೆ ಆಯ್ತು ಅಂತೇಳಿ 1 ನಿಮಿಷ ಹೋಗೋಣ, ಹಿಂಗ್ರಿ ನಮಸ್ಕಾರ ಸರ್, ಹಿಂಗ ಇಂಥವ್ರ ಫಾದರ್ ಆಯ್ತ್ರಿ ಬರ್ರಿ. ಯಾಕ 1 ವಾರ ಆಯ್ತಲ್ರಿ ಬರ್ಲಾಕತ್ತಿಲ್ಲ ನಾವು ಮತ್ತೆ ಸಹಜ ನೋಡಿರ್ತೀವಿ, ಅದು ಗೊತ್ತಾ, ಯೋಗೇಶ್ ಯಾಕೆ ಬಂದಿಲ್ಲ ಅಂತೇಳಿ ಅಂತೀವಿ. ಗೊತ್ತಾ, ನೀ ಬಂದೀವ ಮತ್ತೆ ನೀ ಹಿಂದರ್ಸಿ ನಿಮ್ಮ ಫಾದರ್ ಅಂತ ಕೇಳಂಗಾರ, ಬರ್ಲಿಲ್ಲ ಅಂದ್ರೆ ಅಂತಿರ್ತೀವಿ. ಗೊತ್ತಾ, ಈಗ ಯಾಕ ಬಂದಿಲ್ಲ ನೋಡ್ರಿ 1 ವಾರತ್ತ. ಹೆಂಗ ಮಜಾ ಅಂತಂದ್ರೆ ನೀವು ನಂಬ್ತಿರ ಬಿಡ್ತಿರ ಗೊತ್ತಿಲ್ಲ. ಕ್ಲಾಸ್ ಬಿಡೋ ಟೈಮಿಗೆ ಫೀಸ್ ಕಟ್ಕೆ ಹೋದ್ರ ಅವ್ರು ಹಿಂಗ್ ಕೋಚಿಂಗ್ ಮುಗಿಸ್ಕೊಂಡು ಹಿಂಗ್ ಹೋಗ್ತಿದ್ರು ಅವ್ರು. ಎಲ್ಲಿ ಕೋಚಿಂಗ್ ಅಲ್ಲಿ ಇದ್ರ ಬಲ್ಲಿದ್ದಾಗ APMC ಕಡೆ, ಅವ್ರ ಮನಿ ಆ ಕಡೆ ಮುಂದ ಹಿಂಗ್ ಮುಗಿಸಿ APMC ಬಲ್ಲೆ ಅವ್ರು ಹೋಗ್ಯಾರ. APMC ಆ ಕಡೆ ಸ್ಟೇಡಿಯಂದಿಂದ APMC ಕಡೆ ಬರ್ತದ ರೋಡ್, ಗೊತ್ತದನ್ರಿ, ನೋಡಿರಲ್ಲ, ಅಂಬೇಡ್ಕರ್ ಸ್ಟೇಡಿಯಂದಿಂದ ಬರೋ ಮುಂದ ಅಗ್ದಿ ಇಬ್ರು ಮುಖಾಮುಖಿ ಆಗ್ಯಾರ. ಅಲ್ಲಿಂದ ಬಡ್ಕೊತಂದ್ರು ಕೋಚಿಂಗ್ ತಕ್ಕ. ವಿಚಾರ ಮಾಡ್ಕೋರಿ, ಅಲ್ಲಿಂದ ಹೊಡ್ಕೊತಂದ್ರು. ಕೋಚಿಂಗ್ ಬರ್ತಿ ಅಂತೇಳಿ 1 ವಾರ ಎಲ್ಲಿ ಹೋಗಿ ಅಂತೇಳಿ ವಿಚಾರ ಮಾಡ್ರಿ. ಕೆಲವೊಬ್ರು ಹಂಗಿರ್ತಾರ ಪೇರೆಂಟ್ಸ್. ಇದು ಯಾಕೆ ಹೇಳಿದೆ ಅಂದ್ರೆ ಯಾರು ಹಂಗ್ ಮಾಡಕ್ ಹೋಗ್ಬೇಡ್ರಿ. ಮತ್ತ ಅವ ಟಫರ್ ಆಗಿ ಹೋದವ, ಬಾಳ ಸಣ್ಣನೂ ಇದ್ದ. ಬಟ್ ಹಿಂಗ ಒಂದ್ ಏನಂತಾರ, ಅವಕ್ಕೇನಂತೀರಿ, ನೆಗೆಟಿವ್ ಬ್ಯಾಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ನೆಗೆಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಇರ್ತೀವಲ್ಲ, ಹಂಗ ಇರ್ಲಿ. ಈ ಕಡೆ ಟೈಮ್ ಆಗ್ತದ, ಪಟ್ನೆ ತೊಗೊಳ್ರಿ. ಇಲ್ಲಿ ನೋಡ್ರಿ, ನ್ಯೂಕ್ಲಿಯರ್ ಫೋರ್ಸ್ ಇಸ್ ದಿ
ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ದ ನೇಚರ್. ಕಮ್ ಬ್ಯಾಕ್ ಟು ದಿ ಪಾಯಿಂಟ್. ಯಾಕಿದು ನ್ಯೂಕ್ಲಿಯರ್ ಫೋರ್ಸ್ ಇಸ್ ದ ಸ್ಟ್ರಾಂಗೆಸ್ಟ್ ಫೋರ್ಸ್ ಅಂತ ಹೇಳಿದೆ ನೋಡ್ರಿ ಇಲ್ಲಿ ಅಟೆನ್ಷನ್. 3 ಮಂದಿಗೆ ಏನೋ ಕುಸ್ತಿ ಇಡಕ್ ಹಚ್ಚಿದ ತಿಳ್ಕೊರಿ. ಕುಸ್ತಿಗೆ ಇಂಗ್ಲಿಷ್ ನ ಏನಂತಾರೆ? ರೆಸ್ಲಿಂಗ್, ಫೈಟಿಂಗ್ ಅನ್ನಲ್ಲ, ಕುಸ್ತಿ ಅಂದ್ರೆ ರೆಸ್ಲಿಂಗ್ ಅಂತ ಹೇಳ್ತೀವಲ್ಲ. ಸೊ ಕುಸ್ತಿ ಇಡಕ್ ಹಚ್ಚಿದ ತಿಳ್ಕೊರಿ. ಅವಾಗ ಯಾವ ಇಬ್ರಿಗೆ ಎತ್ತೆ ತೆಗೆದು ಬಿಡ್ತಾನಲ್ಲ ಅವನೇ ಸ್ಟ್ರಾಂಗೆಸ್ಟ್ ಆಗಿರ್ತಾನೆ. ಓಕೆ, ಅಷ್ಟೇ. ಇಲ್ಲಾಂದ್ರೆ ನೀವು WWF ಅಂತ ನೋಡ್ತಿರಲ್ಲ, ಫೈಟಿಂಗ್ ಹೊಡೆದಾಡೋದು, ಯಾವ ಹೊಡೆದಕ್ಕೆ ಗೆದ್ದಿರ್ತಾನಲ್ಲ ಅವನೇ ಸ್ಟ್ರಾಂಗ್ ಅಂತ. ನೋಡ್ರಿ, ಈಗ ಯಾರಿಗೆ ಕಂಪ್ಯಾರಿಸನ್ ಮಾಡ್ತೀವಿ? ಯಾರಿಗೆ ಕಂಪ್ಯಾರಿಸನ್ ಮಾಡಿರ್ತೀವಿ? ಲಕ್ಸ್ ಈ ಕಡೆ ಇರ್ಲಿ. ಓಕೆ, ಟೇಕ್ ಇಲ್ವಾ? ನ್ಯೂಕ್ಲಿಯರ್ ಫೋರ್ಸ್, ಲಕ್ಸ್ ಈ ಕಡೆ ಇರ್ಲಿ. ಸೇಮ್ ಟು ಸೇಮ್ ಲೈವ್ ರೆಕಾರ್ಡಿಂಗ್ ಆಗ್ತಾ ಇರ್ತೈತಿ, ಅದಷ್ಟು ಅಟೆನ್ಷನ್ ಇರ್ಲಪ್ಪ ಈ ಕಡೆ. ನ್ಯೂಕ್ಲಿಯರ್ ಫೋರ್ಸ್ ಇಸ್ ದಿ, ಅದು ಕಾಮಿಡಿ ಅಂದಾಗ ಅಷ್ಟಕ್ಕೆ ಮುಗೀತು. ಊಟಕ್ಕೆ ಬೇಕು ಉಪ್ಪಿನಕಾಯಿ ಅಂತ ಹೇಳ್ತಾರ, ಊಟನೂ ಉಪ್ಪಿನಕಾಯಿ ಆಗ್ಬಾರ್ದು. ನ್ಯೂಕ್ಲಿಯರ್ ಫೋರ್ಸ್ ಈಸ್ ಗ್ರೇಟರ್ ದ್ಯಾನ್ ಎದರ್ಕಿಂತ ಹೇಳ್ಬಿಡ್ರಪ್ಪ. ನ್ಯೂಕ್ಲಿಯರ್ ಫೋರ್ಸ್ ಈಸ್ ಗ್ರೇಟರ್ ದ್ಯಾನ್, ಅಗಳಿಂದ ಬರ್ಸಿದ ಒಂದು ಪಾಯಿಂಟ್ ಬರ್ಸಿದಲ್ಲೇ ಅದೇ ಪಾಯಿಂಟ್ ನ ಇಲ್ಲಿ ರಿಪೀಟ್ ಮಾಡ್ದಂಗ ಆಗ್ತದೆ. ಗ್ರೇಟರ್ ದ್ಯಾನ್ ಎದರ್ಕಿಂತ ರೀ? ಗ್ರೇಟರ್ ದ್ಯಾನ್ ದಿ ಗ್ರಾವಿಟೇಷನಲ್, ಗ್ರೇಟರ್ ದ್ಯಾನ್ ದಿ ಗ್ರಾವಿಟೇಷನಲ್, ಗ್ರೇಟರ್ ದ್ಯಾನ್ ದಿ ಒಂದು ಗ್ರಾವಿಟೇಷನಲ್ ಫೋರ್ಸ್ ಆಯ್ತು. ಮತ್ತೆ ಯಾವುದು? ಗ್ರಾವಿಟೇಷನಲ್, ಎರಡು ಕೂಡಿಸಿ ಬೆಳೆದ್ ಬಿಡ್ತೀನಿ ನೋಡಿ, ಫೋರ್ಸಸ್ ಅಂತೇಳಿ. ಗ್ರಾವಿಟೇಷನಲ್ ಅಂಡ್ ಇನ್ನಾಗ ಹೇಳಿನಲ್ರಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್. ಗ್ರಾವಿಟೇಷನಲ್ ಫೋರ್ಸ್ ಒಂದು ನೇಚರ್ದಾಗ ಇರೋದು, ಇನ್ನೊಂದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್. ಇವು ಫಂಡಮೆಂಟಲ್ ಫೋರ್ಸಸ್ ಅಂತ ಹೇಳಿ ಹೇಳ್ತಿದ್ದಾವೆ ಇನ್ ನೇಚರ್ ಅಂತೇಳಿ. ಅದು ನಿಮ್ ಫಸ್ಟ್ ಇಯರ್ ಕಿತ್ತು, ಇವಾಗ ಡಿಲೀಟ್ ಆಗೈತದು. ಹೆನ್ಸ್ ಅವಕ್ಕಿಂತ ಹೆಚ್ಚಿಗೆ ಆಗಿದ್ರ ಸಂಬಂಧ ಯಾವ್ದಾದ್ರಕ್ಕಿಂತ ಹೇಳ್ರಿ? ಒಂದು ಗ್ರಾವಿಟೇಷನಲ್ದಕ್ಕಿಂತ ಇನ್ನೊಂದು ಎದರ್ಕಿಂತ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಅದಕ್ಕಿಂತ ಎರಡಕ್ಕಿಂತ ಹೆಚ್ಚಿಗೆ ಆಗಿದ್ದಕ್ಕೆ ಇದು ಏನಾಯ್ತು? ಹೆನ್ಸ್ ನ್ಯೂಕ್ಲಿಯರ್ ಫೋರ್ಸ್ ಈಸ್, ಹೆಡಿಂಗ್ ಹಾಕಿಸಿ ನೋಡಗಲ್ಲಿ, ಇಲ್ಲೇ ಇದೆ ಕ್ಯಾರೆಕ್ಟರಿಸ್ಟಿಕ್ಸ್. ಹೆನ್ಸ್ ನ್ಯೂಕ್ಲಿಯರ್ ಫೋರ್ಸ್ ಈಸ್, hence nuclear force is a strongest force, is the strongest force, is the strongest force in nature, strongest force in the nature, in the nature. ಹೋಗ್ಲಪ್ಪ, 3 ಮಂದಿ ಕಂಪ್ಯಾರಿಸನ್ ಮಾಡ್ಲತ್ತೀರಿ, ಇಬ್ರಕ್ಕಿಂತ ಒಬ್ಬ ಸ್ಟ್ರಾಂಗ್ ಇದ್ದಾನಂದ್ರ ಅವನೇ ಸ್ಟ್ರಾಂಗೆಸ್ಟ್ ಅಂತ ಹೇಳಿ ಆಗಿರ್ತಾನ. ಆ 3 ಮಂದಿ ಒಳಗ ಒಬ್ಬ ಸ್ಟ್ರಾಂಗೆಸ್ಟ್ ಇದ್ದಿರ್ತಾನೆ. ಯಾರ್ಕಿಂತ ಸ್ಟ್ರಾಂಗ್ ಇದ್ದಿರ್ತಾನ ನಾವು ಹೇಳ್ರಿ? ಇವ್ರಿಬ್ರಕ್ಕಿಂತ ಅಂದ್ರೆ ಯಾರು? ಗ್ರಾವಿಟೇಷನಲ್ ಫೋರ್ಸ್ ಮತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಕಿಂತ ನ್ಯೂಕ್ಲಿಯರ್ ಫೋರ್ಸ್ ಸ್ಟ್ರಾಂಗ್ ಇದೆ. ನೆಕ್ಸ್ಟ್ ಶಾರ್ಟ್ ರೇಂಜ್ ಫೋರ್ಸ್. ಫರ್ಮಿ ಅಂತ ಹೇಳಿ ಕೇಳಿರನು? ಫರ್ಮಿ ಅಂದ್ರೆ ಎಷ್ಟು ಮೀಟರ್ದೊಳಗಡೆ? ನೀವೇನು ಓದಂಗೆ ಇಲ್ಲ, ಮತ್ತ ಇಂಜಿನಿಯರಿಂಗ್ ಬಂದ್ರೆ ಅಂದ್ರೆ ಅಲ್ಲಿ ಕನ್ವರ್ಷನ್ಸ್ ಬೇಕಾಗ್ತಾವ ನೋಡಪ್ಪ. ನ್ಯೂಕ್ಲಿಯರ್ ಫೋರ್ಸ್ ಈಸ್ ಶಾರ್ಟ್ ರೇಂಜ್ ಫೋರ್ಸ್. ಏನ್ ಸರ್ ಶಾರ್ಟ್ ರೇಂಜ್ ಅಂತಂದ್ರ? ಅಗ್ದಿ ಸಿಕ್ಕಾಪಟ್ಟಿ ಕಡಿಮೆ ಡಿಸ್ಟೆನ್ಸ್ ಶಾರ್ಟ್ ರೇಂಜ್ ಅಂತ ಹೇಳಿ ಹೇಳಿರ್ತೀವಿ. ಶಾರ್ಟ್ ರೇಂಜ್ ಫೋರ್ಸ್, ಶಾರ್ಟ್ ರೇಂಜ್ ಫೋರ್ಸ್ ಇಲ್ಲೇ ಬರೆದು ಬಿಡ್ತೇವೆ. ಶಾರ್ಟ್ ರೇಂಜ್ ಫೋರ್ಸ್ ಅಂತ, ಶಾರ್ಟ್ ರೇಂಜ್ ಫೋರ್ಸ್. ನ್ಯೂಕ್ಲಿಯರ್ ಫೋರ್ಸ್ ಅನ್ನೋದು ಶಾರ್ಟ್ ರೇಂಜ್ ಫೋರ್ಸ್ ಅಂತ ಹೇಳಿ. ವೆರಿ ಮಿನಿಮಮ್ ಡಿಸ್ಟೆನ್ಸ್ ಅಂದ್ರೆ 10⁻⁻15 ಲೆವೆಲ್ ದೊಳಗಡೆ ಇದು ಎಕ್ಸಿಸ್ಟೆನ್ಸ್ ಇರ್ತದೆ ನೋಡ್ರಿ. 10⁻⁻15 ಅಂದ್ರೆ ಇಮ್ಯಾಜಿನೇಷನ್ ಮಾಡ್ರಿ, ಎಷ್ಟು ಕಣ್ಣಿಗೆ ಕಾಣ್ಲಾರ್ದಂಗ. ಮೈಕ್ರೋ ನ್ಯಾನೋ ದಾಟಿ 10⁻⁻15 ಅಂದ್ರೆ ಫರ್ಮಿ ಲೆವೆಲ್ ಅಂತ ಹೇಳಿ ಹೇಳಿರ್ತಾರೆ ನೋಡ್ರಿ. ತೊಗೊಂಡ್ಬಿಟ್ರಪ್ಪ. ಇದು ಎಕ್ಸ್ಪ್ಲನೇಷನ್ ಒಂದು ಸಲ ಕೇಳಿಲ್ಲ, ಕೇಳೋದೂ ಇಲ್ಲ, ಬರೀ ಇಷ್ಟೇ ಕೇಳಿರ್ತಾನೆ ನೋಡು. ನ್ಯೂಕ್ಲಿಯರ್ ಫೋರ್ಸ್ ಇಸ್ ದ ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ನೇಚರ್. ನ್ಯೂಕ್ಲಿಯರ್ ಫೋರ್ಸ್ ಇಸ್ ಏನು ನವೀನ? ಶಾರ್ಟ್ ರೇಂಜ್ ಫೋರ್ಸ್. ನೀವು ಇಷ್ಟೇಗ ಎಲ್ಲಾ ಬುಕ್ನಾಗ ಇಷ್ಟೇ ಬರ್ತಿರ್ತಾರ, ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ನೇಚರ್, ಶಾರ್ಟ್ ರೇಂಜ್ ಫೋರ್ಸ್ ಇಷ್ಟೇ ಬರ್ಸಿರ್ತಾರೆ. ಇದು ನಾ ಅಲ್ಲೇ ಹೆಡ್ಡಿಂಗ್ ದಾಗ ಹಾಕ್ಸಿದ್ದೀನಿ, ಇನ್ನೊಂದ್ಸಲ ರಿಪೀಟ್ ಮಾಡಿದೆ ನೋಡಿ. ನ್ಯೂಕ್ಲಿಯರ್ ಫೋರ್ಸ್, ದ ನ್ಯೂಕ್ಲಿಯರ್ ಫೋರ್ಸ್, ದ ನ್ಯೂಕ್ಲಿಯರ್ ಫೋರ್ಸ್, ದ ನ್ಯೂಕ್ಲಿಯರ್ ಫೋರ್ಸ್ ಈಸ್ ಎಕ್ಸಿಸ್ಟ್ ಅಂದ್ರೆ ಇರ್ತೈತಿ ಅಂತ. ಈಸ್ ಎಕ್ಸಿಸ್ಟ್ ಓನ್ಲಿ, ನ್ಯೂಕ್ಲಿಯರ್ ಫೋರ್ಸ್ ಈಸ್ ಎಕ್ಸಿಸ್ಟ್ ಓನ್ಲಿ when the exists only when the distance, only when the distance between, only when the distance between nucleons ಭಯಂಕರ ಸಣ್ಣದಿರ್ಬೇಕನ್ನಕ್ಕೆ ಇಂಗ್ಲಿಷ್ನಾಗ ಏನ್ ಹೇಳಿರ್ತೀರಿ? ನ್ಯೂಕ್ಲಿಯಾನ್ಸ್ ಈಸ್ ವೆರಿ ಸ್ಮಾಲ್ ಅಥವಾ ವೆರಿ ಸ್ಮಾಲ್ ಅಂತ ಹೇಳಿ ಬರ್ಸಿರ್ತೀನಿ, ಬ್ರೆಕೆಟ್ದಾಗ ಬೇಕಂದ್ರೆ ಬರೋಣ. ವೆರಿ ಸ್ಮಾಲ್ ಅಂದ್ರೆ ಏನು? ಮಿನಿಮಮ್ ಡಿಸ್ಟೆನ್ಸ್. ವೆರಿ ಸ್ಮಾಲ್, ದಟ್ ಈಸ್ ಇನ್ ದಿ ಆರ್ಡರ್, ಎಷ್ಟು ಅಂತ ಹೇಳಿದನೋ? ಇನ್ ದಿ ಆರ್ಡರ್ ಆಫ್, ಅಗಳಿಂದ ಹೇಳಿದಿಲ್ಲ 10⁻⁻ ಎಷ್ಟು ಇದ್ರಾಗ? ಇನ್ ದಿ ಆರ್ಡರ್ ಆಫ್, ಇನ್ನಾಗ ಹೇಳಿನಲ್ಲೋ 10⁻⁻15 ಮೀಟರ್ ಲೆವೆಲ್ದಾಗ, ಅಂದ್ರೆ ಫರ್ಮಿ ಲೆವೆಲ್ ಅಂತ ಹೇಳಿ ಹೇಳ್ತೀವಿ. ಅಟ್ ಕಡಿಮೆ ಇತ್ತಂದ್ರೆ ಏನಾಕೈತಿ? ಶಾರ್ಟ್ ರೇಂಜ್ ಅಂತ ಹೇಳಿ ಹೇಳ್ತೀವಿ. ಲಾಂಗ್ ರೇಂಜ್ ಅಂದ್ರೆ ಬಹಳ ದೂರ ಇದ್ದು. ಓಕೆ, ಹೆನ್ಸ್ ದಿ ನ್ಯೂಕ್ಲಿಯರ್ ಫೋರ್ಸ್,
hence the nuclear force is hence the nuclear force is short range force. ಒಂದು ಸಲ ಇದು ಎಕ್ಸ್ಪ್ಲನೇಷನ್ ಕೇಳಿಲ್ಲ ಮತ್ತೆ ನೀವ್ ಯಾಕೆ ಎಕ್ಸ್ಪ್ಲನೇಷನ್ ಬರ್ಸಿದ್ರಿ ಸತ ಬಾಯ್ ಹಾಕ್ಸ್ಬಾರ್ದು ಅಂತ ಹೇಳಿ ಎಲ್ಲ ಹೇಳ್ಕೊಟ್ಟಿರ್ತದ. ನಿಮ್ಗೆ ಎಕ್ಸಾಮ್ದಾಗ ಏನು ಬರೀ ಲಿಸ್ಟ್ ಔಟ್ ಅಂತ ಹೇಳ್ತಾನ, ಅದನ್ನೇ ಅರ್ಥ ನಿಮ್ಗೆ ಗೊತ್ತಿತ್ತ ಬಹಳ ಈಸಿಲಿ ಬರಿಬಹುದು. ಒಂದೇನು ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ನೇಚರ್, ಎರಡನೇದೇನು ಶಾರ್ಟ್ ರೇಂಜ್ ಫೋರ್ಸ್. ಶಾರ್ಟ್ ರೇಂಜ್ ಫೋರ್ಸ್ ಅಂದ್ರೆ ಮೀನಿಂಗ್ ಏನಪ್ಪಾ ಅಂದ್ರೆ ಅದು ವೆರಿ ಸ್ಮಾಲ್ ಡಿಸ್ಟೆನ್ಸ್ ಗಳಿಗೆ ಎಕ್ಸಿಸ್ಟೆನ್ಸಿ ಇರ್ತೈತಿ. ಅದು ಇರ್ಬೇಕಾಗಿತ್ತಂದ್ರೆ ಡಿಸ್ಟೆನ್ಸ್ ಏನಿರ್ಬೇಕು ವೆರಿ ಕ್ಲೋಸ್. ಈಗ ನಾ ಮಾತಾಡೋದು ನಿಮ್ಗೆ ಎಲ್ಲರಿಗೂ ಕೇಳಿಸ್ತದಪ್ಪ, ಕೇಳಿಸ್ಲಿಲ್ಲ ಅಂದ್ರೆ ಅವಾಗ ಏನ್ ಮಾಡ್ಕೊಂಡ್ ಬಿಡ್ತೀವಿ, ಮೈಕ್ ಅಂತ ಹೇಳಿ ಯೂಸ್ ಮಾಡ್ತೀವಿ ಗೊತ್ತಾ. ಮೈಕ್ ಕೇಳಿಸ್ಲಿಲ್ಲ ಅಂದ್ರೆ ಇನ್ನೊಂದು ದೊಡ್ಡದ ಇದ್ರಲ್ಲಿ ಹಚ್ಚಿರ್ಬಿಟ್ಟಿರ್ತೀವಿ, ಸ್ಪೀಕರ್ ಗೀಕರ್ ಅದು ಹಚ್ಚಿರ್ತೀವಿ ಆ ತರ. ಓಕೆ, ಟೇಕ್ ದಟ್. ಥರ್ಡ್, ಇಲ್ಲಿ ಶಾರ್ಟ್ ರೇಂಜ್ ಫೋರ್ಸ್ ಅಂತ ಹೇಳಿ ಹೇಳ್ತೀವಿ. ನಾರ್ಮಲ್ ಕ್ಲಾಸ್ ರೂಮ್ ದಾಗ ಒಂದು 60, 50, 70 ಮಂದಿ ಕುಂದ್ರಷ್ಟ ಆರಾಮ್ಸಿ ಕೇಳ್ತದೆ. ಏನ್ 50, 60 ಮಂದಿ ಕುಂದ್ರಲ್ಲಿ ಮೈಕ್ ಯೂಸ್ ಮಾಡ್ದ ಕೊರ ಅನ್ಸ್ಕೋತ್ ಕುಂದಿರ್ತೈತಿ. ಓಕೆ, ಅದು ಸರಿ ಅನ್ಸಂಗಿಲ್ಲ. ಟೇಕ್ ದಟ್. 100-150 ಇದ್ದಲ್ಲಿ ಏನ್ ಹಾಕೈತದ ಸರಿ ಕೇಳ್ಸಂಗಿಲ್ಲ ಅಂತೇಳಿ ಮೈಕ್ ಸಿಸ್ಟಮ್ ಯೂಸ್ ಮಾಡಿ. ನ್ಯೂಕ್ಲಿಯರ್ ಫೋರ್ಸ್ ಈಸ್ ಚಾರ್ಜ್ ಇಂಡಿಪೆಂಡೆಂಟ್ ಅಂತ ನೋಡಪ್ಪ. ನ್ಯೂಕ್ಲಿಯರ್ ಫೋರ್ಸ್ ಇಸ್ ಅ ಚಾರ್ಜ್ ಮೇಲೆ ಏನಿಲ್ಲ ಅಂತ, ಡಿಪೆಂಡೆಂಟ್ ಇಲ್ಲ ಅಂತ. ನ್ಯೂಕ್ಲಿಯರ್ ಫೋರ್ಸ್ ಇಸ್ ಚಾರ್ಜ್ ಇಂಡಿಪೆಂಡೆಂಟ್. ಇದ್ರ ಅರ್ಥ ಏನ್ರಿ ಸರ್ ಅಂತಂದ್ರೆ, ಈ ಪ್ರೋಟಾನ್ ಅಂತ ಹೇಳಿ ಕೇಳಿರ್ ಗೊತ್ತಾ. ಪ್ರೋಟಾನ್ಗೆ ಯಾವ ಚಾರ್ಜ್ ಇರ್ತೈತಿ ನಿನಗೆ ಹೇಳಿದ್ವಿ, ಇವತ್ತೇ ಹೇಳಿದ್ವಿ, ಫಸ್ಟ್ ಗೆ ಹೇಳಿದೀನಿ. ಪ್ರೋಟಾನ್ ಅಂದ್ರೆ ಯಾವ ಚಾರ್ಜ್, ಫಸ್ಟ್ ಚಾರ್ಜ್. ಪ್ರೋಟಾನ್ ನಡುವನು ಅಷ್ಟೇ ಇರ್ತಂತೆ. ನ್ಯೂಟ್ರಾನ್ಗೆ ಯಾವ್ದು ಚಾರ್ಜ್ ಇದಿಲ್ಲ. ಚಂದ್ರಕಾಂತ ಲಕ್ಷ ಈ ಕಡೆ ಇಡು ಬ್ಲೋ. ಸೊ ಇಲ್ಲೋಡ್ರಿ ಆಗಳೇನ್ ಹೇಳಿದ್ದೀನಿ, 10 ಸಲ ಹೇಳ್ಸೋಂತ ಲೆವೆಲ್ ಇರಬಾರ್ದು. ಸೊ ಇಂಡಿಪೆಂಡೆಂಟ್ ಅಂದ್ರ ಪ್ರೋಟಾನ್ ನಡುವ ಅಷ್ಟೇ, ಪ್ರೋಟಾನ್ ನ್ಯೂಟ್ರಾನ್ ನಡುವ ಅಷ್ಟೇ, ನ್ಯೂಟ್ರಾನ್ ನಡುವ ಅಷ್ಟೇ. ಅವಾಗ ಏನಾಯ್ತು, ಚಾರ್ಜ್ ಇಸ್ ಇಂಡಿಪೆಂಡೆಂಟ್. ಈಗ ಇವನ್ ಮಾಸ ಅಷ್ಟು ಒಂದೇ ಲೆವೆಲ್ ಸ್ಕೋರ್ ಮಾಡಿದ್ರೆ ತಿಳ್ಕೊರಿ. ಸಪೋಸ್ ಫಿಸಿಕ್ಸ್ ತಗೋರಿ, ಕೆಮಿಸ್ಟ್ರಿ ಒಳಗೆ ತಗೋರಿ, ಮ್ಯಾಥ್ಸ್ ದಾಗ ಯಾವ್ದ್ರಾಗ್ರೆ ಅಥವಾ ಫಿಸಿಕ್ಸ್ ತಗೊಳ್ರಿ. ಅವಾಗ ಇವ್ರದ್ದು ನಾಲೆಜ್ ಏನ್ ಅಂದಂಗ ಆಕೈತಿ ಹೇಳ್ರಿ, ಒಂದೇ ತರಾನೇ ಆದಂಗ ಆಕೈತಿ. ಅಂದ್ರೆ ದಟ್ ಈಸ್ ಇಂಡಿಪೆಂಡೆಂಟ್ ಆನ್ ದಿ ಸೊ ದಟ್ ಸಬ್ಜೆಕ್ಟ್. ಅದನ್ನ ಯಾವುದೇ ಸಬ್ಜೆಕ್ಟ್ ಕೊಟ್ರೆ ಅವ್ರ ನಾಲೆಜ್ ಒಂದೇ ತರ, ಹುಟ್ಟರದವ್ರಿಗೂ ಒಂದೇ ತರಾನ ತೊಗೊಂಡಿದ್ರೆ ತಿಳ್ಕೊರಿ. ನೀವೊಂದ್ ಹೋಸಲನ ಅನಿಸ್ತದ ಒಂದ್ ರಿಸಲ್ಟ್, ಅವ್ PCMB ಹೆಂಗ್ ತಗೊಂಡ್ ಗೊತ್ತಾನ, ಬರೀ 88, 88, 89 ಅಂತ ತಗೊಂಡ್ ನೋಡ್ರ. ನೀವು ಪಾಂಪ್ಲೆಟ್ ನೋಡ್ರಿ, ಮೋಸ್ಟ್ಲಿ ಹಳಿದ್ರಾಗ ಕೊಟ್ಟಿದಿನ ಬಿಟ್ಟಿನ ಗೊತ್ತಿಲ್ಲ. ಪರ್ಸೆಂಟೇಜ್ ಒಂದು ಕನ್ನಡ ಇಂಗ್ಲಿಷ್ ಕಡಿಮೆ ಆಗಿತ್ತು, ಅದು ಕೊಟ್ಟಿನ ಬಿಟ್ಟಿನ ನೆನಪಿಲ್ಲ. ಅದು ಇತ್ತಂದ್ರೆ ನೋಡ್ಕೋರ, ಅಂದ್ ಮಾರ್ಕ್ಸ್ ಇದ್ದ ನೋಡಿ 88, 89, 88, 89, 88, 89 ಹಿಂಗೆ ಇದ್ದಾವ ಉಸು. ಓಕೆ, ಥರ್ಡ್ ಕೊಟ್ಟಿರ್ಬಹುದು ಓಲ್ಡ್ ಪಾಂಪ್ಲೆಟ್ ದಾಗ. ಈ ಪಾಂಪ್ಲೆಟ್ ದಾಗ ಬರೀ 90 ಮೇಲೆ ಇದ್ದವ್ರಿಗೆ ಅಷ್ಟೇ ಕೊಟ್ಟಿದ್ದೀನಿ. ಈಗಿನ ಪಾಂಪ್ಲೆಟ್ ದಾಗ 90 ಮೇಲೆ ಇದ್ದವ್ರು ಅಷ್ಟೇ ಐತಿ. 90 ಮೇಲೆ ಬಾಳ ಮಂದಿ ಇದ್ರು, ಅದಕ್ಕೆ ಅಲ್ಲಿ 7-8 ಮಂದಿ ಅಷ್ಟೇ ಕೊಟ್ಟಿ. 90, 91 ತಕನ ಅಷ್ಟ್ರ ಮೇಲೆ ತಗೊಂಡೈತಿ. ಓಕೆ, ಟೇಕ್ ದಟ್. ದ ನ್ಯೂಕ್ಲಿಯರ್, ನೀವು 90 ಮೇಲೆ ಸ್ಕೋರ್ ಮಾಡ್ತೀರೇನಿಲ್ಲ, ಮತ್ತೆ 90 ಹೊಡೆದವ್ರು ಮಾಡ್ತಾರಲ್ಲ, ಹಂಗ್ ಮಾಡೋದಲ್ಲ ಎಕ್ಸಾಮ್ದೊಳಗ. 90 ಮೇಲೆ ಸ್ಕೋರ್ ಮಾಡ್ಕೋಬೇಕು. ದ ನ್ಯೂಕ್ಲಿಯರ್ ಫೋರ್ಸ್ ಬಿಟ್ವೀನ್ ಎದ್ರ ನಡುವ ಅಂತ ಹೇಳಿದನು, ಪ್ರೋಟಾನ್ ಡ್ಯಾಶ್ ಪ್ರೋಟಾನ್ ಅಂತ. ಅಂದ್ರೆ ಪ್ರೋಟಾನ್ ಅನ್ನ P ಡ್ಯಾಶ್ P ಅನ್ನ, P ಮತ್ತೆ P ದ ನಡುವ. ನೆಕ್ಸ್ಟ್ ಇನ್ನೊಂದ್ ಯಾವ್ದ್ರಿ ಸರ್ತ, ಪ್ರೋಟಾನ್ ನ್ಯೂಟ್ರಾನ್. ಯಾರು ಹೇಳ್ತೀರಿ ಇದಕ್ಕೆ ಪ್ರೋಟಾನ್ ನ್ಯೂಟ್ರಾನ್ ಹೆಂಗ್ ಬರೀತೀರಿ, P ಡ್ಯಾಶ್ N ಅಂತಂದ್ರೆ P ಡ್ಯಾಶ್ N. ನೆಕ್ಸ್ಟ್ ನ್ಯೂಟ್ರಾನ್ ಅಲ್ಲಿದೆ, ಡ್ಯಾಶ್ ನ್ಯೂಟ್ರಾನ್ ನಡು ಹೆಂಗ್ ಬರೆದಿರ್ತಾರಪ್ಪ, N ಡ್ಯಾಶ್ N. ಮಿನಿಮಮ್ 3 ಬರಿ ಅಂತ ಹೇಳ್ತಾನ, ಆ ಕಡೆ ಉಳಿದಿದ್ದ ಜಾಗದಾಗೂ ಬರೆಸ್ತೀನಂತ. ಸೊ ಈಸ್ ಸೇಮ್ ಅಂದ್ರೆ ಏನಂದಂಗೈತು, ಅದು ಚಾರ್ಜ್ ಇಂಡಿಪೆಂಡೆಂಟ್ ಆದಂಗ ಆಕೈತಿ. ಯಾಕಂದ್ರೆ ಅಲ್ಲಿ ಬೇರೆ ಬೇರೆ ಇತ್ತಂದ್ರೆ ಅದು ಚಾರ್ಜ್ ಮೇಲೆ ಡಿಪೆಂಡೆನ್ಸಿ ಆದಂಗ ಆಕೈತಿ. ಈಸ್ ಸೇಮ್, ಹೆನ್ಸ್ ನ್ಯೂಕ್ಲಿಯರ್ ಫೋರ್ಸ್ ಅನ್ನೋದು ಏನಂದಂಗ ಆಗಿಬಿಡುತ್ತೆ ಹೇಳ್ರಿ. ಹೆನ್ಸ್ ನ್ಯೂಕ್ಲಿಯರ್ ಫೋರ್ಸ್ ಈಸ್ ಚಾರ್ಜ್ ಇಂಡಿಪೆಂಡೆಂಟ್. ನ್ಯೂಕ್ಲಿಯರ್ ಫೋರ್ಸ್ ಈಸ್ ಚಾರ್ಜ್ ಮೇಲೆ ಡಿಪೆಂಡೆನ್ಸಿ ಇಲ್ಲ, ಚಾರ್ಜ್ ಇಂಡಿಪೆಂಡೆಂಟ್. ಚಾರ್ಜ್ ಮೇಲೆ ಡಿಪೆಂಡೆನ್ಸಿ ಇಲ್ಲ. ಎಷ್ಟದು, 3 ಅದನು. 4ನೇ ತೋರ್ ಎಷ್ಟು ಬರ್ಸ್ಲಿ, ಇಲ್ಲಿ ಎಷ್ಟು ಎಕ್ಸ್ಪ್ಲನೇಷನ್ ಹಿಡಿತಾವಲ್ಲ ಈ ಸ್ಕ್ರೀನ್ ದಾಗ, ಇನ್ನೊಂದು ಅಥವಾ ಎರಡದ್ದು ಎಕ್ಸ್ಪ್ಲನೇಷನ್ ಬರ್ಸ್ತೀನಿ. ಉಳ್ಕೋದು ಡೈರೆಕ್ಟ್ ಲಿಸ್ಟ್ ಮಾಡಿಸ್ಬಿಡ್ತೇನೆ. ಬಹಳ ಸಲ ಕೇಳೋಣ ಬರೀ ಲಿಸ್ಟ್. ಈಗ 3 ಹೇಳ್ಬೋದು ಲಿಸ್ಟ್. ಒಂದೇದೇನು ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ನೇಚರ್, ಎರಡನೇದೇನು ಶಾರ್ಟ್ ರೇಂಜ್ ಫೋರ್ಸ್, ಮೂರನೇದೇನು ಚಾರ್ಜ್ ಇಂಡಿಪೆಂಡೆಂಟ್. ಮುಗ್ದೇ ಹೋಯ್ತ್ರಿ. ಓಕೆ, ನೆಕ್ಸ್ಟ್ 4ನೇ ತೋರ್ ಒಂದು ಸ್ಯಾಚುರೇಟೆಡ್ ಫೋರ್ಸ್ ಅಂತ ಹೇಳಿ ಬರ್ತದೆ ನೋಡ್ರಿ. ನ್ಯೂಕ್ಲಿಯರ್ ಫೋರ್ಸ್ ಈಸ್
Nuclear force is a saturated force. Is a saturated force. Saturated force. ಏನ್ ಹಿಂಗಂತ ಸ್ಯಾಚುರೇಟೆಡ್ ಫೋರ್ಸ್ ಅಂತ ಅದರದ್ದು ಇನ್ಫ್ಲೂಯೆನ್ಸ್ ಏನಿರ್ತದಲ್ಲ ಅಲ್ಲೇ ನೇಬರ್ ಅಂದ್ರೆ ನಿಯರೆಸ್ಟ್ ಇದ್ದಿವ್ ಅಷ್ಟಕ್ಕೆ ಇರ್ತದ ಬೇರೆ ಕಡೆ ಇದ್ದದಕ್ಕೆ ಇರಂಗಿಲ್ಲ. ಅಂದ್ರೆ ಇದ್ರ ಅರ್ಥ ಏನಂತ ಹೇಳತ್ತಂದ್ರ ನಿಮ್ಗೆ ಇನ್ನೂ ಸಿಂಪ್ಲೆಸ್ಟ್ ಮ್ಯಾನರ್ದೊಳಗಡೆ ತಿಳಿಯಂಗಂದ್ರ ನಿಮ್ ಮನ್ಯಾಗ ಒಂದು ಫಂಕ್ಷನ್ ಇದೆ ಅಂತ ಹೇಳಿ ತಿಳ್ಕೊರಪ್ಪ. ಒಂದ್ ಯಾವ್ದೋ ಒಂದು ಫಂಕ್ಷನ್ ಬರ್ತ್ಡೇ ಫಂಕ್ಷನ್ ಅಂತಾರೆ ತಿಳ್ಕೊರಿ, ಅಥವಾ ಒಂದ್ ಯಾವ್ದೋ ವೆಡ್ಡಿಂಗ್ ಆನಿವರ್ಸರಿದು ಯಾವ್ದೋ ಒಂದು, ಅಥವಾ ಮನಿ ಹೊಸದ್ ಕಟ್ಸಿರಿ ಅದೇ ಮನಿದ ಏನಂತಾರಿ ಇನೋಗ್ರೇಷನ್ ಅದು ಅಂತಿರ್ತಾರ, ಓಪನಿಂಗ್ ಅದು ಅಂತಿರ್ತಾರಲ್ಲ ಅದು ಇದೆ ಅಂತ ಹೇಳಿ ತಿಳ್ಕೊರಿ. ಅವಾಗ ಏನ್ ಮಾಡ್ತೀರಿ, ನಿಮ್ ಮಗ್ಲಿಕಿನ ಮನೆಯವ್ರಿಗೆ ಹೇಳ್ತಿರೋ ಹೇಳಂಗಿಲ್ಲ, ನಿಯರ್ ಇದ್ದವ್ರಿಗೆ ಸುತ್ತಮುತ್ತಲವ್ರಿಗೆ ಹೇಳಿರ್ತೀರಿ. ಅಂದ್ರ ಅದ್ರದ್ದು ಇನ್ಫ್ಲೂಯೆನ್ಸ್ ಆಗೋದು ಹೆಂಗಪ್ಪ ಅಂದ್ರ ನ್ಯೂಕ್ಲಿಯರ್ ಫೋರ್ಸ್ ಅನ್ನೋದು ಅದ್ರ ಸುತ್ತಮುತ್ತಲ ಅಂದ್ರೆ ನೇಬರಿಂಗ್ ಅಂದ್ರೆ ನಿಯರ್ ಏನು ಪಾರ್ಟಿಕಲ್ಸ್ ಮೇಲೆ ಅಥವಾ ನ್ಯೂಕ್ಲಿಯನ್ಸ್ ಮೇಲೆ ಅಷ್ಟೇ ಇನ್ಫ್ಲೂಯೆನ್ಸ್ ಆಗ್ತದೆ, ದೂರ ಇದ್ದಿದ್ರ ಮೇಲೆ ಆಗಂಗಿಲ್ಲ. ಅಂದ್ರೆ ಫಾರ್ದೆಸ್ಟ್ ಇದ್ದಿದ್ರೆ ಈಗ ಬೇರೆ ಊರಾಗಿದ್ರ ಅಂದ್ರೆ ಅವ್ರು ನಿಮ್ಗೆ ಗೊತ್ತಿರಲ್ಲ ಹೋಗಿ ಹೇಳ್ತೇನು, ನಿನ್ ಮಗ್ಲಿಕ್ನವ್ರು ಗೊತ್ತಿರ್ಲಿ ಬಿಟ್ಲಿ ಹೇಳ್ತೀರಿ ನಮ್ಮ ಮನಿ ಓಪನಿಂಗ್ ಸೆರೆಮನಿ ಆದ್ರೆ ಬಂದು ಅಟೆಂಡ್ ಆಗ್ರಿ ಅಂತ ಹೇಳಿ ಬಂದಿರ್ತೀರಿ. ಟೇಕ್ ದಟ್. ಇನ್ ಕೆಲವ್ರು ಹೇಳಂಗಿಲ್ಲ, ಹಂಗ ಇರ್ತಾರ ನೋಡ್ರಿ. ನ್ಯೂಕ್ಲಿಯಾನ್ ಕ್ಯಾನ್ ಅಟ್ರಾಕ್ಟ್ ಅಂತ ಅಟ್ರಾಕ್ಟ್ ಮಾಡ್ತದೆ ದೂರಿಂದ ನಿಯರೆಸ್ಟ್ ಅಂತ ಹೇಳಿದ್ ಏನಾಗ ಹೇಳಿದ್ನಲ್ಲ. ನ್ಯೂಕ್ಲಿಯಾನ್ ಕ್ಯಾನ್ ಅಟ್ರಾಕ್ಟ್ ಓನ್ಲಿ ದ ನಿಯರೆಸ್ಟ್ ಅಂತಂದ್ರೆ ಏನು, ಅಲ್ಲಿ ಹತ್ರ ಇದ್ದವ್ರಿಗೆ ನಿಯರೆಸ್ಟ್, ಓನ್ಲಿ ದ ನಿಯರೆಸ್ಟ್ ನೇಬರ್ಸ್ ಅಂದ್ರೆ ಸುತ್ತಮುತ್ತಲಿಂದ ನೇಬರ್ಸ್. ಸ್ಪೆಲ್ಲಿಂಗ್ ನೇಬರ್ಸ್ ಕರೆಕ್ಟ್ ಬರೀರೆ, NEIGHBOURS ನೇಬರ್ಸ್, ಸುತ್ತಮುತ್ತಲಿಂದ. ಅಂಡ್ ಹ್ಯಾಸ್ ನೋ ಏನ್ ಇರಂಗಿಲ್ಲ ಅಂತ ಹೇಳಿದೆವ, ಅಂಡ್ ಹ್ಯಾಸ್ ನೋ, ಇದು ನೋ ಅನ್ನೋದು ಬಹಳ ಇಂಪಾರ್ಟೆಂಟ್ ನೋಡ್ರಿ. ಇನ್ಫ್ಲೂಯೆನ್ಸ್ ಎದ್ರ ಮೇಲೆ ಇರಂಗಿಲ್ಲೋ ಅಭಿಷೇಕ, ಬಹಳ ದೂರಿಂದ್ರದ ಮೇಲೆ. ಅಂಡ್ ಹ್ಯಾಸ್ ನೋ ಇನ್ಫ್ಲೂಯೆನ್ಸ್ ಆನ್ ಅದರ್ ನ್ಯೂಕ್ಲಿಯಾನ್ಸ್, ಬೇರೆ ನ್ಯೂಕ್ಲಿಯಾನ್ಸ್ ಮೇಲೆ ಅದರದ್ದು ಇಂಪ್ಯಾಕ್ಟ್ ಇರಂಗಿಲ್ಲ. ಅದೇನ್ ಮತ್ ಹೊಳಿ ಹೆನ್ಸ್ ಇಟ್ ಇಸ್ ಅ ಸ್ಯಾಚುರೇಟೆಡ್ ಫೋರ್ಸ್ ಅಂತ ಹೇಳಿ ಬರಂಗಿಲ್ಲ, ಅಲ್ಲಿ ಜಾಗ ಇಲ್ಲ ಅದಕ್ಕ, ನೀವು ಬರೀರಿ. ಹೆನ್ಸ್ ನ್ಯೂಕ್ಲಿಯರ್ ಫೋರ್ಸ್ ಇಸ್ ಸ್ಯಾಚುರೇಟೆಡ್ ಫೋರ್ಸ್ ಅಂತೇಳಿ. 5ನೇ ತಗೋರಿ, 6ನೇದು 7ನೇದು ಇಲ್ಲೇ ಲಿಸ್ಟ್ ಮಾಡಿಸ್ಬಿಡ್ತೀನಿ ನೋಡ. ಅವ್ರದ್ದೇನು ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಎಕ್ಸ್ಪ್ಲನೇಷನ್ ಕೇಳಂಗಿಲ್ಲ. ಕೇಳಿದ್ರು 4 ಕರದ್ ಬರೀ, ಉಳಿದಿದ್ರದನ್ ಬಿಡು, ನಡೀತದೆ. ನ್ಯೂಕ್ಲಿಯರ್ ಫೋರ್ಸ್ ಇಸ್ ನಾನ್ ಸೆಂಟ್ರಲ್ ಫೋರ್ಸ್. ನ್ಯೂಕ್ಲಿಯರ್ ಫೋರ್ಸ್ ಇಸ್ ಎಂತದಂತ, ಮತ್ತೆ ಸ್ಟೇಟ್ ಫೋರ್ಸ್ ಏನ್ರಿ ಸರ್ ಇದು ನಂಗ್ರಿ, ಸೆಂಟ್ರಲ್ ಸ್ಟೇಟ್ ಅಂತೇಳಿ. ನಾನ್ ಸೆಂಟ್ರಲ್ ಫೋರ್ಸ್ ಅಂದ್ರೆ ಏನ್ ಅದ್ರ ಅರ್ಥ ಹೇಳ್ರಿ ನೋಡೋಣ ಯಾರ ಒಬ್ರು. ವಾಟ್ ಇಸ್ ದ ಮೀನಿಂಗ್ ಆಫ್ ನಾನ್ ಸೆಂಟ್ರಲ್ ಫೋರ್ಸ್? ಸೆಂಟ್ರ್ ಗೊಂಟ್ ಆಕ್ಟ್ ಆಗಂಗಿಲ್ಲ. ಈಗ ಬಿಟ್ಟಾವ್ ತಿಳ್ಕೊರಿ, ಇದು ಒಂದ್ ನಿಮಗ್ ಇದು ಗೊತ್ತೈತೇನು, ಇಲ್ಲೇ ತೋರಿಸ್ಬಿಡ್ತೇನೆ ನಾನ್ ಸೆಂಟ್ರಲ್ ಅಂದ್ರೆ. ಈಗ ಇಲ್ಲೊಂದು, ಈಗ ಇದ್ರ ತಳಗ ಇದೊಂದು ಇಟ್ಟರೆ ತಿಳ್ಕೊರಿ, ಇದ್ರದ್ದು ವೇಟ್ ಏನು, ಇದ್ರದ್ದು ವರ್ಟಿಕಲ್ ಮ್ಯಾಲಿಂದ್ರ ವೇಟ್ ಏನು, ತಳಗಡೆದ ಅದ್ರ ಸೆಂಟ್ರ್ ಗೊಂಟೆ ಆಕ್ಟ್ ಆಗ್ತಿರ್ತದಂತ. ನಾನ್ ಸೆಂಟ್ರಲ್ ಫೋರ್ಸ್ ಅಂದ್ರೆ ಏನು, ಯಾಕಡೆ ಬೇಕಾದ ಕಡೆ ಡೈರೆಕ್ಷನ್ ದೊಳಗೆ ಹೆಂಗ್ ಬೇಕಾದಂಗೆ ಆಕ್ಟ್ ಆಗ್ಬಹುದು. ಇನ್ ಎನಿ ಡೈರೆಕ್ಷನ್ ಇಟ್ ಕ್ಯಾನ್ ಸೊ ಆಕ್ಟ್ ಅಂತೇಳಿ. ಈಗ ಬಿಟ್ಟವಂದ್ರೆ ಯಾಕಡೆ ಬೀಳ್ತಾವ, ಇವು 2 ಮೊಬೈಲ್ಗಳು ಬಿಟ್ಟವಂದ್ರೆ ಯಾಕಡೆ ಬೀಳ್ತೈತಿ, ಇದು ಕೆಳಗಡೆ ಡೌನ್ವರ್ಡ್. ಹಿಂಗ್ ಒಂದ್ರ ತಳಗ ಒಂದ್ ಬಿಟ್ಟವಂದ್ರೆ ಅದೇ ಇದ್ರೊಳಗೆ ಸೆಂಟ್ರ್ ಗೊಂಟೆ. ಇದ್ರ ಮೇಲೆ ಇದು ಇಟ್ನ ತಿಳ್ಕೊರಿ, ಇದ್ರದ್ದು ವೇಟ್ ಎದ್ರ ಮೇಲೆ, ಇದು ಮಾರ್ಕರ್ದ ವೇಟ್ ಎದ್ರ ಮೇಲೆ, ಮೊಬೈಲ್ದು ವೇಟ್ ಎದ್ರ ಮೇಲೆ, ನೆಕ್ಸ್ಟ್ ಏನ್ ಇಟ್ಟಿರ್ತ ಅದ್ರ ಮೇಲೆ ಸೆಂಟ್ರ್ ಗೊಂಟೆ ಅಂತ. ಇದು ನಾನ್ ಸೆಂಟ್ರಲ್ ಫೋರ್ಸ್, ಹೆಂಗ್ ಬೇಕಾದಂಗೆ ಆಕ್ಟ್ ಆಗ್ತೈತಿ. ಇದು ಲಿಸ್ಟ್ ಮಾಡ್ರಪ್ಪ, ಯಾವುದು ನ್ಯೂಕ್ಲಿಯರ್ ಫೋರ್ಸ್ ಇಸ್ ನಾನ್ ಸೆಂಟ್ರಲ್ ಫೋರ್ಸ್. ನೆಕ್ಸ್ಟ್ ಎಷ್ಟನೇದು, 6th. ಇದು ಏನಪ್ಪಾ ಅಂದ್ರ ಎಕ್ಸ್ಚೇಂಜ್ ಫೋರ್ಸ್ ಅಂತ ಹೇಳ್ತೀವಿ ನೋಡ್ರಿ. ನ್ಯೂಕ್ಲಿಯರ್ ಫೋರ್ಸ್ ಕೆಲವೊಂದು ಕಾಲೇಜ್ದಾಗಿದ್ದ ಎಕ್ಸ್ಪ್ಲನೇಷನ್ ಬರ್ಸಂಗಿಲ್ಲ, ಬರೀ ಲಿಸ್ಟ್ ಮಾಡಿಸ್ಬಿಡ್ತಾರ. ಬಟ್ ಎಕ್ಸ್ಪ್ಲನೇಷನ್ ಹೇಳ್ದಷ್ಟು ಬೆಸ್ಟ್. ನ್ಯೂಕ್ಲಿಯರ್ ಫೋರ್ಸ್ ಈಸ್ ಎಕ್ಸ್ಚೇಂಜ್ ಫೋರ್ಸ್. ಒಬ್ಬವ ಪೈ ಮಿಸಾನ್ ಅನ್ನವ ಇದು ಮಾಡಿದಾನ, ಏನಪ್ಪಾ ಅಂದ್ರೆ ಎಕ್ಸ್ಪೆರಿಮೆಂಟ್ ಮಾಡಿ ಪೈ ಮಿಸಾನ್ಸ್ ಪಾರ್ಟಿಕಲ್ಸ್ ಅಂತ ಹೇಳಿ ಕಂಡು ಹಿಡಿದಾನ. ಪೈ ಪ್ಲಸ್ ಪೈ ಮೈನಸ್ ಅಂತ, ಅವು ಎಕ್ಸ್ಚೇಂಜ್ ಆಗೋದ್ರಿಂದ ಈ ಫೋರ್ಸ್ ಎಕ್ಸಿಸ್ಟೆನ್ಸ್ ಆಗ್ತದೆ. ಹೆನ್ಸ್ ನ್ಯೂಕ್ಲಿಯರ್ ಫೋರ್ಸ್ ಇಸ್ ಸೊ ಎಕ್ಸ್ಚೇಂಜ್ ಫೋರ್ಸ್ ಅಂತೇಳಿ. ನೆಕ್ಸ್ಟ್ ಇನ್ನೊಂದು ಬೇಕಂದ್ರೆ ತಗೊಂಡ್ಬಿಡ್ರಿ, ಇದು ಹೆಚ್ಚಾಗಿ ಅಟ್ರಾಕ್ಟಿವ್ ನೇಚರ್ ಇರ್ತಾವ, ಬಟ್ ಸ್ವಲ್ಪರ ಮಟ್ಟಿಗೆ ಏನಿರ್ತಪ್ಪ ರಿಪಲ್ಷನ್ ಇರ್ತಾವ. ಹೆಚ್ಚಾಗಿ 99.99% ಅಟ್ರಾಕ್ಷನ್. ಟೇಕ್ ಲಾಸ್ಟ್ ಒನ್. ನ್ಯೂಕ್ಲಿಯರ್ ಫೋರ್ಸ್ ಹೆಚ್ಚಾಗಿ ಅನ್ನೋದಕ್ಕಿಂತ ಇದು ಮ್ಯಾಕ್ಸಿಮಮ್, ಇದು ನ್ಯೂಕ್ಲಿಯರ್ ಫೋರ್ಸ್ ಅನ್ನೋದು ಅಟ್ರಾಕ್ಟಿವ್ ನೇಚರ್. ನ್ಯೂಕ್ಲಿಯರ್ ಫೋರ್ಸ್ ಈಸ್ ಅಟ್ರಾಕ್ಟಿವ್ ಅಂದ್ರೆ ಏನು ಅಭಿಷೇಕ? ಅಟ್ರಾಕ್ಟಿವ್ ಅಂದ್ರೆ ಒಂದಕ್ಕೊಂದು ಜಕ್ಕೊಳ್ಳೋದು ಅಂತ ಹೇಳ್ತೀವಲ್ಲ, ಅಟ್ರಾಕ್ಷನ್.
ಅಟ್ರಾಕ್ಟಿವ್ ಇನ್ ನೇಚರ್ ಅಂದ್ರೆ ಅಟ್ರಾಕ್ಷನ್ ಇನ್ ನೇಚರ್ ಇರ್ತದಂತ. ಅಟ್ರಾಕ್ಟಿವ್ ಇನ್ ನೇಚರ್ ಬಟ್ ಸ್ವಲ್ಪ ಮಟ್ಟಿಗೆ ಏನಪ್ಪಾ ಅಂದ್ರೆ ಬಟ್ ಅ ಸ್ಮಾಲ್ ಇದು ಬರದ್ರು ನಡೀತದ ಬಿಟ್ರು ನಡೀತದ. ಅಟ್ರಾಕ್ಟಿವ್ ಇನ್ ನೇಚರ್ ಅಷ್ಟೇ ಬರೋದ್ರು ನಡೀತದ ನೋಡ್ರಿ. ಬಟ್ ಅ ಸ್ಮಾಲ್ ಕಾಂಪೋನೆಂಟ್ ಅಂದ್ರೆ ಸ್ವಲ್ಪ ಕಾಂಪೋನೆಂಟ್, ಸ್ವಲ್ಪ ಪೋರ್ಷನ್ ಕಾಂಪೋನೆಂಟ್ ಬಟ್ ಸ್ಮಾಲ್ ಕಾಂಪೋನೆಂಟ್ ಏನ್ ಇರ್ತದೆ ಸರ್ ಅಂತಂದ್ರೆ ಈಸ್ ರಿಪಲ್ಸಿವ್ ಫೋರ್ಸ್. is a repulsive force. 7 ಪೈಕಿ 3 ನೆನಪುಗಳಲ್ಲ ನಿಮಗ, ಅರ್ಧಕ್ಕಿಂತ ಕಡಿಮೆ. 7 ಪೈಕಿ 3 ನೆನಪುಳಿತಾವಿಲ್ಲ. ಯಾವ ನೆನಪುಟ್ಟು ಗೊತ್ತಿರಿ ಹೇಳ್ರಿ, ಪಟ್ನೆ ಮುಗಿಸ್ಬಿಡೋಣಂತ. ಆಯ್ತು, ರಿಕಾಲ್ ಕೊಟ್ಕೆ ಮುಗಿಸ್ತೇನೆ ಇವತ್ತಿನ ಕ್ಲಾಸ್. ಬಟ್ ಆಕ್ಚುಲಿ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ ಒಂದು ಹೇಳಕ್ ಪ್ಲಾನ್ ಇತ್ತು. ಅದೇನ್ ನಡುವಲ್ಲೇ ಕ್ಲಾಸ್ ಇದಾಗಿದ್ದಕ್ಕ ಹೋಯ್ತು ಅಷ್ಟೇ, ಡಿಸ್ಟರ್ಬೆನ್ಸ್ ಮತ್ತೆ ಟೈಮ್ ವೇಸ್ಟೇಜ್ ಆಗಿದ್ದಕ್ಕ. ರೈಟ್, ಒಂದ್ಸಲ ರೀಕಾಲ್ ಕೊಟ್ಟಿರ್ತೆ ನೋಡ್ರಿ. ಇವ್ರು ನೋಡ್ರಿ ಯಾವ್ದು ಅದಕ್ಕೆ ಲೇಟ್ ಆಗಿ ಬಂದವ್ರಿಗೆ ಏನ್ ಹಾಕದ್ ಗೊತ್ತಾನ, ಸರ್ ಯಾವ ಚಾಪ್ಟರ್ ಹೇಳಕತ್ತಿದ್ರಿ ಅಂತ ಹೇಳಿ ಕೇಳ್ಯಾರ. ಸರ್ ನೀವು CET KCET ಕೋಚಿಂಗ್ ಕೊಡ್ತೀರೇನ್ರಿ ಅಂತ ಹೇಳಿ ಕೆಲವ್ರು ಕೇಳ್ಯಾರ. ಅದಕ್ಕೆ ಆನ್ ಟೈಮ್ ಇರ್ಬೇಕು ಅನ್ನೋದು ಎದಕ್ಕಂತಂದ್ರೆ ಇದ್ರ ಸಂಬಂಧ ನೋಡಿ ಹೇಳಿದ್ರದ್ದು ಉದ್ದೇಶ ಏನಂದ್ರ ಯು ಟು ಬಿ ಪ್ರೆಸೆಂಟ್ ಆನ್ ಟೈಮ್ ಅನ್ನೋದು ಇದಕ್ಕೆ. ಇರ್ಲಿಲ್ಲ ಅಂದ್ರ ನಾವೊಂದ್ ಹೇಳ್ತಿರ್ತೀವಿ, ಅವ್ರೊಂದ್ ಕೇಳ್ಬೇಕಾಗಿರ್. ಒಂದ್ಸಲ ಕ್ವಿಕ್ ಆಗಿ ಗ್ಲಾನ್ಸ್ ಮಾಡಿಸ್ತಿರ್ತೀವಿ ನೋಡ್ರಿ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನ್ಯೂಕ್ಲಿಯರ್ ಫೋರ್ಸ್, ಫೀಚರ್ಸ್ ಆಫ್ ನ್ಯೂಕ್ಲಿಯರ್ ಫೋರ್ಸ್ ಆರ್ ಎಲ್ಸ್ ಪ್ರಾಪರ್ಟೀಸ್ ಆಫ್ ನ್ಯೂಕ್ಲಿಯರ್ ಫೋರ್ಸ್. 100% ಇದು ಎಷ್ಟು 2 or 3 marks ಗೆ ಫಿಕ್ಸ್ ಬರ್ತೈತಿ ನೋಡ್ರಿ. ನ್ಯೂಕ್ಲಿಯರ್ ಫೋರ್ಸ್ ಏನು ಶಾರ್ಟ್ ರೇಂಜ್ ಫೋರ್ಸ್. ಅದು ಯಾಕೆ ಸ್ಟ್ರಾಂಗೆಸ್ಟ್ ಫೋರ್ಸ್ ಫಸ್ಟ್ ಹೇಳ, ಆಮೇಲೆ ಶಾರ್ಟ್ ರೇಂಜ್ ಫೋರ್ಸ್ ಬರಕೈತಿ. ನ್ಯೂಕ್ಲಿಯರ್ ಫೋರ್ಸ್ ಇಸ್ ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ನೇಚರ್ ಅಂತ ಹೇಳ್ತೀವಿ. ಎದ್ರ ಸಂಬಂಧ ಸರ್? ಗ್ರಾವಿಟೇಷನಲ್ ಫೋರ್ಸ್ ಕಂಪ್ಯಾರಿಸನ್ ಮಾಡ್ರಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಕಂಪ್ಯಾರಿಸನ್ ಮಾಡ್ರಿ, ಅದಕ್ಕಿಂತ ಇದು ಏನದ ಜಾಸ್ತಿ ಇದೆ. ಓಕೆ, ಗ್ರೇಟರ್ ದ್ಯಾನ್ ದಟ್ ಆಫ್ ದಿ ಗ್ರಾವಿಟೇಷನಲ್ ಅಂಡ್ ಯಾವುದು ಎಲೆಕ್ಟ್ರೋಮ್ಯಾಗ್ನೆಟಿಕ್. ಹೆನ್ಸ್ ಇಟ್ ಇಸ್ ದಿ ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ನೇಚರ್. Next, it is a short range force. ಎದರ ಸಂಬಂಧ ಇದು short range forces ಇರ್ತ? Because it is going to exist only in a very small distances, like 10 to the power ಎಷ್ಟಪ್ಪ ಅಂದ್ರೆ ಆರ್ಡರ್ 10 to the power -15 ಲೆವೆಲ್ ಒಳಗಡೆ this is going to exist. Hence it is the short range force. Next ಸರ್ತ ನ್ಯೂಕ್ಲಿಯರ್ ಫೋರ್ಸ್ is a charge independent. ಯಾಕೆ ಚಾರ್ಜ್ ಮೇಲೆ ಡಿಪೆಂಡೆನ್ಸಿ ಇಲ್ರಿ ಸರ್ತ? ಪ್ರೋಟಾನ್ ನಡುವೆ ಅಷ್ಟೇ ಇರ್ತೈತಿ, ನ್ಯೂಟ್ರಾನ್ ನಡುವೆ ಅಷ್ಟೇ ಇರ್ತೈತಿ, ಪ್ರೋಟಾನ್ ತಗೊಂಡಿ ಅಷ್ಟೇ ಇರ್ತೈತಿ. ಹೆನ್ಸ್ ಇಟ್ ಇಸ್ ದಿ ಅಂದ್ರೆ ಅಷ್ಟೇ ಇರ್ತೈತಿ ಅಂದ್ರೆ ಸೇಮ್ ಟು ಸೇಮ್ ಇರ್ತೈತಿ, ಈಕ್ವಲ್ ಇರ್ತೈತಿ. ಅದ್ರ ಸಂಬಂಧದ ಚಾರ್ಜ್ ಮೇಲೆ ಡಿಪೆಂಡೆನ್ಸಿ ಇಲ್ಲ. ಇಟ್ ಇಸ್ ಚಾರ್ಜ್ ಇಂಡಿಪೆಂಡೆಂಟ್. ನ್ಯೂಕ್ಲಿಯರ್ ಫೋರ್ಸ್ ಇಸ್ ಸ್ಯಾಚುರೇಟೆಡ್ ಫೋರ್ಸ್ ಅಂತ ಹೇಳಿದ್ರಿ. ಅಂದ್ರ ಇದ್ರ ಇನ್ಫ್ಲೂಯೆನ್ಸ್ ಏನಾಗ್ತದಲ್ಲ, ನೇಬರ್ ಅಟೆಂಪ್ಟ್ಸ್ ಏನಿರ್ತಾವಲ್ಲ, ನೇಬರ್ ನ್ಯೂಕ್ಲಿಯನ್ಸ್ ಏನಿರ್ತಾವಲ್ಲ ಅವ್ರ ಮೇಲೆ ಅಟ್ರಾಕ್ಟ್ ಆಗ್ತದೆ. ಫಾರ್ದೆಸ್ಟ್ ಇದ್ದಿದ್ದು ಅಥವಾ ಏನು ಫಾರ್ ಅವೇ ಇದ್ದಿದ್ರ ಮೇಲೆ ಏನು ಇನ್ಫ್ಲೂಯೆನ್ಸ್ ಇರಂಗಿಲ್ಲ. ನಿಯರೆಸ್ಟ್ ಬರದಿಲ್ಲ, ಫಾರ್ದೆಸ್ಟ್ ಮೇಲೆ ಅದ್ರದ್ದು ಏನು ಇನ್ಫ್ಲೂಯೆನ್ಸ್ ಇರಂಗಿಲ್ಲ. ಹೆನ್ಸ್ ಇಟ್ ಈಸ್ ಸ್ಯಾಚುರೇಟೆಡ್. ಈಗ ನಿಮ್ಗೆ ಆಗಲೇ ಹೇಳಿದೆ, ನಿಮ್ ಮನಿಯೊಳಗೆ ಫಂಕ್ಷನ್ ಇತ್ತ, ಮನಿ ಸುತ್ತಮುತ್ತಲ ಹೇಳಿರ್ತೀರಿ, ದೂರ ಇದ್ದವ್ರು ಗೊತ್ತಿಲ್ಲದವ್ರು ಬಿಟ್ಟಿರ್ತೀರಿ ಅದನ್ನ. ಓಕೆ, ಇಟ್ ಇಸ್ ನಾಟ್ ಹ್ಯಾವಿಂಗ್ ಎನಿ ಇನ್ಫ್ಲೂಯೆನ್ಸ್ ಆನ್ ದಿ ಅದರ್ ನ್ಯೂಕ್ಲಿಯನ್ಸ್. ನೆಕ್ಸ್ಟ್ ಅಪ್ಪ ಅಂದ್ರೆ ಇಟ್ ಇಸ್ ನಾನ್ ಸೆಂಟ್ರಲ್ ಫೋರ್ಸ್. ಇಟ್ ಇಸ್ ಗೋಯಿಂಗ್ ಟು ಆಕ್ಟ್ ಇನ್ ಎನಿ ಡೈರೆಕ್ಷನ್. ಇಟ್ ಇಸ್ ನಾಟ್ ಗೋಯಿಂಗ್ ಟು ಆಕ್ಟ್ ಓನ್ಲಿ ದ ಸೆಂಟರ್ ಲೈನ್ಸ್ ಏನ್ ಜಾಯ್ನಿಂಗ್ ಇರ್ತಾವಲ್ಲ ಅವ್ರ ಗೋಂಟ್ ಅಷ್ಟೇ ಆಕ್ಟ್ ಆಗಂಗಿಲ್ಲ. ಇನ್ ಎನಿ ಡೈರೆಕ್ಷನ್ ಇಟ್ ಇಸ್ ಗೋಯಿಂಗ್ ಟು ಆಕ್ಟ್. ಹೆನ್ಸ್ ಇಟ್ ಇಸ್ ದ ನಾನ್ ಸೆಂಟ್ರಲ್ ಫೋರ್ಸ್. ಇಟ್ ಇಸ್ ಎಕ್ಸ್ಚೇಂಜ್ ಫೋರ್ಸ್ ಅಂತ ಹೇಳ್ತೀವಿ. ಬಿಕಾಸ್ ಆಫ್ ಪೈ ಪ್ಲಸ್ ಪೈ ಮೈನಸ್ ಅಂತ ಹೇಳಿ ಬರ್ತಾವ ಮಿಸಾನ್ ಪಾರ್ಟಿಕಲ್ಸ್. ಅದೇನ್ ನಿಮ್ಗೆ ಅಷ್ಟು ಬೇಕಾಗಿಲ್ಲ, MSc ಒಳಗೆ ಇದ್ದು. ಓಕೆ, BSc MSc ಒಳಗೆ ಅವ್ರು ಕಲಿತಾರೆ. ಸೊ ಎಕ್ಸ್ಚೇಂಜಿಂಗ್ ದಿ ಪೈ ಪ್ಲಸ್ ಪೈ ಮೈನಸ್, ಅದನ್ನೇ ಏನು ಎಕ್ಸ್ಚೇಂಜ್ ಆಗೋದ್ರಿಂದ ಈ ಫೋರ್ಸ್ ಎಕ್ಸಿಸ್ಟೆನ್ಸ್ ಇರೋದ್ರಿಂದ ದಟ್ ನ್ಯೂಕ್ಲಿಯರ್ ಫೋರ್ಸ್ ಇಸ್ ಎಕ್ಸ್ಚೇಂಜ್ ಫೋರ್ಸ್ ಅಂತ ಹೇಳ್ತೀವಿ. ಇದು ಹೆಚ್ಚಾಗಿ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಏನಪ್ಪಾ ಅಂದ್ರೆ ಅಟ್ರಾಕ್ಟಿವ್ ಇನ್ ನೇಚರ್, ಬಟ್ ಸ್ಮಾಲ್ ಕ್ವಾಂಟಿಟಿ ಏನ್ ಅಥವಾ ಸ್ಮಾಲ್ ಕಾಂಪೋನೆಂಟ್ ಏನ್ ಇರ್ತೈತಿ ಅಂದ್ರೆ ದಟ್ ಈಸ್ ರಿಪಲ್ಸಿವ್ ಫೋರ್ಸ್ ನು ಇರ್ತೈತಿ. ಇಷ್ಟು ಎದ್ರ ಬಗ್ಗೆ ಐತ್ರಿ ಸರ್ ಅಂದ್ರೆ ದಟ್ ಈಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಪ್ರಾಪರ್ಟೀಸ್ ಆಫ್ ನ್ಯೂಕ್ಲಿಯರ್ ಫೋರ್ಸ್. ಈ ಚಾಪ್ಟರ್ ದ ನ್ಯೂಕ್ಲಿಯರ್ ಅಂತ ಹೇಳಿ ಚಾಪ್ಟರ್ ಒಂದು 25 minutes ಹಾಫ್ ಆನ್ ಅವರ್ 45 minutes ಮಾಡಿ ನೋಡ್ರಿ, ಇನ್ಕ್ಲೂಡಿಂಗ್ ಪ್ರಾಬ್ಲಮ್ಸ್. ಮ್ಯಾಕ್ಸಿಮಮ್ 1 ತಾಸು ಆಗಿಲ್ಲ ಅದು. ಈ ಸದ್ವಾಗಿ ವಿಡಿಯೋ ನೋಡ್ರಿ ತಿಳಿತದ. ಅಲ್ಲಿ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ ಒಂದು ಹೇಳ್ಬೇಕಿತ್ತು, ಅದ್ರೊಳಗಡೆ ಒಂದು ಬೈಂಡಿಂಗ್ ಎನರ್ಜಿ ಆಗನೇ ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಬರ್ತಿದ್ವು. ನ್ಯೂಕ್ಲಿಯರ್ ಫಿಷನ್ ಒಂದು, ನ್ಯೂಕ್ಲಿಯರ್ ಫ್ಯೂಷನ್ ಒಂದು. ಓಕೆ, ಸೊ ಅದೊಂದು ಎಷ್ಟು ಹೇಳ್ಬಿಟ್ರೆ ಈ ಚಾಪ್ಟರ್ ಮುಗಿತ್ ನೋಡಿ. ಓಕೆ, ಇವತ್ತು ಇಲ್ಲಿಗೆ ಎಂಡ್ ಮಾಡಿರ್ತ. ಜಸ್ಟ್ ಎ ಮಿನಿಟ್, ಐ ವಿಲ್ ವೈಂಡ್ ಅಪ್ ದಿಸ್. ಸೊ ಕ್ಲಾಸ್, ಟುಡೇಸ್ ಕ್ಲಾಸ್.